ಓಕೆ. ಸೊ ಈಗ ರಿಸಲ್ಟ್ ಏನ್ ಬಿಟ್ಟಿದ್ದೀನಲ್ಲ ಅದ್ರ ಬಗ್ಗೆ worry ಆಗ್ಬೇಡ್ರಿ. ಫಸ್ಟ್ ನೀವು ಏನ್ ಪ್ರಿಯಾರಿಟೀಸ್ ಕೊಡ್ಬೇಕಂತ ಅಂದ್ರೆ ನಾವು ಮಾಡಿರೋ ಕ್ವಶನ್ಸ್ ಅಲ್ಲಿ ಎಷ್ಟೆಲ್ಲ ಟಾಪಿಕ್ಸ್ ಅಲ್ಲಿ ಬಂದಿದೆ. ಓಕೆ, ಕೆಲವೊಂದು ಕ್ವಶನ್ಸ್ ನಾನೇ ಬೇಕಂತಾನೆ ಔಟ್ ಆಫ್ ದಿ ಟಾಪಿಕ್ ನ ಆದ್ರೂ ಕೊಟ್ಟಿದ್ದೀನಿ. ಬಟ್ ಅದು ನಿಮಗೆ ಕೆಪಬಿಲಿಟಿ ಹೆಂಗಿರುತ್ತೆ ಆನ್ಸರ್ ಮಾಡೋದು ನೋಡೋಣ ಅಂತ. ಸ್ವಲ್ಪ ಕೆಲವು ಜಬ್ರು ಥಿಂಕಿಂಗ್ ಇರುತ್ತೆ, ಕೆಲವೊಬ್ರು ಥಿಂಕ್ ಮಾಡದೆ ಹಾಗೆ ಹಾಕ್ಬಿಡ್ತಾರೆ. ಸೊ ಹಾಗಾಗಿ ಅದನ್ನು ಸ್ವಲ್ಪ ಟೆಸ್ಟ್ ಮಾಡಿದ್ದೀನಿ. ಈಗ ಸೊ ಎಕ್ಸ್ಪ್ಲೈನ್ ಮಾಡ್ಕೊಂತ ಹೋಗೋಣ. ನೋಡಿ, ನಾವು ಇವತ್ತು ಕೊಟ್ಟಿರೋದು ಕ್ವಶನ್ಸ್ ಅಲ್ಲಿ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಎರಡು ಮಿಕ್ಸ್ ಮಾಡಿದ್ದೀನಿ. ಕರೆಕ್ಟಾ? ಸೊ ಇದನ್ನ ಎಲ್ಲ ನೇಮ್ ಬರ್ದಿದ್ರ, ಅದೆಲ್ಲ ಫೈನ್. ಈ ಫಸ್ಟ್ ಯೂನಿಟ್ ಆಫ್ ಎಲೆಕ್ಟ್ರಿಕಲ್ ಚಾರ್ಜ್ಗೆ ತುಂಬಾ ಜನ, ಐ ಮೀನ್ ಲೈಕ್ 95% ಎಲ್ಲರೂ ಕರೆಕ್ಟ್ ಹಾಕಿದ್ದಾರೆ. ಓಕೆ, ಏನು ಎಲೆಕ್ಟ್ರಿಕಲ್ ಚಾರ್ಜ್ ಯೂನಿಟ್ ಏನಾಗುತ್ತೆ, ಕುಲುಮ್ಸ್ ಆಗಿರುತ್ತೆ. ಅದು ಎಲ್ಲರಿಗೂ ಗೊತ್ತಿದೆ. ಸೊ ಎಲ್ಲರೂ ಕರೆಕ್ಟ್ ಹಾಕಿದ್ದಾರೆ, ತೊಂದರೆ ಇಲ್ಲ. ಸೊ ಇದಕ್ಕೆ ಖುಷಿ ಇದೆ. ಇದಕ್ಕೆ ಎಲ್ಲರಿಗೂ ಒಂದು ಮಾರ್ಕ್ ಬಂದಿದೆ, ತೊಂದರೆ ಇಲ್ಲ. ಬಟ್ ಓಮ್ಸ್ ಅನ್ನೋದು ಯಾವ್ದಕ್ಕೆ ಯೂನಿಟ್ ಆಗುತ್ತೆ? ರೆಸಿಸ್ಟೆನ್ಸ್ ಯೂನಿಟ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ರೆಸಿಸ್ಟೆನ್ಸ್ ಯೂನಿಟ್ ಆಗುತ್ತೆ. ಟೆಸ್ಲಾ ಅನ್ನೋದು ಯಾವ್ದಕ್ಕೆ? ಮ್ಯಾಗ್ನೆಟಿಕ್ ಫ್ಲಕ್ಸ್ ಡೆನ್ಸಿಟಿ ಆಗುತ್ತೆ. ಮ್ಯಾಗ್ನೆಟಿಕ್ ಫ್ಲಕ್ಸ್ ಡೆನ್ಸಿಟಿ. ಓಕೆ, ಅಂಡ್ ವೋಲ್ಟ್ಸ್ ಅನ್ನೋದು ಯಾವ್ದಕ್ಕಾಗುತ್ತೆ? ವೋಲ್ಟೇಜ್. ಓಕೆ, ಕುಲೂಮ್ಸ್ ಅನ್ನೋದು ಮಾತ್ರ ಎಲೆಕ್ಟ್ರಿಕಲ್ ಚಾರ್ಜ್ ಯೂನಿಟ್ ಆಗುತ್ತೆ. ಓಕೆ, ಸೊ ಇದು ತುಂಬಾ ಜನ ಕರೆಕ್ಟ್ ಹಾಕಿದಾರ, ನೋ ಡೌಟ್. ಸೆಕೆಂಡ್ ಕ್ವಶನ್ ಬಂದ್ರೆ ಮ್ಯಾಕ್ಸಿಮಮ್ ಪೀಪಲ್ ಮಿಸ್ಟೇಕ್ ಮಾಡ್ಬಿಟ್ಟಿದ್ದಾರೆ. ಮ್ಯಾಕ್ಸಿಮಮ್ ಏನ್ ಅಸಲು ಕ್ವಶನ್ ಆನ್ಸರ್ ನೋಡ್ತಾ ಇದ್ರೆ ಎಲ್ಲರೂ ನ್ಯೂಟನ್ ಮೀಟರ್ ಹಾಕಿಟ್ಟಿದ್ದಾರೆ. ಯಾಕೆ ನ್ಯೂಟನ್ ಮೀಟರ್ ಹಾಕಿದಾರ ನನಗೆ ಅರ್ಥ ಆಗಿಲ್ಲ. ಫೋರ್ಸ್ ಅಂತ ಕೇಳಿದ್ರೆ ಬಿಟ್ವೀನ್ ಚಾರ್ಜಸ್ ಅಂತ ಕೇಳಿದ್ದೀನಿ. ಬಿಟ್ವೀನ್ ಚಾರ್ಜಸ್ ಅಂದ್ರೆ ಏನು? 2 ಪಾಯಿಂಟ್ ಚಾರ್ಜಸ್. ನಾನು ಇದು ಎಕ್ಸ್ಪ್ಲೈನ್ ಕೂಡ ಮಾಡಿದ್ದೆ, ನಿಮ್ಗೆ ಫಾರ್ಮುಲಾನು ಕೊಟ್ಟಿದ್ದೆ. 2 ಪಾಯಿಂಟ್ ಚಾರ್ಜಸ್ ಅಂತ ಅಂದ್ರೆ ಈ ತರ 2 ಪಾಯಿಂಟ್ ಚಾರ್ಜ್ ನಡುವೆ ಆಗೋ ಫೋರ್ಸ್. ಆ ಫೋರ್ಸ್ ಇಂದ ಯೂನಿಟ್ ಏನಂತ ಹೇಳಿದ್ದೆ ನಾನು, ನಿಮ್ಗೆ ಫಾರ್ಮುಲಾ ಸಹ ಬರ್ಸಿದ್ದೆ. Q1 Q2 ಡಿವೈಡೆಡ್ ಬೈ 4 pi ಟೈಮ್ಸ್ ಆಫ್ ಎಪ್ಸಲಾನ್ ಇಂಟು ಏನು ಡಿ ಸ್ಕ್ವೇರ್ ಅಂತ. ಇದ್ರದ್ದು ಯೂನಿಟ್ ಏನಾಗುತ್ತೆ ಅಂತ ಹೇಳಿದ್ದೆ? ನ್ಯೂಟನ್ ಅಂತ ಹೇಳಿದ್ದೆ. ಕ್ಲಿಯರ್ ಆಗಿ ನಾನು ಎಕ್ಸ್ಪ್ಲೈನ್ ಮಾಡಿಸಿದ್ದೆ ನಿಮಗೆ. ತುಂಬಾ ಜನ ಮಿಸ್ಟೇಕ್ ಮಾಡ್ಬಿಟ್ಟಿದೆ. ಅಂದ್ರೆ ಅದು ಯಾಕೆ ಕನ್ಫ್ಯೂಷನ್ ಆದ್ರೂ ಏನೋ ಗೊತ್ತಿಲ್ಲ. ಅದು ಆಕ್ಚುಲಿ ನ್ಯೂಟನ್ ಅನ್ನೋದು ಕರೆಕ್ಟ್ ಆನ್ಸರ್. ಎನ್ ಅಂತ ಅಂದ್ರೆ ಏನು? NEWTON. ನ್ಯೂಟನ್ ಇಸ್ ದ ರೈಟ್ ಆನ್ಸರ್. ಓಕೆ, ಈ ನ್ಯೂಟನ್ ಮೀಟರ್ ಕರೆಕ್ಟ್, ಎಕ್ಸಾಕ್ಟ್. ನ್ಯೂಟನ್ ಮೀಟರ್ ಅಂದ್ರೆ ಟಾರ್ಕ್. ಇದು ನಾನು ತಿಳಿಸಿದ್ದೆ. ಟಾರ್ಕ್ ಅಂತಂದ್ರೆ ಏನ್ ಬರುತ್ತೆ? ಡಿಸ್ಪ್ಲೇಸ್ಮೆಂಟ್ ಬರುತ್ತೆ. ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಅಂತ ಬರುತ್ತೆ. ಓಕೆ, ಟಾರ್ಕ್ ಇಂದ ಯೂನಿಟ್ ನಿಮಗೆ ನ್ಯೂಟನ್ ಮೀಟರ್ ಆಗುತ್ತೆ. ಓಕೆ, ಟಾರ್ಕ್ ಇಂದ ಯೂನಿಟ್ ನ್ಯೂಟನ್ ಮೀಟರ್ ಆಗುತ್ತೆ. ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತಂದ್ರೆ ಇದು ನಿಮಗೆ ಗ್ರಾವಿಟಿ. ಓಕೆ, ಗ್ರಾವಿಟಿದು ನಿಮಗೆ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಲ್ಲಿ ಇರುತ್ತೆ. ಓಕೆ, ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಬಂದು ಗ್ರಾವಿಟಿ ಆಗಿರುತ್ತೆ. ಅಥವಾ ನೀವು ಏನು ಡಿಸ್ಟೆನ್ಸ್ ಬೈ ಟೈಮ್ ಸ್ಕ್ವೇರ್, ಡಿಸ್ಟೆನ್ಸ್ ಬೈ ಟೈಮ್ ಸ್ಕ್ವೇರ್ ಯಾವುದೇ ಬರುತ್ತೆ ಅದನ್ನು ಹಾಕ್ಬೋದು, ತೊಂದರೆ ಇಲ್ಲ. ಓಕೆ, ಬಟ್ ಆಕ್ಚುಲ್ ಆಗಿ ನೋಡಿದೆ ಇನ್ನು ವೆಲಾಸಿಟಿನೂ ಬರುತ್ತೆ ನಿಮಗೆ. ವೆಲಾಸಿಟಿ ಅಂದ್ರೆ ಸಹ ನಿಮಗೆ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಬರುತ್ತೆ. ಓಕೆ, ಯೂಶಲಿ ಗ್ರಾವಿಟೇಷನಲ್ ಫೋರ್ಸ್ ಬಂದು ನಿಮಗೆ ಏನ್ ಬರುತ್ತೆ? ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಲ್ಲಿ ನಾವು ಡಿಫೈನ್ ಮಾಡ್ತೀವಿ. ಓಕೆ, ಆದ್ಮೇಲೆ ನ್ಯೂಟನ್ ಅನ್ನೋದು ಬರೀ ಫೋರ್ಸ್. ನ್ಯೂಟನ್ ಅಂದ್ರೆ ಬರೀ ಫೋರ್ಸ್. ಫೋರ್ಸ್ ನ ನಾವು ನ್ಯೂಟನ್ ಅಲ್ಲಿ ಮೆಷರ್ ಮಾಡ್ತೀವಿ. ಓಕೆ, ನ್ಯೂಟನ್ ಅಲ್ಲಿ. ಇವಾಗ ಆಂಪೇರ್ ಟರ್ನ್ಸ್ ಅನ್ನೋದು ಕೂಡ ಕೆಲವು ಜನ ಹಾಕ್ಬಿಟ್ಟಿದ್ದಾರೆ. ಯಾಕೆ ಆಂಪೇರ್ ಟರ್ನ್ಸ್ ಹಾಕಿದ್ರಿ? ಕನ್ಫ್ಯೂಷನ್. ಇದು ಮ್ಯಾಗ್ನೆಟಿಕ್ ಅಲ್ಲಿ ಬರುತ್ತೆ. ಏನು? N×I ಅಂತ. ಓಕೆ, ಆಂಪೇರ್ ಟರ್ನ್ಸ್ ಅಂದ್ರೆ ಏನು? ನಂಬರ್ ಆಫ್ ಟರ್ನ್ಸ್ ಇರಬೇಕು, ಇನ್ನೊಂದು ಆಂಪ್ಸ್ ಇರಬೇಕು. ಇದು ಯಾವ್ದ್ರದ್ದು ಯೂನಿಟ್ ಆಗುತ್ತೆ? MMF ಯೂನಿಟ್. ಇದು ಮ್ಯಾಗ್ನೆಟೋ ಮೋಟಿವ್ ಫೋರ್ಸ್ ಅಂತ ಅಂದ್ರೆ N×I. ಇದು MMF ಯೂನಿಟ್ ಬಂದು ಆಂಪೇರ್ ಟರ್ನ್ಸ್ ಆಗುತ್ತೆ. ಓಕೆ, ಕನ್ಫ್ಯೂಷನ್ ಆಗ್ಬೇಡ್ರಿ. MMF ಅಂದ್ರೆ ಬರೀ ಆಂಪೇರ್ ಟರ್ನ್ಸ್. ಓಕೆ, ನಿಮಗೆ ನಿಮಗೆ ಬರೀ ಫ್ಲಕ್ಸ್ ಅಂತ ಕೊಟ್ರೆ MMF ಬೈ ರಿಲಕ್ಟನ್ಸ್ ಅಂತ ಬರುತ್ತೆ. ಓಕೆ, ಅವಾಗ ನೀವು ಆಂಪೇರ್ ಟರ್ನ್ಸ್ ಪರ್ ಏನಂತ ಬರೀಬಹುದು? ಈ ರಿಲಕ್ಟನ್ಸ್ ಯೂನಿಟ್ ಏನು? ಓಮ್ಸ್ ಅಂತಾನ ಬರ್ಕೊಳ್ಳಿ. ಓಕೆ, ಏನಾದ್ರೂ ಬರ್ಕೊಳ್ಳಿ. ಈಗ ಬಟ್ ನಿಮಗೆ ಎಕ್ಸಾಂಪಲ್ ಆಗಿ ಬರಿಬೇಕಂತಂದ್ರೆ ಈ ಫ್ಲಕ್ಸ್ ಅನ್ನೋದು ಏನು? ವೇಬರ್ಸ್ ಆಗಿರುತ್ತೆ. ಫ್ಲಕ್ಸ್ ಅಂತ ಅಂದ್ರೆ ಏನು? ವೇಬರ್ಸ್. ಸೊ ವೇಬರ್ಸ್ ಅಂತ ಬರ್ದೆ ಮುಗೀತು ಕತೆ. ಓಕೆ, ಫೈ ಅಂದ್ರೆ ವೇಬರ್ಸ್. MMF ಅಂದ್ರೆ ಏನು? ಆಂಪೇರ್ ಟರ್ನ್ಸ್ ಅಂತ ಬರಿಬೇಕು. ಆಂಪೇರ್ ಟರ್ನ್ಸ್ ಇಸ್ ದ ಯೂನಿಟ್ ಆಫ್ MMF ಅಂದ್ರೆ ಮ್ಯಾಗ್ನೆಟೋಮೋಟಿವ್ ಫೋರ್ಸ್. ಓಕೆ, ರಿಲೆಕ್ಟನ್ಸ್ ಅಂತಂದ್ರೆ ನೀವು ಸಪರೇಟ್ ಆಗಿ ತೆಗಿಬೇಕಾಗುತ್ತೆ. MMF ಬೈ ಫೈ ಅಂತ ತೆಗಿಬೇಕು. ಆಗ ಏನಾಗುತ್ತೆ? ಆಂಪೇರ್ ಟರ್ನ್ಸ್ ಪರ್ ವೇಬರ್ ಅನ್ನೋದು ರಿಲೆಕ್ಟನ್ಸ್ ಯೂನಿಟ್ ಆಗುತ್ತೆ. ಓಕೆ, ರಿಲೆಕ್ಟನ್ಸ್ ಯೂನಿಟ್ ಏನಾಗುತ್ತೆ? ಆಂಪೇರ್ ಟರ್ನ್ಸ್ ಪರ್ ವೇಬರ್ಸ್ ಅಂತ ಆಗುತ್ತೆ. ಸೊ ಹಾಗಾಗಿ ತುಂಬಾ ಜನ ಕನ್ಫ್ಯೂಷನ್ ಅಲ್ಲಿ ನ್ಯೂಟನ್ ಮೀಟರ್ ಅಂತ ಹಾಕಿದ್ರ. ನೆಕ್ಸ್ಟ್ ಟೈಮ್ ಆ ಕನ್ಫ್ಯೂಷನ್ ಇರಕ್ ಹೋಗಬೇಡಿ. ನ್ಯೂಟನ್ ಮೀಟರ್ ಅನ್ನೋದು ಟಾರ್ಕ್ ಇಂದ ಯೂನಿಟ್ ಆಗುತ್ತೆ. ಸೊ ದಟ್ ಈಸ್ ನಥಿಂಗ್ ಬಟ್ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಓಕೆ, ನಮಗೆ ಟಾರ್ಕ್ ಸೀರೀಸ್ ಮೋಟರ್ ಅಲ್ಲಿ, DC ಸೀರೀಸ್ ಮೋಟರ್ ಅಲ್ಲಿ ಟಾರ್ಕ್ ತುಂಬಾ ಸಲ ನೋಡಿದ್ವಿ. ಏನಂತ ಹೇಳಿ? DC ಸೀರೀಸ್ ಮೋಟರ್ ಅಲ್ಲಿ ಟಾರ್ಕ್ ಅಂತಂದ್ರೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು 5 × IA.
ಸೀರೀಸ್ ಅಲ್ಲಿ ಫೈ ಅಂತಂದ್ರೆ ನಥಿಂಗ್ ಬಟ್ ಕರೆಂಟ್, ಹಾಗಾಗಿ ನಾವೇನಂತ ಬರ್ತೀವಿ IA² ಅಂತ ಬರ್ತಿದ್ವಿ, ಅಂದ್ರೆ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಸ್ಕ್ವೇರ್ ರೂಟ್ ಆಫ್ ದಿ ಕರೆಂಟ್. ಅದೇ ಡಿ ಸಿ ಶಂಟ್ ಅಂತಂದ್ರೆ ಏನು, ಟಾರ್ಕ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಐ ಅಷ್ಟೇ. ಓಕೆ, ಡಿ ಸಿ ಶಂಟ್ ಅಲ್ಲಿ ಟಾರ್ಕ್ ಅಂತಂದ್ರೆ ನಿಮಗೆ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಐ ಬರುತ್ತೆ. ಇದೇನು ನ್ಯೂಟನ್. ಓಕೆ, ನ್ಯೂಟನ್ ಮೀಟರ್, ಇದನ್ನು ಸಹ ನಿಮಗೆ ನ್ಯೂಟನ್ ಮೀಟರ್ ಅಂತ ಬರೀಬಹುದು. ಓಕೆ, ಟಾರ್ಕ್ ಇನ್ ಯೂನಿಟ್ ನ್ಯೂಟನ್ ಮೀಟರ್ ಆಗುತ್ತೆ. ಬರೀ ನ್ಯೂಟನ್ ಅಂದ್ರೆ ಫೋರ್ಸ್ ಬಿಟ್ವೀನ್ ಚಾರ್ಜಸ್. ನಿಮಗೆ ಫೋರ್ಸ್ ಬಿಟ್ವೀನ್ ಚಾರ್ಜಸ್ ಈ ಫಾರ್ಮುಲಾ ಸಹ ತುಂಬಾ ಇಂಪಾರ್ಟೆಂಟ್. ಓಕೆ, ಈ ಫಾರ್ಮುಲಾ ಸಹ ತುಂಬಾ ಇಂಪಾರ್ಟೆಂಟ್. ಫೋರ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟೂ ಮಲ್ಟಿಪ್ಲಿಕೇಶನ್ ಆಫ್ ಟೂ ಚಾರ್ಜಸ್ ಅಂಡ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಡಿಸ್ಟೆನ್ಸ್ ಸ್ಕ್ವೇರ್. ಓಕೆ, ಇದನ್ನ ಮರಿಬೇಡ್ರಿ, ವೆರಿ ಇಂಪಾರ್ಟೆಂಟ್. ಓಕೆ, ಈಗ ನೆಕ್ಸ್ಟ್ ಬಂದ್ರೆ ದ ಯೂನಿಟ್ ಆಫ್ ಎನರ್ಜಿ ಮೀಟರ್ ಕಾನ್ಸ್ಟ್ಯಾಂಟ್ ಅಂತ ಹೆಸರಲ್ಲೇ ಇದೆ ಇಲ್ಲಿ ಕಾನ್ಸ್ಟ್ಯಾಂಟ್ ಅಂತ, ಆದ್ರೂ ಕೆಲವೊಬ್ರು ಯೂನಿಟ್ ನ ಚೂಸ್ ಮಾಡಿದ್ದಾರೆ. ನೋಡ್ರಿ, ನಾನು ಎನರ್ಜಿ ಮೀಟರ್ ಕಾನ್ಸ್ಟೆಂಟ್ ಅಂತ ಕೇಳಿದ್ದೇನೆ. ಎನರ್ಜಿ ಮೀಟರ್ ಕಾನ್ಸ್ಟೆಂಟ್ ಅಂತ ಏನು, ವ್ಯಾಲ್ಯೂ ಕೆ. ಎನರ್ಜಿ ಮೀಟರ್ ರೀಡಿಂಗ್ ಅಂತ ಕೇಳಿಲ್ಲ ನಾನು. ಎನರ್ಜಿ ಮೀಟರ್ ರೀಡಿಂಗ್, ಎನರ್ಜಿ ಮೀಟರ್ ರೀಡ್ಸ್ ಇನ್ ವಾಟ್ ವ್ಯಾಲ್ಯೂ ಅಂತ ಕೇಳಿದ್ರೆ ಅವಾಗ ನೀವು ಕಿಲೋವ್ಯಾಟ್ ಅವರ್ ಅಂತ ಹಾಕ್ಬೇಕು. ಕಾನ್ಸ್ಟೆಂಟ್ ಅಂತ ಕೇಳಿದೆ, ಎನರ್ಜಿ ಮೀಟರ್ ಕಾನ್ಸ್ಟೆಂಟ್ ಅಂತ ಕೇಳಿದೆ, ಓನ್ಲಿ ಕೆ ಅಂತ ಬರುತ್ತೆ. ಎನರ್ಜಿ ಮೀಟರ್ ಕಾನ್ಸ್ಟೆಂಟ್ ಕೆ ಅಂತ ಅಂದೇನು, ನಂಬರ್ ಆಫ್ ರೆವಲ್ಯೂಷನ್ಸ್ ಬೈ ಪವರ್ ಇಂಟು ಟೈಮ್. ನಂಬರ್ ಆಫ್ ರೆವಲ್ಯೂಷನ್ಸ್ ನಾವು ರೆವಲ್ಯೂಷನ್ಸ್ ಪರ್ ಮಿನಿಟ್ ಅಲ್ಲಿ ಬರಿತೀವಿ, ವೇರಾಸ್ ಪವರ್ ಅಂತಂದ್ರೆ ಕಿಲೋವ್ಯಾಟ್ ಅಲ್ಲಿ ಬರಿತೀವಿ, ಟೈಮ್ ಅಂತಂದ್ರೆ ಹವರ್ಸ್ ಅಲ್ಲಿ ಬರಿತೀವಿ. ಇದನ್ನ ನಾನು ಮೊನ್ನೆ ತಾನೇ ಪ್ರಾಬ್ಲಮ್ ನ ಮಾಡಿಸಿದ್ದೆ ನಿಮಗೆ. ಎನರ್ಜಿ ಮೀಟರ್ ಕಾನ್ಸ್ಟೆಂಟ್ ಅಂತಂದ್ರೆ ಯೂನಿಟ್ ಲೆಸ್ ಕ್ವಾಂಟಿಟಿ, ಅದು ಯೂನಿಟ್ ಇರಲ್ಲ. ಒಬ್ಬರು ಮಾತ್ರ ನಾನು ಹಾಕಿದ್ದು ನೋಡಿದೆ, ಇನ್ನು ಎಲ್ಲರೂ ಬೋಲ್ತಾ ಹೊಡೆದ್ಬಿಟ್ಟಿದ್ದಾರೆ. ಓಕೆ, ಇದು ಮಾತ್ರನೇ ಕರೆಕ್ಟ್, ಇನ್ನು ಉಳಿದಿರೋದು ಎಲ್ಲಾನು ರಾಂಗ್. ನ್ಯೂಟನ್ ಮೀಟರ್ ಅಂದ್ರೆ ನಿಮಗೆ ಗೊತ್ತು ಏನು, ಟಾರ್ಕ್ ಯೂನಿಟ್. ಕಿಲೋವ್ಯಾಟ್ ಅವರ್ ಅಂದ್ರೆ ಇದು ಎನರ್ಜಿ ಮೀಟರ್ ವ್ಯಾಲ್ಯೂ. ಓಕೆ, ಎನರ್ಜಿ ಮೀಟರ್ ವ್ಯಾಲ್ಯೂ ಆರ್ ಎನರ್ಜಿ ಅಂತ ಕರಿಬಹುದು, ಬರೀ ಎನರ್ಜಿ. ಎನರ್ಜಿ ಮೀಟರ್ ಕೂಡ ಬೇಡ, ಮೀಟರ್ ಅಂತ ತೆಗೆದುಬಿಟ್ರೆ, ಮೀಟರ್ ಅಂದ್ರೆ ಏನು, ಮೆಜರಿಂಗ್. ಓಕೆ, ಮೆಜರ್ ಮಾಡೋ ಒಂದು ಮೀಟರ್, ಎನರ್ಜಿನ ಮೆಜರ್ ಮಾಡೋ ಒಂದು ಮೀಟರ್. ಓಕೆ, ಅದ್ರದ್ದು ಕಾನ್ಸ್ಟೆಂಟ್ ನಾನು ಕೇಳಿರೋದು, ಹೆಸರಲ್ಲೇ ಇದೆ ಕಾನ್ಸ್ಟೆಂಟ್ ಅಂತ. ಅಂದ್ರೆ ಕಾನ್ಸ್ಟೆಂಟ್ಗೆ ಇದು ಯೂನಿಟ್ ಇರಲ್ಲ, ಕಾನ್ಸ್ಟೆಂಟ್ ಬರೀ ನಂಬರ್ ಇರುತ್ತೆ ಅಷ್ಟೇ, 2 3 4 ಆ ತರ ನಂಬರ್ ಇರುತ್ತೆ, ಹಾಗಾಗಿ ಅದು ಯೂನಿಟ್ಲೆಸ್ ಕ್ವಾಂಟಿಟಿ. ಆಂಪೇರ್ ಅವರ್ ಅನ್ನೋದು ಸಹ ಎನರ್ಜಿ ಇದೆ. ಓಕೆ, ಬಟ್ ಆಂಪೇರ್ ಅವರ್ ಅಂತಂದ್ರೆ ಡಿ ಸಿ ಎನರ್ಜಿ ಆಗುತ್ತೆ, ನಿಮ್ ಕಿಲೋವ್ಯಾಟ್ ಅವರ್ ಅಂದ್ರೆ ಎ ಸಿ ಎನರ್ಜಿ ಆಗುತ್ತೆ, ಅಷ್ಟೇ ತೇಡ. ಓಕೆ, ಡಿ ಸಿ ಎನರ್ಜಿ ಮೀಟರ್ ಅಂತ ಕೇಳ್ಬಿಟ್ಟು ನಿಮಗೆ ಡಿ ಸಿ ಎನರ್ಜಿ ಏನ್ರಲ್ಲಿ ಮೆಷರ್ ಮಾಡ್ತಾರೆ ಅಂದ್ರೆ ಆಂಪೇರ್ ಅವರ್ಸ್ ಅಲ್ಲಿ ಮೆಷರ್ ಮಾಡ್ತೀವಿ. ಅದೇ ತರ ಎ ಸಿ ಎನರ್ಜಿನ ಯಾವ್ದ್ರಲ್ಲಿ ಮೆಷರ್ ಮಾಡ್ತೀವಿ ಅಂದ್ರೆ ಕಿಲೋವ್ಯಾಟ್ ಅವರ್ ಅಲ್ಲಿ ಮೆಷರ್ ಮಾಡ್ತೀವಿ. ಓಕೆ, ಅಂಡ್ ನೆಕ್ಸ್ಟ್ ಕಮಿಂಗ್ ಟುವರ್ಡ್ಸ್ ಯೂನಿಟ್ ಆಫ್ ಕಂಡಕ್ಟೆನ್ಸ್. ಇದನ್ನು ಸಹ ತುಂಬಾ ಜನ ಕನ್ಫ್ಯೂಷನ್. ಏನು, ನಾನು ನೀಟಾಗಿ ಎಲ್ಲ ಡೀಟೇಲ್ ಆಗಿ ಬರ್ಸಿದ್ದೆ. ಇನ್ವರ್ಸ್ ಯಾವ್ಯಾವ ಬರುತ್ತೆ, ಕಂಡಕ್ಟೆನ್ಸ್ ಅಂತ ಅಂದ್ರೆ ಏನು. ಓಕೆ, ರೆಸಿಸ್ಟೆನ್ಸ್ ನಿಮಗೆ ಕಂಡಕ್ಟೆನ್ಸ್ ಆಪೋಸಿಟ್ ಆಗಿ ಕಂಡಕ್ಟೆನ್ಸ್ ಅಂತ ಕರಿತೀವಿ, ದಿಸ್ ಈಸ್ ಡಿನೋಟೆಡ್ ಬೈ ಜಿ ಅಂತ. ಇದು ಮೆಜರ್ಡ್ ಇನ್ ಸೀಮೆನ್ಸ್. ಸೀಮೆನ್ಸ್ ಅಲ್ಲಿ ಮೆಷರ್ ಮಾಡ್ತೀವಿ ಕಂಡಕ್ಟೆನ್ಸ್ ನ. ಕಂಡಕ್ಟೆನ್ಸ್ ಜೊತೆಗೆ ನಾವು ಸಸೆಪ್ಟೆನ್ಸ್ ಸಹ ಸೀಮೆನ್ಸ್ ಅಲ್ಲೇ ಮೆಷರ್ ಮಾಡ್ತೀವಿ, ಸಸೆಪ್ಟೆನ್ಸ್. ಸಮ್ ಟೈಮ್ಸ್ ಅಡ್ಮಿಟೆನ್ಸ್ ಸಹ ನಾವು ಇದರಲ್ಲೇ ಮೆಷರ್ ಮಾಡ್ತೀವಿ, ಯಾವ್ದ್ರಲ್ಲಿ, ಸೀಮೆನ್ಸ್ ಅಲ್ಲೇ ಮೆಷರ್ ಮಾಡ್ತೀವಿ. ಈ ಮೂರು ಯೂನಿಟ್, ಕಂಡಕ್ಟೆನ್ಸ್, ಸಸೆಪ್ಟೆನ್ಸ್, ಅಡ್ಮಿಟೆನ್ಸ್, ಮೂರು ಸೀಮೆನ್ಸ್ ಅಲ್ಲೇ ಮೆಷರ್ ಮಾಡ್ತೀವಿ. ಬಟ್ ಒಂದೇ ಒಂದು ಯಾವ್ದಂದ್ರೆ ಅಡ್ಮಿಟೆನ್ಸ್ ಅಂತ ಬಂದಾಗ ಇದು ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಇಂಪಿಡೆನ್ಸ್ ಆಗಿರುತ್ತೆ, ಹಾಗಾಗಿ ಇಂಪಿಡೆನ್ಸ್ ನ ನಾವು ಓಮ್ಸ್ ಅಂತ ಬರೆದ್ರೆ ಈ ಅಡ್ಮಿಟೆನ್ಸ್ ನ ನಾವು ಮೋ ಅಂತ ಬರಿತೀವಿ. ಓಕೆ, ಮೋ ಅನ್ನೋದು ಯೂನಿಟ್ ಆಫ್ ಅಡ್ಮಿಟೆನ್ಸ್. ಇಲ್ಲೇ ಕನ್ಫ್ಯೂಷನ್ ಆಗಿದೆ, ತುಂಬಾ ಜನ ಕನ್ಫ್ಯೂಷನ್ ಆಗಿ ಮೋ ಅಂತ ಹಾಕಿಬಿಟ್ಟಿದ್ದಾರೆ. ಓಮ್ಸ್ ಅಂದೇ ಬರಲ್ಲ ಬಿಡಿ, ಓಮ್ಸ್ ಅಂದೇ ಬರಲ್ಲ, ಅದು ಓನ್ಲಿ ರೆಸಿಸ್ಟೆನ್ಸ್ ಯೂನಿಟ್ ಆಗಿರುತ್ತೆ, ಓಮ್ಸ್ ಬರಲ್ಲ. ಬಟ್ ಆದ್ರೂ ಯಾರೋ ಒಂದಿಬ್ರು 3 ಓಮ್ಸ್ ಹಾಕ್ಬಿಟ್ಟಿದ್ದಾರೆ. ಒಬ್ಬರು ಮಾತ್ರ ಸೀಮೆನ್ಸ್ ಪರ್ ಮೀಟರ್ ಅಂತ ಹಾಕಿದ್ರು. ಸೀಮೆನ್ಸ್ ಪರ್ ಮೀಟರ್ ಅಂತ ಹಾಕಿದ್ರು, ಅದು ಯೂನಿಟ್ ಬೇರೆದ್ರದ್ದು ಬರುತ್ತೆ. ಓಕೆ, ಬಟ್ ಆಕ್ಚುಲ್ ಆಗಿ ನಿಮಗೆ ಈ ಪರ್ಟಿಕ್ಯುಲರ್ ಕ್ವಶನ್ ಮೋ ಅಂತ ಹಾಕಿರೋದು ರಾಂಗ್. ಯಾಕೆ ಅಂತಂದ್ರೆ ಮೋ ಅನ್ನೋದು ಯೂನಿಟ್ ಆಫ್ ಅಡ್ಮಿಟೆನ್ಸ್. ಅಡ್ಮಿಟೆನ್ಸ್ ಅಂತ ಅಂದ್ರೆ ಇನ್ವರ್ಸ್ ಆಫ್ ಇಂಪಿಡೆನ್ಸ್. ಅಡ್ಮಿಟೆನ್ಸ್ ಅಂತ ಅಂದ್ರೆ ಇನ್ವರ್ಸ್ ಆಫ್ ಇಂಪಿಡೆನ್ಸ್ ಆಗುತ್ತೆ. ಇನ್ವರ್ಸ್ ಆಫ್ ಇಂಪಿಡೆನ್ಸ್ ಅಂತ ಅಂದಾಗ ನಿಮಗೆ ಮೋ ಅಂತ ಬರಿಬೇಕು. ಅಡ್ಮಿಟೆನ್ಸ್ ಯೂನಿಟ್ ಮೋ ಆಗುತ್ತೆ, ಅಡ್ಮಿಟೆನ್ಸ್ ಯೂನಿಟ್ ಮೋ ಆಗುತ್ತೆ. ಓಕೆ, ಓಕೆ, ಸೀಮೆನ್ಸ್ ಪರ್ ಯೂನಿಟ್ ಯಾವ್ದು, ಸೀಮೆನ್ಸ್ ಪರ್ ಮೀಟರ್ ಅನ್ನೋದು ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಆಗುತ್ತೆ, ಕಂಡಕ್ಟೆನ್ಸ್ ಆಗಲ್ಲ. ಇದೇನಿದು ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ. ಕಂಡಕ್ಟಿವಿಟಿಗೆ ಕಂಡಕ್ಟೆನ್ಸ್ಗೆ ಡಿಫ್ರೆನ್ಸ್ ಇದೆ, ಕಂಡಕ್ಟಿವಿಟಿ. ಓಕೆ, ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಯೂನಿಟ್ ಸೀಮೆನ್ಸ್ ಪರ್ ಮೀಟರ್ ಆಗಿರುತ್ತೆ. ಓಕೆ, ಇದರಲ್ಲಿ ಸಹ ಒಬ್ರು ಮಾತ್ರ ಕನ್ಫ್ಯೂಷನ್, ಒಬ್ಬರೇ ಹಾಕಿದ್ದಾರೆ, ಜಾಸ್ತಿ ಜನ ಹಾಕಿಲ್ಲ ಇದು ಸೀಮೆನ್ಸ್ ಪರ್ ಮೀಟರ್ ಅನ್ನೋದು. ದಟ್ಸ್ ಗುಡ್. ಆಕ್ಚುಲಿ ಕನ್ಫ್ಯೂಷನ್ ಸ್ವಲ್ಪ ಓಮ್ಸ್ ಮೋ ನಲ್ಲಿ ಕನ್ಫ್ಯೂಷನ್ ಇರುತ್ತೆ. ಇದು ರೆಸಿಸ್ಟೆನ್ಸ್ ಯೂನಿಟ್ ಓಮ್ಸ್, ಮೋ ಅಂತಂದ್ರೆ ಅಡ್ಮಿಟೆನ್ಸ್ ಯೂನಿಟ್ ಆಗುತ್ತೆ. ಓಕೆ,
ಇಂಪಿಡೆನ್ಸ್ ಅಂದ್ರೆ ಸಹ ಓಮ್ಸ್ ಅಲ್ಲೇ ಬರಿಬೇಕು. ಇಂಪಿಡೆನ್ಸ್ ಅಂದ್ರೆ ಸಹ ಓಮ್ಸ್ ಅಲ್ಲೇ ಬರಿಬೇಕು. ಸೀಮೆನ್ಸ್ ಅಂದ್ರೆ ಮಾತ್ರ ಯಾವುದು? ಇಂಡಕ್ಟೆನ್ಸ್, ಇಂಡಕ್ಟಿವ್ ರಿಯಾಕ್ಟೆನ್ಸ್. ಇಂಡಕ್ಟಿವ್ ರಿಯಾಕ್ಟೆನ್ಸ್ ಓಮ್ಸ್ ಅಲ್ಲೇ ಬರುತ್ತೆ, ಮೋನ್ ಅಲ್ಲಿ ಬರಲ್ಲ. ಇಂಡಕ್ಟಿವ್ ರಿಯಾಕ್ಟೆನ್ಸ್ ಅಂತ ಅಂದ್ರೆ ಎಕ್ಸೆಲ್ ಅಂಡ್ ಎಕ್ಸಿ. ಓಕೆ, ಇವೆರಡು ರಿಯಾಕ್ಟೆನ್ಸಸ್. ಇದು ಇಂಡಕ್ಟಿವ್ ರಿಯಾಕ್ಟೆನ್ಸ್ ಆಗಿರುತ್ತೆ, ಇದು ಕೆಪಾಸಿಟಿವ್ ರಿಯಾಕ್ಟೆನ್ಸ್ ಆಗಿರುತ್ತೆ. ಎರಡೂ ನಾವು ಓಮ್ಸ್ ಅಲ್ಲೇ ಬರಿಬೇಕು, ಮೋನ್ ಅಲ್ಲಿ ಬರೆಯಲ್ಲ. ಮೋನ್ ಅಲ್ಲಿ ಬರೆಯೋದು ಓನ್ಲಿ ಇನ್ವರ್ಸ್ ಆಫ್ ಇಂಪಿಡೆನ್ಸ್. ಇನ್ವರ್ಸ್ ಆಫ್ ಇಂಪಿಡೆನ್ಸ್ ಅನ್ನೋದ್ರೆ ನಥಿಂಗ್ ಬಟ್ ಅಡ್ಮಿಟೆನ್ಸ್. ಓಕೆ, ಅಡ್ಮಿಟೆನ್ಸ್ ಯೂನಿಟ್ ಮಾತ್ರ ಮೂವ್ ಆಗಿರುತ್ತೆ. ಫಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಓಕೆ, ನೆಕ್ಸ್ಟ್ ಟೈಮ್ ಕೇಳಿದಾಗ ಈ ತರ ಮಿಸ್ಟೇಕ್ ಆಗ್ಬಾರ್ದು. ಓಕೆ, ಇದು ನಿಮ್ಗೆಲ್ಲ ಕರೆಕ್ಷನ್ಗೆ ಇವಾಗ ಈ ತರ ಕ್ವಶನ್ಸ್ ಇಟ್ಟು ಪ್ರಿಪೇರ್ ಮಾಡಿಸಿರೋದು, ಸೋ ದಟ್ ನೀವು ಎಕ್ಸಾಮ್ ನಲ್ಲಿ ಕರೆಕ್ಟ್ ಆಗ್ತೀರಾ ಅಂತ. ಓಕೆ, ಯಾರ್ಯಾರು ಮಿಸ್ಟೇಕ್ ಮಾಡಿದಿರಾ ಅದ್ರದ್ದೇನು ವರಿ ಏನ್ ಆಗಕ್ ಹೋಗ್ಬೇಡ್ರಿ. ಬಟ್ ನೆಕ್ಸ್ಟ್ ಟೈಮ್ ಇದೇ ತರ ಕ್ವಶನ್ ಬಂತಂದ್ರೆ ರಿಪೀಟೆಡ್ಲಿ ಮಿಸ್ಟೇಕ್ ಮಾಡ್ಬೇಡ್ರಿ. ಓಕೆ, ಮಿಸ್ಟೇಕ್ ಕಮಿಟಿಂಗ್ ಒನ್ಸ್ ಈಸ್ ನಾಟ್ ಎ ಮಿಸ್ಟೇಕ್, ಮಿಸ್ಟೇಕ್ ಕಮಿಟಿಂಗ್ ಅಗೇನ್ ಅಂಡ್ ಅಗೇನ್ ಇಸ್ ಎ ಬಿಗ್ ಮಿಸ್ಟೇಕ್. ಓಕೆ, ಸೀಮೆನ್ಸ್ ಅನ್ನೋದು ನಥಿಂಗ್ ಬಟ್ ಯೂನಿಟ್ ಆಫ್ ಕಂಡಕ್ಟೆನ್ಸ್. ಓಕೆ, ಇದು ಸಿಮೆನ್ಸ್ ಕಂಡಕ್ಟೆನ್ಸ್ ಒಂದೇ ಅಲ್ಲ, ಸಸೆಪ್ಟೆನ್ಸ್ ಯೂನಿಟ್ ಬರುತ್ತೆ. ನಿಮಗೆ ಅಡ್ಮಿಟೆನ್ಸ್ ಸಹ ನೀವು ಸಿಮೆನ್ಸ್ ಅಂತಾನೆ ಬರಿಬಹುದು, ತೊಂದರೆ ಇಲ್ಲ. ಓಕೆ, ಬಟ್ ಮೋ ಅಂತ ಸ್ಪೆಸಿಫಿಕ್ ಆಗಿ ಕೊಟ್ಟಿದ್ರೆ ಅಡ್ಮಿಟೆನ್ಸ್ ಯೂನಿಟ್ ಅಂತ ಕೇಳಿ ಮೋ ಅಂತ ಕೇಳಿದ್ರೆ ಮೋನೆ ಟಿಕ್ ಮಾಡಿ. ಓಕೆ, ನೆಕ್ಸ್ಟ್ ಈಗ ಟೂ ರೆಸಿಸ್ಟರ್ಸ್ ವ್ಯಾಲ್ಯೂ ಎಷ್ಟು? 25 ಓಮ್ಸ್ ಆರ್ ಕನೆಕ್ಟೆಡ್ ಇನ್ ಸೀರೀಸ್ ಅಂತ ಕೊಟ್ಟಿದ್ದಾನೆ. ಟೋಟಲ್ ಓಮ್ಸ್ ಎಷ್ಟು ಅಂತ ಕೇಳಿದ್ದ. ಓಕೆ, ಇದಕ್ಕೆಲ್ಲರೂ ಕರೆಕ್ಟ್ ಆಗಿ ಹಾಕಿದಾರೆ, ಯಾರು ಮಿಸ್ಟೇಕ್ ಮಾಡಿಲ್ಲ. ಗುಡ್. ಓಕೆ, ಯಾರ್ಯಾರು ಮಿಸ್ಟೇಕ್ ಮಾಡಿಲ್ಲ ಇದರಲ್ಲಿ? ಎಲ್ಲರೂ 50 ಓಮ್ಸ್ ಅಂತ ಚೂಸ್ ಮಾಡಿದ್ದಾರೆ. ವೆರಿ ಗುಡ್. Two resistance of resistance 50 ohms are connected in parallel, then the equivalent resistance ಎಷ್ಟು ಅಂತ ಕೇಳಿದ್ದೆ. ಓಕೆ, ಇದರಲ್ಲಿ ಯಾರೋ ಕೆಲವೊಬ್ರು 100 ಅಂತ ಆಗ್ಬಿಟ್ಟಿದ್ದಾರೆ. ಪ್ಯಾರಲಲ್ ಅಲ್ಲಿ ಅಂತಂದ್ರೆ ನೀವು ಫಸ್ಟ್ ಸರ್ಕ್ಯೂಟ್ ಹಾಕೊಳ್ರಿ. ಓಕೆ, ಕನ್ಫ್ಯೂಷನ್ ಆಗುತ್ತೆ. ಫಸ್ಟ್ ಸರ್ಕ್ಯೂಟ್ ಹಾಕೊಳ್ಳಿ, ಡೈರೆಕ್ಟ್ ಆಗಿ ಹೆಸರು ನೋಡ್ಬಿಟ್ಟು ಸಾಲ್ವ್ ಮಾಡಕ್ ಹೋಗಬೇಡಿ. ಏನು ಆದ್ರೆ ಒಂದೇ ಒಂದು ಸೆಕೆಂಡ್ ಆಗುತ್ತೆ ಅಷ್ಟೇ. ನೀವೇನ್ ಸರ್ಕ್ಯೂಟ್ ಡ್ರಾ ಮಾಡ್ಕೊಳ್ಳಿ ಅಷ್ಟೇ. ಸರ್ಕ್ಯೂಟ್ ಡ್ರಾ ಮಾಡ್ಕೊಂಡು ಆದ್ಮೇಲೆ ನಿಮ್ ಫಾರ್ಮುಲಾಸ್ನ ಅಪ್ಲೈ ಮಾಡ್ಕೊಳ್ಳಿ. ಓಕೆ, ಪ್ಯಾರಲಲ್ ಅಂತಂದ್ರೆ ನಾನು ಹೇಳ್ಕೊಟ್ಟಿದ್ದೆ, ಸೇಮ್ ವ್ಯಾಲ್ಯೂ ಇದ್ದಾಗ ನೀವು ಡೈರೆಕ್ಟ್ ಆರ್ ಬೈ ಎನ್ ಅಂತ ಹಾಕ್ಬೋದು. ಏನು ಆರ್ ಅಂತಂದ್ರೆ ಎಷ್ಟು? 50 ಓಮ್ಸ್ ಇದೆ. ಎನ್ ಅಂತಂದ್ರೆ 2 ರೆಸಿಸ್ಟೆನ್ಸ್ ಇದೆ. ಸೊ 2 1 ಜಾ 225 ಜಾ, ಸೊ 25 ಓಮ್ಸ್ ಇಸ್ ದ ರೈಟ್ ಆನ್ಸರ್. ಹಾಕಿದ್ದಾರೆ ತುಂಬಾ ಜನ, 25 ಓಮ್ಸ್ ಹಾಕಿದ್ದಾರೆ. ಎಸ್, ಏನ್ ಹೇಳಿ? ಹೌದೌದು, ಅದನ್ನು ಹಾಕ್ಬೋದು. ಪರ್ಫೆಕ್ಟ್, ಅದನ್ನು ಹಾಕ್ಬೋದು, ತೊಂದರೆ ಇಲ್ಲ, ಅದನ್ನು ಹಾಕ್ಬೋದು. ಹೌದು, ಅದನ್ನು ಅದು ಎಷ್ಟು ಬರುತ್ತೆ? ಹಾ ಹೇಳಿ. ಹ್ಮ್, 500 ಕರೆಕ್ಟೇ. 100 ಎರಡ್ಲೆ 25ಲೆ ಕರೆಕ್ಟೇ ಬರುತ್ತಲ್ಲ, 25 ಬರುತ್ತೆ. ಅಲ್ಲ, ಈ ಮೆಥಡ್ ಅಲ್ಲಿ ಮಾಡಿದ್ರೆ ಸಹ 25 ಬರ್ಬೇಕು. ನೀವು ಮಿಸ್ಟೇಕ್ ಹೆಂಗಾಯ್ತು ನೋಡಿ, 50 ಇಂಟು 50 ಮಾಡಿದ್ರೆ 50 ಇಂಟು 50 ಹಂಗೆ ಬರ್ಕೊಳ್ರಿ. ಅದನ್ನೇನು ಮತ್ತೆ ಮಲ್ಟಿಪ್ಲೈ ಮಾಡಕ್ ಹೋಗ್ಬೇಡ್ರಿ. ಕೆಳಗಡೆ 50 ಪ್ಲಸ್ 50 ಮಾಡ್ಬೇಕು. 50 ಪ್ಲಸ್ 50 ಮಾಡಿದ್ರೆ ಎಷ್ಟು ಬರುತ್ತೆ? 100 ಬರುತ್ತೆ. ಕರೆಕ್ಟಾ? 51ಲೆ 50, 52ಲೆ 100, 21ಲೆ 225ಲೆ ಮುಗೀತಲ್ಲ, 25 ಬಂತು ಆನ್ಸರ್. ನಿಮ್ಗೆ 100 ಹೆಂಗ್ ಬಂತು? ಹೌದು, 25 ಕರೆಕ್ಟ್ ಆನ್ಸರ್, ತೊಂದರೆ ಇಲ್ಲ. ಓಕೆ, ಅಲ್ಲ ಅಂದ್ರೆ ಈ ಮೆಥಡ್ ಕೂಡ ಫಾಲೋ ಮಾಡ್ಬೋದು, ತೊಂದರೆ ಇಲ್ಲ. ಈ ಮೆಥಡ್ ಫಾಲೋ ಮಾಡ್ಬೋದು. ಬಟ್ ಅಂದ್ರೆ ನಿಮ್ಗೆ ಸ್ವಲ್ಪ ದೊಡ್ಡ ವ್ಯಾಲ್ಯೂಸ್ ಇತ್ತಂತಂದ್ರೆ ಈ ಮೆಥಡ್ ಬದಲು ನಿಮಗೆ ಸೇಮ್ ಇತ್ತು, ಎರಡು ಸೇಮ್ ಇತ್ತು ಅಂತಂದ್ರೆ, ಎರಡು ಒಂದಲ್ಲ ಈ ತರ 3 ಇರ್ಲಿ 10 ಇರ್ಲಿ ಸೇಮ್ ಇತ್ತು ಅಂತಂದ್ರೆ ಈ ಫಾರ್ಮುಲಾ ಯೂಸ್ ಮಾಡಿ, ಈಸಿ ಆಗುತ್ತೆ. ಡೈರೆಕ್ಟ್ ಆಗಿ ಆ ಸೇಮ್ ಇತ್ತಂದೆ, ಎಲ್ಲಾನು ಸೇಮ್ ಇತ್ತಂದೆ ಮಾತ್ರನೇ ಯೂಸ್ ಮಾಡ್ಬೇಕು. ಒಂದು ಸಿಮಿಲರ್ ಆಗಿ ಬೇರೆ ಇದ್ರು ಕೂಡ ನೀವು ಅದು ಈ ಫಾರ್ಮುಲಾ ಯೂಸ್ ಮಾಡಬೇಡಿ. ಓಕೆ, ಈಗ 5 ರೆಸಿಸ್ಟರ್ಸ್ ವ್ಯಾಲ್ಯೂ ಆಫ್ 15 ಓಮ್ಸ್ ಈಚ್ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್. ಏನೋ 5 ರೆಸಿಸ್ಟೆನ್ಸ್ ಅಂತ ಕೊಟ್ಟಿದ್ದೆ ನಾನು, 5 ರೆಸಿಸ್ಟೆನ್ಸಸ್. ಎಲ್ಲಾನು 15 ಓಮ್ಸ್, 15 ಓಮ್ಸ್ ಪ್ಯಾರಲಲ್ ಕನೆಕ್ಟ್ ಇದ್ದಾಗ ಆರ್ ಟಿ ವ್ಯಾಲ್ಯೂ ಎಷ್ಟು ಅಂತ ಕೇಳಿದ್ದೆ. ಡೈರೆಕ್ಟ್ ಆಗಿ ಹಾಕ್ಬೋದು ನೀವು ಫಾರ್ಮುಲಾ. 15/5, 5 1 ಜಾ 5 3 ಜಾ 15, ಫಿನಿಶ್. ಎಷ್ಟಿದೆ? 3 ಓಮ್ಸ್. 3 ಓಮ್ಸ್ ಕೊಟ್ಟಿರ್ಲಿಲ್ವಾ ನಾನು? ಹ್ಮ್ ಆನ್ಸರ್ ಇರ್ಲಿಲ್ಲ, ಬಟ್ ಆದ್ರೆ ಎಲ್ಲರೂ ಏನೋ 7.5 ಅಂತ.
ಓಕೆ 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 ಅಂದೆ ಬಟ್ ಆನ್ಸರ್ 3 ಬಂದಿತ್ತ ಎಲ್ಲಾರ್ಗೆ? 3 ಓಮ್ಸ್ ಅಂತ ಬಂದಿದೆ. ನಾನು ಟೈಪಿಂಗ್ ಮಿಸ್ಟೇಕ್ ಮಾಡ್ದಂಗಿದ್ದೀನಿ. ಓಕೆ ನಡೆಯುತ್ತೆ. ಸೊ ಈ ತರ ಇದ್ರೆ ಗ್ರೇಸ್ ಮಾರ್ಕ್ಸ್. ಓಕೆ ಎಲ್ಲಾರ್ಗೆ +1. ಓಕೆ 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 ಪರ್ಫೆಕ್ಟ್, ತೊಂದ್ರೆ ಇಲ್ಲ. ಬಟ್ ಮೆಥಡ್ ಅಂತೂ ಗೊತ್ತಿದೆ ಅಲ್ಲ? ಹೌದಾ? ಯಾಕೆ ಬಿಡಿಸಿಲ್ಲ? ಬಿಡಿಸ್ಬೇಕು. 5 ರೆಸಿಸ್ಟೆನ್ಸ್ ಇದ್ರೆ ನೀವು ಈ ತರ ಮಾಡ್ಬೇಕು ಪ್ರಾಬ್ಲಮ್. ಓ ಅಂದೆ ಆನ್ಸರ್ಸ್ ಬಂದಿಲ್ಲ ಅಂತೀರಾ? ಓಕೆ 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 ಆನ್ಸರ್ಸ್ ಬಂದಿಲ್ಲ. ಹೌದು, ಆನ್ಸರ್ ಅಲ್ಲಿ ರಾಂಗ್ ಇದೆ ಆಕ್ಚುಲಿ. ಆಪ್ಷನ್ಸ್ ಅಲ್ಲಿ ಒಂದು ಮಿಸ್ಟೇಕ್ ಮಾಡ್ಬಿಡಿ. 5 ನ 3 ಅಂತ ಹಾಕ್ಬೇಕಿತ್ತು, ನಾವು 5 ಅಂತ ಹಾಕ್ಬಿಟ್ಟಿದ್ವಿ. ಓಕೆ ಓಕೆ ಇಲ್ಲ, ಈ ತರ ಆನ್ಸರ್ಸ್ ನಿಮಗೆ ತುಂಬಾ ಟ್ರೈ ಮಾಡಿದಾಗ ಬಂದಿಲ್ಲ ಅಂದ್ರೆ ಬಿಟ್ಬಿಡಿ ಕ್ವಶನ್. ನೆಕ್ಸ್ಟ್ ಕ್ವಶನ್ಗೆ ಜಂಪ್ ಮಾಡ್ರಿ. ಟೈಮ್ ವೇಸ್ಟ್ ಮಾಡ್ಬೇಡ್ರಿ. ಎಕ್ಸಾಮ್ ಅಲ್ಲಿ ನಿಮಗೆ ಒಂದು ಕ್ವಶನ್ ಯಾವ್ದನ್ನ ಬಂದಿಲ್ಲ, ಸ್ಟ್ರಕ್ ಆಯ್ತು ಅಂತಂದ್ರೆ ಟ್ರೈ ಮಾಡಕ್ ಹೋಗ್ಬೇಡಿ. ತುಂಬಾ ಟ್ರೈ ಮಾಡಕ್ ಹೋಗ್ಬೇಡಿ. ಲಾಸ್ಟ್ ಅಲ್ಲಿ ಇಟ್ಕೋಬೇಕು ಟ್ರೈ ಮಾಡೋವೆಲ್ಲ. ಫಸ್ಟ್ ಅಲ್ಲಿ ಈಸಿ ಬಂದಿರೋವು ಗೊತ್ತಿರೋವೆಲ್ಲ ಹಾಕೊಂಡ್ಬಿಡ್ಬೇಕು. ಓಕೆ ನೆಗೆಟಿವ್ ಮಾರ್ಕಿಂಗ್ ಇರೋ ಕಾರಣದಿಂದ ನಾವೇನ್ ಮಾಡ್ಬೇಕು, ಫಸ್ಟ್ ಬಂದಿರೋನೆಲ್ಲ ಹಾಕೊಂಡ್ಬಿಡ್ರಿ. ಓಕೆ ಸೊ ದಟ್ ನಿಮಗೆ ಮಿಸ್ಟೇಕ್ ಆಗಲ್ಲ. ಓಕೆ 3 ರೆಸಿಸ್ಟರ್ಸ್ ಆಫ್ ರೆಸಿಸ್ಟೆನ್ಸ್ 10 ohms, 20 ohms, 35 ohms ಆರ್ ಕನೆಕ್ಟೆಡ್ ಇನ್ ಸೀರೀಸ್. ಓಕೆ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಎಷ್ಟು ಅಂತ ಕೇಳಿದ್ದೀನಿ. ಒಂದು 10 ohms, ಒಂದು 20 ohms, ಇನ್ನೊಂದು 35 ohms. ಸೊ ಇದೆಲ್ಲರೂ ಕರೆಕ್ಟ್ ಮಾಡಿದ್ದಾರೆ. ಸೀರೀಸ್ ಕೊಟ್ಟಾಗ ಮಾತ್ರ ಎಲ್ಲರೂ ಕರೆಕ್ಟ್ ಮಾಡಿದ್ದಾರೆ, ತೊಂದರೆನೇ ಬಂದಿಲ್ಲ ಯಾರಿಗೆ. 65 ohms ಇದು ಕರೆಕ್ಟ್ ಮಾಡಿದ್ದಾರೆ, ನೋ ಪ್ರಾಬ್ಲಮ್. ನೆಕ್ಸ್ಟ್ 3 ರೆಸಿಸ್ಟರ್ಸ್ ಆಫ್ ರೆಸಿಸ್ಟೆನ್ಸ್ ವ್ಯಾಲ್ಯೂ 6 ohms ಈಚ್ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್. ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ಎಷ್ಟು? 6 ohms ಈಚ್ ಅಂತ ಅಂದಾಗ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಎಷ್ಟು ಅಂದ್ರೆ ಮ್ಯಾಕ್ಸಿಮಮ್ 2 ಹಾಕಿದ್ದಾರೆ. ಕೆಲವೊಬ್ರು ಯಾರೋ ಮಿಸ್ ಮಾಡ್ಬಿಟ್ಟು 18 ಹಾಕಿದ್ದಾರೆ. ಸೊ 18 ಹಾಕಿದರೆ ಪ್ಯಾರಲಲ್ ನಲ್ಲಿ ರೆಸಿಸ್ಟೆನ್ಸ್ ಇದ್ದಾಗ ನೀವು RT ಫಾರ್ಮುಲಾ ಈ ತರ ಸೇಮ್ ಇದ್ದಾಗ ಡೈರೆಕ್ಟ್ R/N ಫಾರ್ಮುಲಾ ಯೂಸ್ ಮಾಡಿ. ಓಕೆ 6/3 ಅಂತ ಹಾಕಿದ್ರೆ 3 1 ಜಾ 3, 3 2 ಜಾ 6. ಸೊ ಏನಾಗುತ್ತೆ 2 ohms ಬರುತ್ತೆ ಆನ್ಸರ್. ಓಕೆ ಇವಾಗ 2 ರೆಸಿಸ್ಟೆನ್ಸ್ ಆಫ್ 10 ohms ಈಚ್ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್. 10 ohms each are connected in parallel and in series with 50 ohms. Okay 10 ohms each are connected in parallel and in series with ಎಷ್ಟು 50 ohms ಅಂತ ಕೇಳಿದ್ದಾರೆ. ಇದು RT ಫೈಂಡ್ ಔಟ್ ಮಾಡ್ಬೇಕು. RT ಫೈಂಡ್ ಔಟ್ ಮಾಡ್ಬೇಕಂತಂದ್ರೆ ಇಲ್ಲಿ ನಾವು ಹೆಂಗ್ ಮಾಡ್ಬೇಕು, ಫಸ್ಟ್ ಪ್ಯಾರಲಲ್ ಸರ್ಕ್ಯೂಟ್ ನ ಫೈಂಡ್ ಔಟ್ ಮಾಡ್ಕೊಳ್ಳಿ. ಪ್ಯಾರಲಲ್ ಸರ್ಕ್ಯೂಟ್ ಎಷ್ಟು ಬರುತ್ತೆ? ಈ ಸರ್ಕ್ಯೂಟ್ದು ನಾನು ಈ ಸರ್ಕ್ಯೂಟ್ ಐಡೆಂಟಿಫೈ ಮಾಡಿದ್ರೆ ಪ್ಯಾರಲಲ್ ಆಗಿ ಮಾಡಿದ್ರೆ 10 ಇದೆ. ಸೊ ನೀವು 10 into 10 divided by 10 plus 10 ಮಾಡಿದ್ರೆ 20 ಬರುತ್ತೆ. 10 1 ಜಾ 10 2 ಜಾ 20, 2 1 ಜಾ 2 5 ಜಾ 10. ಹೀಗಾದ್ರೂ ಮಾಡ್ಬೋದು, ಅಥವಾ ಡೈರೆಕ್ಟ್ ಆಗಿ RT is equals to R/N ಅಂತ ಹಾಕಿದ್ರೆ 10/2 ಮಾಡಿದ್ರೆ 2 1 ಜಾ 2 5 ಜಾ. ಓಕೆ ಅವಾಗ ಏನ್ ಬರುತ್ತೆ 5 ohms ಇಲ್ಲಿ ಬರುತ್ತೆ. ಇದು 50 ohms ಹಾಗೆ ಇರುತ್ತೆ. ಇದನ್ನು ಸಹ ಎಲ್ಲರೂ ಕರೆಕ್ಟ್ ಮಾಡಿದ್ದಾರೆ, ನೋ ಪ್ರಾಬ್ಲಮ್. 55 ohms ಹಾಕಿದ್ದಾರೆ, ತುಂಬಾ ಜನ ಹಾಕಿದ್ದಾರೆ 55 ohms. ಗುಡ್. ಪ್ಯಾರಲಲ್ ಸೀರೀಸ್ ಅಲ್ಲಿ ಮಿಸ್ಟೇಕ್ಸ್ ಜಾಸ್ತಿ ಕಂಡಿಲ್ಲ, ಎಲ್ಲರೂ ಕರೆಕ್ಟ್ ಮಾಡಿದ್ದಾರೆ. 2 resistors of value 12 ohms each are connected in series. 12 ohms each are connected in series and then in parallel with 16 ohms. Okay, and then in parallel with 16 ohms. So 2 ohms first connected in series and then in parallel with ಇದಂತಂದ್ರೆ ನಿಮ್ಗೆ ಹೆಂಗಾಗುತ್ತೆ, ಫಸ್ಟ್ ಇವೆರಡು ಸೀರೀಸ್ ಅಲ್ಲಿ ಮಾಡಿ ಅಂತ ಹೇಳಿದೀನಿ. 12 + 12 ಎಷ್ಟಾಗುತ್ತೆ? 24 ಬರುತ್ತೆ. ಆದ್ಮೇಲೆ ಇನ್ ಪ್ಯಾರಲ್ ವಿತ್ ಇದು ಅಂತಂದ್ರೆ ಇದು ಎಷ್ಟಿದೆ? 16 ohms ಇದೆ. ಮೂರು ಆಡ್ ಆಗುತ್ತೆ. ನಥಿಂಗ್ ಬಟ್ 24 + 16 is 40 ohms. ಓಕೆ ಇದನ್ನು ಸಹ ಕರೆಕ್ಟ್ ಮಾಡಿದ್ದಾರೆ, ನಾಟ್ ಅನ್ ಇಶ್ಯೂ. ಈಗ ಹೇಳಿ. ಹಾ ಕರೆಕ್ಟ್, ಡಿವೈಡೆಡ್ ಬೈ ಮಾಡಬೇಕು. ಬಟ್ ಆದ್ರೆ ಎರಡು ರೆಸಿಸ್ಟೆನ್ಸ್ ಸೀರೀಸ್ ಅಲ್ಲಿ ಇದ್ದು, ಹೌದು ತಡ್ರಿ ಒಂದ್ ನಿಮಿಷ. ಪ್ಯಾರಲಲ್ ವಿತ್ 12 ohms 24 16 24 16 by 24 + 16 ಅಂದ್ರೆ 40 ಬರುತ್ತೆ. 4 4 ಜಾ 4 10 ಜಾ 2.4 4 4 ಜಾ 16 4 2 ಜಾ 8 9.6. ಹೌದು 9.6 ಬರುತ್ತೆ. ಕರೆಕ್ಟ್ 9.6 ಇಸ್ ದ ಆನ್ಸರ್. ಅಂತ ಮಿಸ್ಟೇಕ್ ಹಾಕೊಂಡಿನಿ. ಎಸ್ ಕರೆಕ್ಟ್, ನೆನ್ಪು ಮಾಡಿದೆ, ಚೆನ್ನಾಗಿ ನೆನ್ಪು ಮಾಡಿದೆ.
12 ಪ್ಲಸ್ 12 ಅಂದ್ರೆ ಫಸ್ಟ್ ನಾವು ಎರಡು ಆ್ಯಡ್ ಮಾಡ್ಕೋಬೇಕು, ಆದ್ಮೇಲೆ ದ ರಿಸಲ್ಟ್ ಈಸ್ ಇನ್ ಪ್ಯಾರಲಲ್ ವಿತ್ ದ 16 ಓಮ್ಸ್. 9.6 ಬರುತ್ತೆ. ಹೌದು. ಎಷ್ಟು ಜನ ಹಾಕಿದಾರ ಕರೆಕ್ಟ್ ಆನ್ಸರ್? ಅದು 9.6. ಒಂದು ನಿಮಿಷ, ನಾನು ಇದನ್ನ ಮಾಡ್ಲಾ? ಓಕೆ, ಒಂದು ನಿಮಿಷ, ನಾನು ಇದು ಎರೇಸ್ ಮಾಡ್ತೀನಿ. ಓಕೆ, ನೋಡಿ ಈಗ ಅವ್ರು ಏನ್ ಕೊಟ್ಟಿದ್ದಾರೆ, ಟೂ ರೆಸಿಸ್ಟರ್ಸ್ ಆಫ್ ವ್ಯಾಲ್ಯೂ 12 ಓಮ್ಸ್ ಈಚ್ ಆರ್ ಕನೆಕ್ಟೆಡ್ ಇನ್ ಸೀರೀಸ್ ಅಂತ ಅಂದಿದ್ದಾರೆ. ಫಸ್ಟ್ ಸೀರೀಸ್ ಅಲ್ಲಿ ರೆಸಿಸ್ಟರ್ಸ್ ನ ಕನೆಕ್ಟ್ ಮಾಡೋಣ. ಒಂದು 12 ಓಮ್ಸ್, ಇನ್ನೊಂದು 12 ಓಮ್ಸ್. ಕರೆಕ್ಟಾ? ಇವೆರಡರದ ರಿಸಲ್ಟ್ ಎಷ್ಟು ಬರುತ್ತೆ ನಮಗೆ? 24 ಓಮ್ಸ್ ಬರುತ್ತೆ. ಕರೆಕ್ಟಾ? ಆದ್ಮೇಲೆ ಏನದ, ಅಂಡ್ ದೆನ್ ಇನ್ ಪ್ಯಾರಲಲ್ ವಿತ್ 16 ಓಮ್ಸ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ರಿಸಲ್ಟ್ ಬಂದಿರೋ ರಿಸಲ್ಟ್ ನೀವು ಪ್ಯಾರಲಲ್ ಕನೆಕ್ಟ್ ಮಾಡ್ಕೋಬೇಕು. ಯಾವ್ದ್ರ ಜೊತೆ? 16 ಓಮ್ಸ್ ಜೊತೆ. ಸೊ ಇವೆರಡರದ್ದು ರಿಸಲ್ಟ್ ತೆಗೆದ್ರೆ ನಿಮ್ಗೆ ಆರ್ ಟಿ ಬಂದು ಏನ್ ಬರುತ್ತೆ? 24 ಓಮ್ಸ್ ಇಂಟು 16 ಓಮ್ಸ್ ಡಿವೈಡೆಡ್ ಬೈ 24 ಪ್ಲಸ್ 16 ಅಂತ ಬರುತ್ತೆ. ಸೊ ಆಗ ನೀವು 24 ಇಂಟು 16 ಡಿವೈಡೆಡ್ ಬೈ 40 ಅಂತ ಬರ್ಕೊಂಡ್ರೆ ಏನಾಗುತ್ತೆ? 4 ಜಾ 16, 4 10 ಜಾ 40. ನಾವು ಇವಾಗ 10 ಈ ತರ ಡೈರೆಕ್ಟ್ ಆಗಿ ಡಿವೈಡ್ ಮಾಡ್ಬೋದು, ಅಥವಾ 2 5 ಜಾ 10 ಅಂತ ತಗೊಂಡು 2 2 ಜಾ, ಓಕೆ, 5 1 ಜಾ 5, ನೀವು 5 4 ಜಾ 20, 5 8 ಜಾ 40. ಓಕೆ, 4.8 ಇಂಟು 2 ಅಂತ ಮಾಡಿದ್ರೆ ನಿಮಗೆ ಏನು ಬರುತ್ತೆ? 9.6 ಆನ್ಸರ್ ಬರುತ್ತೆ. ಓಕೆ, ಸೊ ದಟ್ ಇಸ್ ವೈ ದ ಆನ್ಸರ್ ಇಸ್ 9.6, ನಾಟ್ 40, ನಾಟ್ 4.3, ನಾಟ್ 43. ಓಕೆ, ಯಾವುದು ಕರೆಕ್ಷನ್ ಮಾಡ್ಬೇಕಾದಾಗ ಅದೇ ಏನು ವ್ಯಾಲ್ಯೂವಾ? ಇಲ್ಲ, ವ್ಯಾಲ್ಯೂ ನಾನು 9.6 ತೊಗೊಂಡಿದ್ದೀನಿ. 9.6 ತೊಗೊಂಡಿದ್ದೀನಿ, ಮಿಸ್ಟೇಕ್ ಮಾಡಿದೆ ನಾನೇ. ಆಕ್ಚುಲಿ ಸರ್ಕ್ಯೂಟ್ ಮಾಡ್ಬೇಕಾದಾಗ ಮಿಸ್ಟೇಕ್ ಮಾಡಿದ್ದೀನಿ. ಅದು 9.6 ತೊಗೊಂಡಿದ್ದೀನಿ. ದ ವೋಲ್ಟೇಜ್ ಇನ್ ದ ಶಾರ್ಟ್ ಸರ್ಕ್ಯೂಟ್ ವಿಲ್ ಬಿ ಯಾವುದು? ವೋಲ್ಟೇಜ್ ಇನ್ ದ ಶಾರ್ಟ್ ಸರ್ಕ್ಯೂಟ್ ಅಂತಂದ್ರೆ, ಒಂದು ವೋಲ್ಟೇಜ್ ಶಾರ್ಟ್ ಸರ್ಕ್ಯೂಟ್ ಅಲ್ಲಿ ನಾವೇನಾದ್ರೂ ಸರ್ಕ್ಯೂಟ್ ಅಲ್ಲಿ ಇಲ್ಲಿ ವೋಲ್ಟ್ ಮೀಟರ್ ಹಾಕಿ ಮೆಷರ್ ಮಾಡಿದೆ, ನಮ್ಗೆ ಆ ವ್ಯಾಲ್ಯೂ 0 ಅಂತ ಬರುತ್ತೆ. ಓಕೆ, 0 ಇಸ್ ದ ಆನ್ಸರ್. ತುಂಬಾ ಜನ ಮ್ಯಾಕ್ಸಿಮಮ್ ಮಿನಿಮಮ್ ಅಲ್ಲಿ ಹಾಕಿದ್ದಾರೆ, ಕನ್ಫ್ಯೂಷನ್ ಆಗಿದ್ದಾರೆ. ಸೊ ಶಾರ್ಟ್ ಸರ್ಕ್ಯೂಟ್ ಅಲ್ಲಿ ವೋಲ್ಟೇಜ್ 0 ಇರುತ್ತೆ, ಓಪನ್ ಸರ್ಕ್ಯೂಟ್ ಅಲ್ಲಿ ಕರೆಂಟ್ 0 ಇರುತ್ತೆ. ನೆನ್ಪಿಟ್ಕೊಳ್ಳಿ, ಓಪನ್ ಸರ್ಕ್ಯೂಟ್ ಅಲ್ಲಿ ಕರೆಂಟ್ 0 ಇರುತ್ತೆ, ಯಾಕಂದ್ರೆ ಸರ್ಕ್ಯೂಟ್ ಕ್ಲೋಸ್ ಇರಲ್ಲ, ಹಾಗಾಗಿ ಏನು ಕರೆಂಟ್ ಫ್ಲೋ ಆಗಲ್ಲ. ಸೊ ದಟ್ ಇಸ್ ವೈ ವಿ ಟ್ರೀಟ್ ಇಟ್ ಆಸ್ 0. ಇಲ್ಲಿ ಶಾರ್ಟ್ ಸರ್ಕ್ಯೂಟ್ ಅಲ್ಲಿ ವೋಲ್ಟೇಜ್ ಫ್ಲೋ ಆಗಲ್ಲ, ವೋಲ್ಟೇಜ್ 0 ಇರುತ್ತೆ. ಓಕೆ, ಇವೆರಡು ಪ್ಯಾರಾಮೀಟರ್ ತುಂಬಾ ಇಂಪಾರ್ಟೆಂಟ್. ಓಕೆ, ಬಟ್ ವೆರಿ ಬೇಸಿಕ್ ಪ್ಯಾರಾಮೀಟರ್. ದ ಕರೆಂಟ್ ಇನ್ ದ ಶಾರ್ಟ್ ಸರ್ಕ್ಯೂಟ್ ವಿಲ್ ಬಿ, ಇಲ್ಲಿ ನೋಡಿ, ಶಾರ್ಟ್ ಸರ್ಕ್ಯೂಟ್ ಅಲ್ಲಿ ಕರೆಂಟ್ ಏನಂತ ಕೇಳ್ತಾ ಇದೀನಿ. ಶಾರ್ಟ್ ಸರ್ಕ್ಯೂಟ್ ಅಲ್ಲಿ ನೀವು ಕರೆಂಟ್ ನ ಮೆಷರ್ ಮಾಡಿದ್ರೆ ನಿಮಗೆ ಅದು ಮ್ಯಾಕ್ಸಿಮಮ್ ಇರುತ್ತೆ. ಶಾರ್ಟ್ ಸರ್ಕ್ಯೂಟ್ ಅಲ್ಲಿ ಕರೆಂಟ್ ಮ್ಯಾಕ್ಸಿಮಮ್ ಇರುತ್ತೆ. ಓಕೆ, ಓಪನ್ ಸರ್ಕ್ಯೂಟ್ ಅಲ್ಲಿ ವೋಲ್ಟೇಜ್ ಮ್ಯಾಕ್ಸಿಮಮ್ ಇರುತ್ತೆ. ಸಿಂಪಲ್. ನೀವೀಗ ಶಾರ್ಟ್ ಸರ್ಕ್ಯೂಟ್ ಅಂತ ಒಂದು ಕಾನ್ಸೆಪ್ಟ್ ತಗೊಂಡ್ರೆ ನಮಗೆ ವೋಲ್ಟೇಜ್ 0 ಇರುತ್ತೆ, ಓಪನ್ ಸರ್ಕ್ಯೂಟ್ ಅಲ್ಲಿ ವೋಲ್ಟೇಜ್ ಮ್ಯಾಕ್ಸಿಮಮ್ ಇರುತ್ತೆ. ಓಕೆ, ಅದೇ ನೀವು ಕರೆಂಟ್ ತಗೊಂಡ್ರೆ ಶಾರ್ಟ್ ಸರ್ಕ್ಯೂಟ್ ಆದಾಗ ಕರೆಂಟ್ ಮ್ಯಾಕ್ಸಿಮಮ್ ಇರುತ್ತೆ, ಓಪನ್ ಸರ್ಕ್ಯೂಟ್ ಆದಾಗ ಕರೆಂಟ್ 0 ಇರುತ್ತೆ ಅಷ್ಟೇ. ಓಕೆ, ಇದನ್ನು ಸಹ ತುಂಬಾ ಜನ ಮಿಸ್ಟೇಕ್ ಮಾಡ್ಕೊಂಡಿದ್ದಾರೆ. ಸೊ ಕಾನ್ಸೆಪ್ಟ್ ನ ಮಾತ್ರ ಮಿಸ್ಟೇಕ್ ಮಾಡ್ಕೋಬೇಡಿ ನೆಕ್ಸ್ಟ್ ಟೈಮ್. ಓಕೆ, ವಿಚ್ ಆಫ್ ದ ಫಾಲೋಯಿಂಗ್ ಶುಡ್ ನಾಟ್ ಬಿ ಕೆಪ್ಟ್ ಇನ್ ದ ಫಸ್ಟ್ ಏಡ್ ಕಿಟ್? ಫಸ್ಟ್ ಏಡ್ ಕಿಟ್ ಅಲ್ಲಿ ಏನ್ ಇಡಬಾರ್ದು ಅಂತ ಕೇಳಿದ್ವಿ. ಸ್ಟೆರೈಲ್ ಡ್ರೆಸ್ಸಿಂಗ್ ಇದು ಬೇಕೇ ಬೇಕು. ಸ್ಟೆರೈಲ್ ಡ್ರೆಸ್ಸಿಂಗ್ ಅಂತಂದ್ರೆ ಏನು? ನಾವು ಯೂಸ್ ಮಾಡೋ ಎಕ್ವಿಪ್ಮೆಂಟ್ಸ್ ಏನೇ ಇರ್ತಾವಲ್ಲ, ಐರನ್ ಪಾರ್ಟ್ ಪೀಸಸ್, ಮೆಟೀರಿಯಲ್ಸ್ ಏನಿರುತ್ತಲ್ಲ, ಆ ಮೆಟೀರಿಯಲ್ ಪೀಸಸ್, ಆ ಮೆಟೀರಿಯಲ್ಸ್ ಏನು ಸ್ಟೀಲ್, ಸ್ಟೈನ್ಲೆಸ್ ಸ್ಟೀಲ್, ರೈಸರ್ ಬ್ಲೇಡ್ಸ್ ಇರ್ತಾವಲ್ಲ, ಇವೆಲ್ಲ ಸ್ಟೆರೈಲ್ ಡ್ರೆಸ್ಸಿಂಗ್ ಅಂತ ಕರಿತೀವಿ. ಆ ಮೆಟೀರಿಯಲ್ಸ್ ಬೇಕು ನಮಗೆ. ಓಕೆ, ಯಾವ್ದು ಇರಬಾರ್ದು ಫಸ್ಟ್ ಏಡ್ ಕಿಟ್ ಅಲ್ಲ ಅಂತ ಕೇಳಿದ್ದಾರೆ. ಪ್ಲಾಸ್ಟರ್ಸ್ ಬೇಕು, ಏನಾರ ಗಾಯ ಆದ ಪ್ಲಾಸ್ಟರ್ ಹಾಕ್ಲೇಬೇಕು. ಹೆಡ್ ಏಕ್ ಟ್ಯಾಬ್ಲೆಟ್ಸ್ ಇದು ಕಂಪಲ್ಸರಿ ಬೇಕೇ ಬೇಕು. ತುಂಬಾ ಜನ ಹೆಡ್ ಏಕ್ ಟ್ಯಾಬ್ಲೆಟ್ಸ್ ಬೇಡ ಅಂತ ಹಾಕಿದ್ದಾರೆ. ಯಾಕೆ? ತಲೆನೋವು ಬಂದ್ರೆ ಟ್ಯಾಬ್ಲೆಟ್ ಬೇಕಾಗಿಲ್ವಾ? ಟ್ಯಾಬ್ಲೆಟ್ ಬೇಕು. ಬಟ್ ಐ ಡ್ರೆಸ್ಸಿಂಗ್, ಓಕೆ, ಐ ಡ್ರೆಸ್ಸಿಂಗ್ ಅನ್ನೋದು ನಮಗೆ ಬೇಕಾಗಿಲ್ಲ. ಐ ಡ್ರೆಸ್ಸಿಂಗ್ ನಾವ್ ಯಾಕೆ ಮಾಡ್ತೀವಿ? ಐ ಡ್ರೆಸ್ಸಿಂಗ್ ಅಂತಂದ್ರೆ ಐ ಡ್ರೆಸ್ಸಿಂಗ್ ಎಲ್ಲ ನಮ್ಗೆ ಮಾಡಕ್ ಬೇಕಾಗಿಲ್ಲ. ಐ ಡ್ರೆಸ್ಸಿಂಗ್ ಸಪರೇಟ್ ಆಗಿ ಡ್ರೆಸ್ಸಿಂಗ್ ಅಂತ ಏನ್ ಬರಲ್ಲ. ಓಕೆ, ಐ ಡ್ರೆಸ್ಸಿಂಗ್ ದಟ್ ಈಸ್ ನಾಟ್ ನೀಡೆಡ್. ಹ್ಮ್
ಹೌದು, ಟ್ರೀಟ್ಮೆಂಟ್ ಅಲ್ಲಿ ಹೌದು ಅದನ್ನು ಬರುತ್ತೆ ಆನ್ಸರ್. ಬಟ್ ಏನಂತಂದ್ರೆ ಟ್ರೀಟ್ಮೆಂಟ್ಸ್ ಅಲ್ಲಿ ಇದ್ದಾಗ ಅದು ಪೇಷಂಟ್ ನಾವು ಅನಲೈಸ್ ಮಾಡಿ ಕೊಡಬೇಕು ಅಂತಿರುತ್ತೆ. ಬಟ್ ಇಟ್ಸ್ ಬೇಸಿಕ್ ಟ್ಯಾಬ್ಲೆಟ್ ಅಲ್ಲ. ಸೊ ಬೇಸಿಕ್ ಟ್ಯಾಬ್ಲೆಟ್ ಇರೋದ್ರಿಂದ ಈ ಮಧ್ಯೆ ಹೆಡ್ ಏಕ್ ಟ್ಯಾಬ್ಲೆಟ್ಸ್ ನ ಕೂಡ ಆಡ್ ಮಾಡಿರ್ತಾರೆ. ಓಕೆ, ಬಟ್ ತುಂಬಾ ಜನ ಹಾಕಿದ್ದಾರೆ. ಡ್ರೆಸ್ಸಿಂಗ್ ಮಾಡ್ಬೋದು, ಕರೆಕ್ಟ್, ಹೌದು. ಡ್ರೆಸ್ಸಿಂಗ್ ಮಾಡ್ತಾರಲ್ಲ, ಸ್ಟೆರೈಲ್ ಡ್ರೆಸ್ಸಿಂಗ್ ಏನ್ ಯೂಸ್ ಮಾಡ್ತೀವಲ್ಲ ಆ ಬ್ಯಾಂಡೇಜ್ ಅದೇ ಸಾಕು ಆಕ್ಚುಲಿ. ಟ್ಯಾಬ್ಲೆಟ್ಸ್ ತುಂಬಾ ಕಡೆ ಇಟ್ಟಿರಲ್ಲ, ಬಟ್ ಬೇಸಿಕ್ ಎಸೆನ್ಷಿಯಲ್ ಟ್ಯಾಬ್ಲೆಟ್ಸ್ ಇಟ್ಟಿರ್ತಾರೆ ಫಸ್ಟ್ ಏಡ್ ಕಿಟ್ ಅಲ್ಲಿ, ಬೇಸಿಕ್ ಎಸೆನ್ಷಿಯಲ್. ಓಕೆ, ಆನ್ಸರ್ ಈಗ ಇದಕ್ಕೆ ಆಕ್ಚುಲಿ ಐ ಡ್ರೆಸ್ಸಿಂಗ್. ಓಕೆ, ನೆಕ್ಸ್ಟ್. ಈಗ ಫೈರ್ ಈಸ್ ಮೇಡ್ ಟು ಸ್ಟಾರ್ವ್ ಬೈ ರಿಮೂವಿಂಗ್ ಏನು ಅಂತ ಕೇಳಿದ್ವಿ. ಫೈರ್ ಈಸ್ ಮೇಡ್ ಟು ಸ್ಟಾರ್ವ್ ಬೈ ರಿಮೂವಿಂಗ್ ವಾಟ್ ಅಂತಂದ್ರೆ, ಫೈರ್ ಟ್ರಯಾಂಗಲ್ ನಾವು ಹಾಕಿದ್ವಿ. ಏನಂತೇಳಿ, ಒಂದ್ ಕಡೆ ಆಕ್ಸಿಜನ್ ಬೇಕಿತ್ತು, ಓಕೆ, ಇನ್ನೊಂದ್ ಕಡೆ ಹೀಟ್ ಬೇಕಿತ್ತು, ಇನ್ನೊಂದ್ ಕಡೆ ಫ್ಯೂಲ್ ಬೇಕಿತ್ತು, ಕರೆಕ್ಟಾ? ಇವು ಮೂರಲ್ಲಿ ನಾವು ಸ್ಟಾರ್ವ್ ಅಂತ ಸ್ಟಾಪ್ ಮಾಡೋದು. ಓಕೆ, ಫೈರ್ ಈಸ್ ಮೇಡ್ ಟು ಸ್ಟಾರ್ವ್ ಬೈ ರಿಮೂವಿಂಗ್ ಏನು, ನಾವು ರಿಮೂವಿಂಗ್ ಏನ್ ಮಾಡಿದ್ರೆ ಫೈರ್ ಅನ್ನೋದು ನಿಲ್ಲುತ್ತೆ ಅನ್ನೋದು. ಓಕೆ, ಏನ್ ರಿಮೂವ್ ಮಾಡ್ಬೇಕು ಇಲ್ಲಿ ನೋಡಿ, ಹೀಟ್ ಅಂತ ಕೊಟ್ಟಿದ್ದಾರೆ, ಫೈರ್ ಅಂತ ಕೊಟ್ಟಿದ್ದಾರೆ, ಫ್ಯೂಲ್ ಅಂತ ಕೊಟ್ಟಿದ್ದಾರೆ, ಓಕೆ, ಆಕ್ಸಿಜನ್. ಸೊ ಆಕ್ಸಿಜನ್ ಇಸ್ ದ ಮೇಜರ್ ಕಾಂಪೊನೆಂಟ್ ಆಕ್ಚುಲಿ. ಫೈರ್ ನಾವು ಆಗಕ್ ಬಿಡಬಾರ್ದು ಅಂತಂದ್ರೆ, ಅಂದ್ರೆ ಸ್ಟಾಪ್ ಮಾಡ್ಬೇಕು ಅಂತಂದ್ರೆ ಫಸ್ಟ್ ಆಕ್ಸಿಜನ್ ನ ಬಂದ್ ಮಾಡ್ಬೇಕಾಗತ್ತೆ. ಓಕೆ, ಯಾವ ರಿಕ್ವೈರ್ಮೆಂಟ್ ನಾವು ಫಸ್ಟ್ ಬಂದ್ ಮಾಡ್ತೀವಿ, ಇದು ಬಂದ್ ಮಾಡೋದು ಆಕ್ಚುಲಿ ಬೈ ರಿಮೂವಿಂಗ್ ಏನು. ನಾವು ಇವಾಗ ಫೈರ್ ನ ಆರಿಸ್ಬೇಕಂದಾಗ ಫೈರ್ ಎಕ್ಸ್ಟಿಂಗ್ವಿಷರ್ ಇಟ್ಕೊಂಡು ಹೋಗ್ತೀವಿ, ಕರೆಕ್ಟಾ? ಫೈರ್ ಎಕ್ಸ್ಟಿಂಗ್ವಿಷರ್ ಇಟ್ಕೊಂಡು ಹೋದಾಗ ನಾವು ನಾಸಲ್ ಇಂದ ಏನು ಹೊಡಿತೀವಲ್ಲ, ಫೋಮ್ ಟೈಪೋ ಇಲ್ಲ ಪೌಡರ್ ಟೈಪ್ ಏನು ಪ್ರೆಷರೈಸ್ ಮಾಡ್ತೀವಲ್ವ, ಪ್ರೆಷರೈಸ್ ಮಾಡಿದಾಗ ನಮಗೆ ಆಕ್ಚುಲ್ ಆಗಿ ಆಕ್ಸಿಜನ್ ನ ಕಟ್ ಆಫ್ ಮಾಡ್ತೀವಿ. ಫಸ್ಟ್ ಆಕ್ಸಿಜನ್ ಸಪ್ಲೈನ ಕಟ್ ಆಫ್ ಮಾಡೋದು. ಸೊ ಹಾಗಾಗಿ ದ ರೈಟ್ ಆನ್ಸರ್ ಇಸ್ ಆಕ್ಸಿಜನ್, ನಾಟ್ ಹೀಟ್. ಹೀಟ್ ನ ನಾವು ತೆಗಿಯಕ್ಕಾಗಲ್ಲ, ಹೀಟ್ ರೂಮ್ ಅಲ್ಲಿ ಇದ್ದೇ ಇರುತ್ತೆ. ಫೈರ್ ಆಲ್ಸೋ ವಿಲ್ ಬಿ ದೇರ್, ಫೈರ್ ಆಗಿದ್ಮೇಲೂ ಫೈರ್ ಇರುತ್ತೆ. ಸೊ ಫೈರ್ ತೆಗಿಯಕ್ಕಾಗಲ್ಲ, ಫ್ಯೂಲ್ ತೆಗಿಯಕ್ಕಾಗಲ್ಲ, ಬಟ್ ಆಕ್ಸಿಜನ್ ನಾವು ಕಟ್ ಆಫ್ ಮಾಡಬೇಕು. ಸೊ ಬೈ ಯೂಸಿಂಗ್ ಫೈರ್ ಎಕ್ಸ್ಟಿಂಗ್ವಿಷರ್ ನಾವು ಅದನ್ನ ಬಂದ್ ಮಾಡಿಸ್ತೇವೆ ಮತ್ತೆ. ಓಕೆ, ತುಂಬಾ ಜನ ಫೈರ್ ನ ಹಾಕಿದಾರೆ ಆನ್ಸರ್. ಏನ್ ಹೇಳಿ? ಹ, ಫ್ಯೂಲ್, ಹೀಟ್, ಆಕ್ಸಿಜನ್ ಕೇಳಿ ಹೇಳಿ. ಇಲ್ಲ ಇಲ್ಲ, ಹತ್ತಿಲ್ಲ ಒಂದು ಫೈರ್ ಆಗಲ್ಲ ಅಂತಂದ್ರೆ ಅದನ್ನ ಬಂದ್ ಹೆಂಗ್ ಮಾಡ್ತೀವಿ, ಇದು ಆಕ್ಚುಲಿ ಬಂದ್ ಮಾಡಕ್ ಕೇಳ್ತಿದಾರೆ ಅವರು, ಬೈ ರಿಮೂವಿಂಗ್. ನಾವು ಫೈರ್ ಈಸ್ ಮೇಡ್ ಟು ಸ್ಟಾರ್ ಬೈ ರಿಮೂವಿಂಗ್ ವಾಟ್ ಅಂತ ಕೇಳ್ತಿದಾರೆ. ಹೀಟ್ ನ ತೆಗಿತೀವಿ ಹೆಂಗೆ, ತೆಗಿಯಕ್ ಆಗಲ್ಲ ನಾವು ಹೀಟ್ ನ. ರೂಮ್ ಅಲ್ಲಿ ಎಷ್ಟೋ ಹೀಟ್ ಇರ್ತದೆ, ಹೀಟ್ ನ ಹೆಂಗ್ ತೆಗಿತೀವಿ? ಕೂಲ್ ಮಾಡ್ಬೇಕು, ರೂಮ್ ನ ಕೂಲ್ ಮಾಡ್ಬೇಕು. ಫೈರ್ ಹತ್ತಿದಾಗ ಕೂಲ್ ಮಾಡಕ್ ಆಗುತ್ತಾ? ಆಗಲ್ಲ. ಸೊ ಆಕ್ಸಿಜನ್ ನ ಮಾತ್ರ ನಾವು ಆ ಪರ್ಟಿಕ್ಯುಲರ್ ಪೋರ್ಷನ್ ಎಲ್ಲಿ ಫೈರ್ ಆಗಿರುತ್ತೆ ಅಲ್ಲಿ ನಾವು ಆಕ್ಸಿಜನ್ ಹಾಕಿ ಬಂದ್ ಮಾಡ್ಬೋದು. ದಟ್ ಇಸ್ ಅ ಓನ್ಲಿ ಆನ್ಸರ್. ಅಂದ್ರೆ ಅವ್ರು ಏನಂದೆ ಇದು ಸ್ಟಾರ್ ಒಂದೇನು, ಸ್ಟಾರ್ವಿಂಗ್ ಅಂತ ಅಂದ್ರೆ ಹಸಿವು, ಅನ್ಮತ್. ಸ್ಟಾರ್ ಮೀನ್ಸ್ ಹಸಿವು. ಆ ಫೈರಿನ ಹಸಿವುನ ನಾವು ತೆಗಿಬೇಕು ಅಂತಂದ್ರೆ ಏನ ಫಸ್ಟ್ ಬಂದ್ ಮಾಡ್ಬೇಕು ಅಂದ್ರೆ ಆಕ್ಸಿಜನ್ ವಿ ಕ್ಯಾನ್ ಸ್ಟಾಪ್. ಸ್ಟಾರ್ವಿಂಗ್ ಅಂತ ಅಂದ್ರೆ ಏನ್ ನಥಿಂಗ್ ಬಟ್, ಸ್ಟಾರ್ವಿಂಗ್ ಮೀನ್ಸ್ ಹಂಗ್ರಿ ಇರೋದು. ಫೈರ್ ಹಂಗ್ರಿನೆಸ್ ನಾವು ಬಂದ್ ಮಾಡ್ಬೇಕಂತಂದ್ರೆ ಫಸ್ಟ್ ಆಕ್ಸಿಜನ್ ತೆಗೆದಾಕ್ಬೇಕು. ಓಕೆ, ಸ್ಟಾರ್ವ್ ಅಂತಂದ್ರೆ ಮೀನಿಂಗ್ ಈಸ್ ಹಂಗ್ರಿ ಅನ್ಮತ್. ಓಕೆ, the three factors that causes fire are oxygen, fuel and heat. ಹಾಕಿದ್ದಾರೆ ತುಂಬಾ ಜನ. ಗುಡ್. ವಿಚ್ ಲಾ ಸ್ಟೇಟ್ಸ್ ದಟ್ ಸಮ್ ಆಫ್ ದಿ ಕರೆಂಟ್ಸ್ ಮೀಟಿಂಗ್ ಅಟ್ ಎ ಜಂಕ್ಷನ್ ಇಸ್ ಝೀರೋ. ಇದನ್ನು ಎಲ್ಲಾರು ಕೇಸ್ ಹಾಕಿದ್ದಾರೆ, ವೆರಿ ಗುಡ್. ಆದ್ಮೇಲೆ ವಿಚ್ ಮೆಟೀರಿಯಲ್ ವಿಚ್ ಮೆಟೀರಿಯಲ್ ವಿಚ್ ಮೆಟೀರಿಯಲ್ ಈಸ್ ಹ್ಯಾವಿಂಗ್ ನೆಗೆಟಿವ್ ಟೆಂಪರೇಚರ್ ಕೋಎಫಿಷಿಯಂಟ್. ಇದು ಕಾರ್ಬನ್ ಇಸ್ ದ ಆನ್ಸರ್. ಮ್ಯಾಕ್ಸಿಮಮ್ ಪೀಪಲ್ ಕಾರ್ಬನ್ ಹಾಕಿದ್ದಾರೆ, ಕೆಲವೊಬ್ರು ಮೈಕಾನು ಹಾಕಿದ್ದಾರೆ. ಮೈಕಾ ಇಸ್ ಎ ಡೈಎಲೆಕ್ಟ್ರಿಕ್ ಸ್ಟ್ರೆಂತ್. ಓಕೆ, ಡೈಎಲೆಕ್ಟ್ರಿಕ್ ಮೆಟೀರಿಯಲ್. ಯೂರೇಕಾ ಅನ್ನೋದು ಹೈ ರೆಸಿಸ್ಟೆನ್ಸ್ ಹ್ಯಾವಿಂಗ್ ಮೆಟೀರಿಯಲ್, ಹೈ ರೆಸಿಸ್ಟೆನ್ಸ್. ಇದನ್ನ ಅದಕ್ಕೆ ನಾವು ರಿಯೋಸ್ಟಾಟ್ಸ್ ಯೂಸ್ ಮಾಡ್ತೀವಿ, ರಿಯೋಸ್ಟಾಟ್ಸ್. ಓಕೆ, ವೆರಿ ಹೈ ರೆಸಿಸ್ಟೆನ್ಸ್ ಇರುತ್ತೆ ಇದಕ್ಕೆ. ಯೂರೇಕಾಗೆ ನಾವು ರಿಯೋಸ್ಟಾಟ್ಸ್ ಯೂಸ್ ಮಾಡ್ತೀವಿ. ಟಂಗ್ಸ್ಟನ್ ಅಂತಂದ್ರೆ ಎಲ್ಲರಿಗೂ ಗೊತ್ತು, ಬಲ್ಬ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಓಕೆ, ಈ ಹೀಟಿಂಗ್ ಎಲಿಮೆಂಟ್ಸ್. ಬಟ್ ನೆಗೆಟಿವ್ ಟೆಂಪರೇಚರ್ ಕೋಎಫಿಷಿಯಂಟ್ ಯಾವ್ದಿರುತ್ತೆ ಅಂದ್ರೆ ಕಾರ್ಬನ್ಗೆ ಇರುತ್ತೆ, NTC.
ಅಂಡ್ ದ ಚೇಂಜ್ ಇನ್ ರೆಸಿಸ್ಟೆನ್ಸ್ ಪರ್ ಓಮ್ಸ್ ಪರ್ ಡಿಗ್ರಿ ಸೆಂಟಿಗ್ರೇಡ್ ಯಾವುದು ಅಂತ ಅಂದ್ರೆ ಇಟ್ ಈಸ್ ನಥಿಂಗ್ ಬಟ್ ಟೆಂಪರೇಚರ್ ಕೋಎಫಿಷಿಯಂಟ್ ಆಫ್ ರೆಸಿಸ್ಟೆನ್ಸ್. ದಟ್ ಈಸ್ ರೈಟ್ ಆನ್ಸರ್. ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಬರಲ್ಲ, ಲಾ ಆಫ್ ರೆಸಿಸ್ಟೆನ್ಸ್ ಬರಲ್ಲ, ಮೆಕ್ಯಾನಿಕಲ್ ಇಕ್ವಿವೆಲೆಂಟ್ ಆಫ್ ಹೀಟ್ ಅಸಲ್ಲ. ಓಕೆ, ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಕೆಲವು ಜನ ತುಂಬಾ ಜನ ಹಾಕಿದ್ದಾರೆ. ದಟ್ ಈಸ್ ಆಲ್ಸೋ ಯೂನಿಟ್ ಈಸ್ ಜಸ್ಟ್ ಓಮ್ಸ್. ವಿಚ್ ಆಫ್ ದ ಬಿಲೋ ಈಸ್ ಲೀನಿಯರ್ ಡಿವೈಸ್? ಲೀನಿಯರ್ ಡಿವೈಸ್ ಯಾವುದು ಅಂತ ಕೇಳಿದ್ದೇನೆ. ಲೀನಿಯರ್ ಡಿವೈಸ್ ಯಾವುದು ಅಂದ್ರೆ ಈ ತರ ಲೀನಿಯರ್ ಆಗಿ ವೇರಿ ಆಗ್ಬೇಕು. ಏನು ವಿತ್ ರೆಸ್ಪೆಕ್ಟ್ ಟು ವೋಲ್ಟೇಜ್ ಅಂಡ್ ಕರೆಂಟ್. ಲೀನಿಯರ್ ಆಗಿ ವೇರಿ ಆಗೋದು ರೆಸಿಸ್ಟರ್. ಟ್ರಾನ್ಸ್ಫಾರ್ಮರು ಲೀನಿಯರ್ ಡಿವೈಸ್ ಅಂತ ಕರೆಯಲ್ಲ, ರೆಸಿಸ್ಟರ್ ಕರೆಯಲ್ಲ, ಡಯೋಡ್ ಕರೆಯಲ್ಲ. ಬಟ್ ನಾನ್ ನಿಮ್ಗೆ ಪ್ಯಾಸಿವ್ ಡಿವೈಸಸ್ ಅಲ್ಲಿ ಕೊಟ್ಟಿದ್ದೀನಿ. ಪ್ಯಾಸಿವ್ ಡಿವೈಸಸ್ ಅಲ್ಲಿ ಯಾವುದು ಅಂತಂದ್ರೆ RLC. ಫಸ್ಟ್ ಬರೋದು RLC, ಆದ್ಮೇಲೆ ಡಯೋಡ್ ಅಂತ ಬರ್ಸಿದ್ದೀನಿ. ಓಕೆ, ಇಫ್ ಇವು ಮೂರು ಎಲಿಮೆಂಟ್ಸ್ ಇಲ್ಲ ಅಂತಂದ್ರೆ ಪ್ಯಾಸಿವ್ ಡಿವೈಸಸ್ ಅಲ್ಲಿ ನೀವು ಡಯೋಡ್ ಹಾಕ್ಬೇಕು. ಬಟ್ ತುಂಬಾ ಜನ ಡಯೋಡ್ ಹಾಕಿದ್ದಾರೆ ಇಲ್ಲಿ. ಓಕೆ, ಡಯೋಡ್ ಯಾವಾಗ ಹಾಕ್ಬೇಕಂದ್ರೆ ಪ್ಯಾಸಿವ್ ಡಿವೈಸ್ ಅಂತ ಕೇಳಿ ಅದರಲ್ಲಿ RLC ಬಿಟ್ಟು ಬೇರೆ ಇದ್ದಾಗ ಮಾತ್ರನೇ ಡಯೋಡ್ ಹಾಕ್ಬೇಕು. ಓಕೆ, RLC ಇತ್ತಂದ್ರೆ ಫಸ್ಟ್ ಪ್ರಿಫರೆನ್ಸ್ ನಾವು RLC ಕಾಂಪೋನೆಂಟ್ ಕೊಡ್ಬೇಕು. ಓಕೆ, ಫಸ್ಟ್ ಪ್ರಿಫರೆನ್ಸ್ RLC ಕಾಂಪೋನೆಂಟ್ ಕೊಡ್ಬೇಕಾಗುತ್ತೆ. ಸೊ ಈ ಕೇಸಲ್ಲಿ ರೆಸಿಸ್ಟರ್ ಮಾತ್ರ ಲೀನಿಯರ್ ಡಿವೈಸ್. ಡಯೋಡ್ ಈಸ್ ನಾಟ್ ಲೀನಿಯರ್, ಟ್ರಾನ್ಸ್ಫಾರ್ಮರ್ is not linear, and transistor is also not a linear device. ಇವೆಲ್ಲ non-linear elements. When does the power factor is said to be unity? Power factor first power factor unity ಆಗ್ಬೇಕಂದ್ರೆ ಏನಿರ್ಬೇಕು ಅನ್ನೋದು ತಿಳ್ಕೊಬೇಕು. ಪವರ್ ಫ್ಯಾಕ್ಟರ್ 1 ಬರ್ಬೇಕಂದ್ರೆ ಆಂಗಲ್ ಏನಿರ್ಬೇಕು, 0 ಇರ್ಬೇಕು. ಇದು ಏನ್ ಆಂಗಲ್ ಅಂತ ಹೇಳಿದ್ದೆ ನಾನು ನಿಮಗೆ? ಆಂಗಲ್ ಇಸ್ ನಥಿಂಗ್ ಬಟ್ ವೋಲ್ಟೇಜ್ ಅಂಡ್ ಕರೆಂಟ್. ವೋಲ್ಟೇಜ್ ಅಂಡ್ ಕರೆಂಟ್ ಗೆ ಡಿಫರೆನ್ಸ್ ನಿಮಗೆ ಏನಿರ್ಬೇಕು, 0 ಡಿಗ್ರಿ ಇರ್ಬೇಕು. ಅಂದ್ರೆ ಇಲ್ಲಿ ಕರೆಂಟ್ ಹೋಗ್ತಿದೆ ಅಂತಂದ್ರೆ ವೋಲ್ಟೇಜ್ ಫೇಸ್ ಈ ತರ 0 ಡಿಗ್ರಿ ಇರ್ಬೇಕು. ಎರಡು ಒಂದೇ ಫೇಸ್ ಅಲ್ಲಿ ಇರ್ಬೇಕು, ಇನ್ ಫೇಸ್ ಇರ್ಬೇಕು. ಅವಾಗ ಮಾತ್ರ ನಾವೇನಂತ ಕರಿತೀವಿ, ಅದನ್ನ ಯೂನಿಟಿ ಅಂತ ಕರಿತೀವಿ. ಓಕೆ, ಈ ಕೇಸಲ್ಲಿ ಈ ತರ 0 ಇರ್ಬೇಕು ಅಂತಂದ್ರೆ ದಟ್ ಈಸ್ ಪಾಸಿಬಲ್ ಓನ್ಲಿ ಇನ್ ರೆಸಿಸ್ಟರ್. ಓಕೆ, ರೆಸಿಸ್ಟರ್ ಅಲ್ಲಿ ಮಾತ್ರ ಪಾಸಿಬಲ್. ಆರ್ ಎಲ್ಸ್ ಪ್ಯೂರ್ ಇಂಡಕ್ಟರ್, ಪ್ಯೂರ್ ಕೆಪಾಸಿಟರ್ ಇದೆ ಅಂತಂದ್ರೆ ಆಗ ಮಾತ್ರ ನಿಮಗೆ ಎಕ್ಸಾಕ್ಟ್ ಆಗಿ 90 ಡಿಗ್ರಿ ಇರುತ್ತೆ. ಇಲ್ಲಿ ನೋಡಿ, ಎಕ್ಸಾಕ್ಟ್ ಆಗಿ ಕರೆಂಟ್ ಲೀಡ್ಸ್ 90 ಡಿಗ್ರಿ ಬೈ ವೋಲ್ಟೇಜ್ ಅಂತ ಕೊಟ್ಟಿದ್ದೀನಿ. ಎಕ್ಸಾಕ್ಟ್ ಆಗಿ ನಿಮ್ಗೆ 90 ಡಿಗ್ರಿ ಇದೆ ಅಂತಂದ್ರೆ ಕಾಸ್ 90 ಡಿಗ್ರಿ ಅಂತಂದ್ರೆ 0 ಬರುತ್ತೆ ವ್ಯಾಲ್ಯೂ. ಓಕೆ, ಅದು ಯೂನಿಟಿ ಬರಲ್ಲ, 0 ಬರುತ್ತೆ. ತುಂಬಾ ಜನ 90 ಹಾಕಿದ್ದಾರೆ, ಕೆಲವೊಬ್ರು ಆದ್ರೆ 30 ಹಾಕ್ಬಿಟ್ಟಿದ್ದಾರೆ. 30 ಡಿಗ್ರಿ ಅಂತಂದ್ರೆ ಕಾಸ್ ಆಫ್ 30 ಡಿಗ್ರಿ ಅಂತಂದ್ರೆ ನಿಮಗೆ √3/2 ಅಂತ ಬರುತ್ತೆ. ನಥಿಂಗ್ ಬಟ್ 0.866 ಆಗುತ್ತೆ ಪವರ್ ಫ್ಯಾಕ್ಟರ್ ವ್ಯಾಲ್ಯೂ. ಓಕೆ, ಪವರ್ ಫ್ಯಾಕ್ಟರ್ ವ್ಯಾಲ್ಯೂ ಏನಾಗುತ್ತೆ, 0.866 ಆಗುತ್ತೆ. ಸೊ ದಟ್ ಈಸ್ ಆಲ್ಸೋ ಎ ರಾಂಗ್ ಆನ್ಸರ್. ಓಕೆ, ಬಟ್ ಕರೆಂಟ್ ಲ್ಯಾಕ್ಸ್, ಕರೆಂಟ್ ಲೀಡ್ಸ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ದಿಸ್ ಈಸ್ ಒಂದು ಲೀಡ್ ಅಂತಂದಾಗ ಇದು ಕೆಪಾಸಿಟರ್ ಆಗುತ್ತೆ, ಪ್ಯೂರ್ ಕೆಪಾಸಿಟರ್. ಪ್ಯೂರ್ ಕೆಪಾಸಿಟರ್ ಅಲ್ಲಿ ಕರೆಂಟ್ ಲೀಡ್ಸ್ 90 ಡಿಗ್ರಿ ಆಗುತ್ತೆ. ಕರೆಂಟ್ ಲ್ಯಾಕ್ಸ್ 90 ಡಿಗ್ರಿ ಅಂತಂದ್ರೆ ದಟ್ ಈಸ್ ಇಂಡಕ್ಟರ್, ಪ್ಯೂರ್ ಇಂಡಕ್ಟರ್. ಓಕೆ, ಪ್ಯೂರ್ ಇಂಡಕ್ಟರ್ ಅಲ್ಲಿ ಲ್ಯಾಗಿಂಗ್ ಆಗುತ್ತೆ, ಕೆಪಾಸಿಟರ್ ಆದ್ರೆ ಲೀಡಿಂಗ್ ಆಗುತ್ತೆ ಅಷ್ಟೇ. ಓಕೆ, ಸೊ ಇದಕ್ಕೆ ಆನ್ಸರ್ ಏನಂತಂದ್ರೆ ಯೂನಿಟಿ ಅಂತಂದ್ರೆ ದಿಸ್ ಈಸ್ ವೋಲ್ಟೇಜ್ ಈಸ್ 0 ಡಿಗ್ರಿ ವಿತ್ ದ ಕರೆಂಟ್. ಹಾಕಿದ್ದಾರೆ ಕೆಲವೊಬ್ರು, ಆದ್ರೆ ಆನ್ಸರ್ ಹಾಕಿದ್ದಾರೆ ವೋಲ್ಟೇಜ್ ಈಸ್ 0 ಡಿಗ್ರಿ ವಿತ್ ಕರೆಂಟ್ ಅಂತ. ದಟ್ಸ್ ಗುಡ್. ವೆನ್ ಡಸ್ ದ ಪವರ್ ಫ್ಯಾಕ್ಟರ್ ವ್ಯಾಲ್ಯೂ ಈಸ್ 0.5? 0.5 ಯಾವಾಗ ಆಗುತ್ತೆ ಪವರ್ ಫ್ಯಾಕ್ಟರ್ ವ್ಯಾಲ್ಯೂ ಅಂತ ಅಂದ್ರೆ ನಿಮಗೆ ಕಾಸ್ 5 ಈಸ್ ಈಕ್ವಲ್ಸ್ ಟು 0.5 ಆಗಬೇಕು ಅಂತಂದ್ರೆ 5 ಡಿಗ್ರಿ ಶುಡ್ ಬಿ ಈಕ್ವಲ್ಸ್ ಟು 30 ಡಿಗ್ರಿ ಇರಬೇಕು. ಅಲ್ಲ 30 ಅಲ್ಲ, ಸಾರಿ 60 ಡಿಗ್ರಿ. ಓಕೆ, 60 ಡಿಗ್ರಿ ಇರಬೇಕು. 60 ಡಿಗ್ರಿ ಇರಬೇಕು ಅಂತ ಅಂದ್ರೆ ಏನಾಗಬೇಕು, ಕರೆಂಟ್ ಲೀಡ್ಸ್ ವೋಲ್ಟೇಜ್ ಬೈ 60 ಡಿಗ್ರಿ ಅಷ್ಟೇ, ಸಿಂಪಲ್. ನಿಮಗೆ 0.5 ವ್ಯಾಲ್ಯೂ ಯಾವಾಗ ಆಗುತ್ತೆ ಅಂತ ನಿಮಗೆ ಕ್ಯಾಲ್ಕುಲೇಷನ್ ಮಾಡೋದು ಗೊತ್ತಿರಬೇಕು. ಟ್ರಿಗ್ನಾಮೆಟ್ರಿ ಸ್ವಲ್ಪ ಬೇಸಿಕ್ ಕ್ಯಾಲ್ಕುಲೇಷನ್ ಗೊತ್ತಿದ್ರೆ ಪವರ್ ಫ್ಯಾಕ್ಟರ್ಸ್ ಹಾಕ್ಬೋದಿತ್ತು. ಓಕೆ, ಓಕೆ. ಸೊ ಇದು ತುಂಬಾ ಇಂಪಾರ್ಟೆಂಟ್. ಆಂಗಲ್ಸ್ ನಾನು ಇಲ್ಲಿ ನಿಮ್ಗೆ ಒಂಥರ ರೆಫರೆನ್ಸ್ ಆಗಿ ಒಂದು ಬರಿತೀನಿ. ಒಂದು ಡಿಗ್ರಿ, ಇನ್ನೊಂದು ಪವರ್ ಫ್ಯಾಕ್ಟರ್. ಓಕೆ, 0 ಡಿಗ್ರಿ ಇತ್ತಂದ್ರೆ ಯೂನಿಟಿ ಇರುತ್ತೆ ಪವರ್ ಫ್ಯಾಕ್ಟರ್. ನಿಮಗೆ 0.5 ಇತ್ತು ಅಂತಂದ್ರೆ ಡಿಗ್ರಿ 60 ಡಿಗ್ರಿ ಇರುತ್ತೆ. ಓಕೆ, ಇಲ್ಲಿ ಸಾರಿ, ಇಲ್ಲಿ ನಾನು ಈ ತರ ಬರಿಬೇಕು. ಓಕೆ, ನಿಮ್ಗೆ ಇದು 60 ಡಿಗ್ರಿ ಇತ್ತು ಅಂತಂದ್ರೆ ಯು ವಿಲ್ ಗೆಟ್ 0.5 ವ್ಯಾಲ್ಯೂ.
30 ಡಿಗ್ರಿ ಇತ್ತಂದ್ರೆ ಗ್ರೇಟರ್ ದೆನ್ 0.5 ವ್ಯಾಲ್ಯೂ. ಓಕೆ, ಇನ್ನೇನಿದೆ ವ್ಯಾಲ್ಯೂ? 30 ಡಿಗ್ರಿ ಆದ್ಮೇಲೆ 90 ಡಿಗ್ರಿ. 90 ಡಿಗ್ರಿ ಅಂತ ಬಂತಂತಂದ್ರೆ ನಥಿಂಗ್ ಬಟ್ ಝೀರೋ ಅಲ್ಲ ಸಾರಿ, ಝೀರೋ ಕರೆಕ್ಟ್. 90 ಡಿಗ್ರಿ ಬಂತಂದ್ರೆ ವ್ಯಾಲ್ಯೂ ಇಸ್ ಪವರ್ ಫ್ಯಾಕ್ಟರ್ ವ್ಯಾಲ್ಯೂ ಇಸ್ ಝೀರೋ. ಸೊ ಇವು 4 ಟೇಬಲ್ ವೆರಿ ಇಂಪಾರ್ಟೆಂಟ್. ಈ ಫಾರ್ಮುಲಾ ಸಹ ನಿಮಗೆ ಯೂಸ್ ಆಗುತ್ತೆ ಪವರ್ ಫ್ಯಾಕ್ಟರ್ ಡೈರೆಕ್ಟ್ ವ್ಯಾಲ್ಯೂಸ್ನ ನೆನ್ಪಿಟ್ಕೊಳ್ಳೋದಕ್ಕೆ. ಓಕೆ, ಆದ್ಮೇಲೆ ದ ಪ್ಯೂರ್ ಇಂಡಕ್ಟರ್ ಪವರ್ ಫ್ಯಾಕ್ಟರ್. ದ ಪ್ಯೂರ್ ಇಂಡಕ್ಟರ್ ಪವರ್ ಫ್ಯಾಕ್ಟರ್ ಅಂಡ್ ಪವರ್ ಅಬ್ಸಾರ್ಬ್ಡ್ ಈಸ್ ಡ್ಯಾಶ್. ಪವರ್ ಫ್ಯಾಕ್ಟರ್ ಪವರ್ ಅಬ್ಸಾರ್ಬ್ಡ್ 0 ಇರುತ್ತೆ. ಓಕೆ, ದ RLC series circuit ಅಲ್ಲಿ is set to have behave like a capacitor under what scenario ಅಂತ ಕೇಳಿದ್ದೀನಿ. ಓಕೆ, ನಮಗೆ RLC series circuit ಅಲ್ಲಿ ನಾವು ರಿಸೊನೆಂಟ್ ಸರ್ಕ್ಯೂಟ್ ನಾವು ಓದಿದ್ವಿ. ಏನು ರಿಸೊನೆಂಟ್ ಸರ್ಕ್ಯೂಟ್ ಅಂತ ಓದಿದ್ವಿ. ರಿಸೊನೆಂಟ್ ಸರ್ಕ್ಯೂಟ್ ಅಲ್ಲಿ ನಾವೇನು ಓದಿದ್ವಿ? ಒಂದು ಕರೆಂಟ್ ವರ್ಸಸ್ ಫ್ರೀಕ್ವೆನ್ಸಿನ ಓದಿದ್ವಿ. ಅದ್ರ ಕರ್ವ್ ಹೆಂಗಿತ್ತು? ಈ ತರ ಇತ್ತು. ಕರೆಕ್ಟಾ? ಏನಿತ್ತು? ಐ ಮ್ಯಾಕ್ಸ್ ಇತ್ತು, ಝೆಡ್ ಮಿನಿಮಮ್ ಇತ್ತು. ಬಟ್ ನಾನೇನ್ ಕೇಳಿದ್ದೀನಿ, ಕೆಪಾಸಿಟರ್ ತರ ಬಿಹೇವ್ ಆಗುತ್ತೆ ಅಂತಂದ್ರೆ ನಿಮಗೆ ಇನ್ನೂ ಒಂದು ಕರ್ವ್ ನಾನು ಎಕ್ಸಾಮ್ ಅಲ್ಲಿ ಬರ್ಸಿದ್ದೆ. ಏನು ನೋಟ್ಸ್ ಅಲ್ಲಿ ಬರ್ಸಿದ್ದೆ. ದಟ್ ಈಸ್ ನಥಿಂಗ್ ಬಟ್ ಲೈಕ್ ದಿಸ್, ರಿವರ್ಸ್ ಕರ್ವ್. ಓಕೆ, ರಿವರ್ಸ್ ಕರ್ವ್. ಏನಪ್ಪ ರಿವರ್ಸ್ ಕರ್ವ್ ಅಂತಂದ್ರೆ ಇದು ಇಂಪಿಡೆನ್ಸ್ ವರ್ಸಸ್ ಫ್ರೀಕ್ವೆನ್ಸಿ. ಓಕೆ, ಇಂಪಿಡೆನ್ಸ್ ವರ್ಸಸ್ ಫ್ರೀಕ್ವೆನ್ಸಿ ಇದು ಯಾವ ತರ ಇರುತ್ತೆ ಅಂತಂದ್ರೆ ಈ ಸೆಂಟರ್ ಪೋರ್ಷನ್ ಅಲ್ಲಿ ನಿಮಗೆ ರಿಸೊನೆಂಟ್ ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಓಕೆ, ನಿಮ್ಗೆ ಇಲ್ಲಿ ನೋಡಿ, ನಾನು ಈ ಫ್ರೀಕ್ವೆನ್ಸಿನ ಜಾಸ್ತಿ ಮಾಡ್ದಂಗೆ, ಈ ಕಡೆ ಜಾಸ್ತಿ ಮಾಡ್ದಂಗೆ ನನಗೆ ಸ್ಟಾರ್ಟಿಂಗ್ ಅಲ್ಲಿ ಏನಾಗ್ತಾ ಇದೆ? ಇಂಪಿಡೆನ್ಸ್ ಕಡಿಮೆ ಆಗ್ತಾ ಇದೆ. ಫಾರ್ಮುಲಾ ಪ್ರಕಾರ ನೋಡ್ಕೊಂಡ್ರೆ ಯಾವುದು? XL ಫಾರ್ಮುಲಾ 2πfl ಹಾಕ್ತೀನಿ ಒಂದು. ಇನ್ನೊಂದು ಯಾವ್ದು ಹಾಕ್ತೀನಿ? XC ಹಾಕ್ತೀನಿ. XC ಈಕ್ವಲ್ಸ್ ಟು 1/2πfc. ಓಕೆ, 1/2πfc. ಓಕೆ, ಇನ್ವರ್ಸ್ಲಿ ಪ್ರಪೋರ್ಷನಲ್. ಈಗ ನೀವೇ ನೋಡಿ, ಫ್ರೀಕ್ವೆನ್ಸಿ ಜಾಸ್ತಿ ಆಗ್ತಿದ್ದಂಗೆ ನನಗೆ ಇಂಪಿಡೆನ್ಸ್ ಕಡಿಮೆ ಆಗಬೇಕು ಅಂತಂದ್ರೆ ಅದು ಕೆಪಾಸಿಟನ್ಸ್ ಅಲ್ಲಿ ಮಾತ್ರ ಪಾಸಿಬಲ್. ಈ ಪರ್ಟಿಕ್ಯುಲರ್ ಗ್ರಾಫ್ ಇಂದ ನಾವು ತಗೊಂಡು ನೋಡಿದ್ರೆ ಫ್ರೀಕ್ವೆನ್ಸಿ ಜಾಸ್ತಿ ಆಗ್ತಾ ಇದೆ, ಇಂಪಿಡೆನ್ಸ್ ಕಡಿಮೆ ಆಗ್ತಾ ಇದೆ. ಅಂದ್ರೆ ಫ್ರೀಕ್ವೆನ್ಸಿ ಇಲ್ಲಿ ಜಾಸ್ತಿ ಆಯ್ತು ಅಂತಂದ್ರೆ ಇಂಪಿಡೆನ್ಸ್ ಇಲ್ಲಿ ಕಡಿಮೆ ಆಗುತ್ತೆ, ಯಾಕಂದ್ರೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಇದೆ. ಅದೇ ಪ್ರಕಾರ ಇಲ್ಲಿ ನೋಡಿ, ಫ್ರೀಕ್ವೆನ್ಸಿ ಜಾಸ್ತಿ ಆಯ್ತಂದ್ರೆ ಇಂಡಕ್ಟಿವ್ ರಿಯಾಕ್ಟೆನ್ಸ್ ನಿಮಗೆ ಜಾಸ್ತಿ ಆಗುತ್ತೆ. ಅದು ಎಲ್ಲಾಗ್ತಾ ಇದೆ? ಈ ಕಡೆ ಸೈಡ್ ಆಗ್ತಾ ಇದೆ. ಸೊ ಹಾಗಾಗಿ ಇದನ್ನ ನಾನು XL ಈಸ್ ಗ್ರೇಟರ್ ದೆನ್ XC ಅಂತ ಕರಿತೀನಿ. XF ಅಂತ ಬರಿಬಹುದು. ಆರ್ ಎಲ್ಸ್ ಇದು XC ಈಸ್ ಗ್ರೇಟರ್ ದೆನ್ XF. ಓಕೆ, ಅಂದ್ರೆ ಏನು? ಈ ಪರ್ಟಿಕ್ಯುಲರ್ ಪೋರ್ಷನ್ ಸ್ಟಾರ್ಟಿಂಗ್ ಅಲ್ಲಿ ಅಂದ್ರೆ ವೆನ್ ರಿಸೊನೆಂಟ್ ಫ್ರೀಕ್ವೆನ್ಸಿಗಿಂತ ಕಡಿಮೆ ಇದ್ದಾಗ ನಮಗೆ ಕೆಪಾಸಿಟಿವ್ ಆಗಿ ಆಕ್ಟ್ ಆಗುತ್ತೆ. ರಿಸೊನೆಂಟ್ ಗಿಂತ ಜಾಸ್ತಿ ಇತ್ತಂದ್ರೆ ಇಟ್ ಆಕ್ಟ್ಸ್ ಆಸ್ ಎ ಇಂಡಕ್ಟರ್. ಓಕೆ, ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕು. ಫಂಡಮೆಂಟಲ್ ಫ್ರೀಕ್ವೆನ್ಸಿ ವೆನ್ ಇಟ್ ಈಸ್ ಈಕ್ವಲ್ ಅಂತ ಹಾಕಿದ್ದಾರೆ, ದಟ್ ಈಸ್ ರಾಂಗ್. ಫಂಡಮೆಂಟಲ್ ಫ್ರೀಕ್ವೆನ್ಸಿ ಇಸ್ ಗ್ರೇಟರ್ ದೆನ್ ಅನ್ನೋದು ರಾಂಗ್. ಫಂಡಮೆಂಟಲ್ ಫ್ರೀಕ್ವೆನ್ಸಿ ಬಂದು ಏನಿರಬೇಕು? ಇಟ್ ಶುಡ್ ಬಿ ಲೆಸ್ ದೆನ್ ರಿಸೊನೆಂಟ್ ಫ್ರೀಕ್ವೆನ್ಸಿ ಇರಬೇಕು. ಓಕೆ, ಫಂಡಮೆಂಟಲ್ ಫ್ರೀಕ್ವೆನ್ಸಿ ಎಫ್ ಇದೆ ಅಲ್ಲ, ಎಫ್ ಶುಡ್ ಬಿ ಲೆಸ್ ದೆನ್ FR ಇನ್ ಹಿಯರ್, ಅಂಡ್ ಈ ಕಡೆ ಅಂದ್ರೆ ಎಫ್ ಶುಡ್ ಬಿ ಗ್ರೇಟರ್ ದೆನ್ FR. ಓಕೆ, ಈಗ ನಮಗೆ ಕೆಪಾಸಿಟಿವ್ ಆಗಿ ಆಕ್ಟ್ ಆಗ್ಬೇಕಂತಂದ್ರೆ ಕೆಪಾಸಿಟರ್ ತರ ಕೇಳಿದ್ದೀನಿ. ಸೊ ಹಾಗಾಗಿ ಫಂಡಮೆಂಟಲ್ ಫ್ರೀಕ್ವೆನ್ಸಿ ಶುಡ್ ಬಿ ಲೆಸ್ಸರ್ ದೆನ್ ದ ರಿಸೊನೆಂಟ್ ಫ್ರೀಕ್ವೆನ್ಸಿ ಇಸ್ ದ ರೈಟ್ ಆನ್ಸರ್. ಇಂಡಕ್ಟಿವ್ ರಿಯಾಕ್ಟೆನ್ಸ್ ಇದು ಹಾಕಿದ್ದಾರೆ ತುಂಬಾ ಜನ. ಇಂಡಕ್ಟಿವ್ ರಿಯಾಕ್ಟೆನ್ಸ್ ಶುಡ್ ಬಿ ಈಕ್ವಲ್ ಟು ಕೆಪಾಸಿಟರ್ ಅಂತ. ನಾನು ಕೆಪಾಸಿಟರ್ ತರ ಬಿಹೇವ್ ಆಗಬೇಕು ಅಂತ ಕೇಳಿದ್ದೀನಿ. ಐ ಡಿಡಿಂಟ್ ಆಸ್ಕ್ ರಿಸೊನೆಂಟ್ ಫ್ರೀಕ್ವೆನ್ಸಿ ಅಂತ ಕೇಳಿಲ್ಲ. ರಿಸೊನೆಂಟ್ ಫ್ರೀಕ್ವೆನ್ಸಿ ಅಂತ ಕೇಳಿದ್ರೆ ರೆಸೊನೆಂಟ್ ಸರ್ಕ್ಯೂಟ್ ತರ ಯಾವಾಗ ಬಿಹೇವ್ ಆಗುತ್ತೆ ಆ ಕಂಡೀಷನ್ ಹೇಳಿ ಅಂದಾಗ ಮಾತ್ರ ನೀವು XL ಈಸ್ ಈಕ್ವಲ್ಸ್ ಟು XC ಅಂತ ಹೇಳ್ಬೇಕು. ಇಂಡಕ್ಟಿವ್ ರಿಯಾಕ್ಟೆನ್ಸ್ ಈಕ್ವಲ್ಸ್ ಇಂಡಕ್ಟಿವ್ ಕೆಪಾಸಿಟನ್ಸ್ ಅಂತ. ಮೋಸ್ಟ್ ಆಫ್ ದಿ ಪೀಪಲ್ ಇದು ಹಾಕಿದ್ರ, ದಟ್ಸ್ ರಾಂಗ್ ಆನ್ಸರ್. ಓಕೆ, ದ ಆರ್ಮೇಚರ್ ರಿಯಾಕ್ಷನ್ ಈಸ್ ಇಂಪ್ರೂವ್ಡ್ ಬೈ ವಿಚ್ ಮೆಥಡ್? ಯಾವ ಮೆಥಡ್ ಇಂದ ನಮಗೆ ಇಂಪ್ರೂವ್ ಆಗುತ್ತೆ? ಬೈ ಯೂಸಿಂಗ್ ಇಂಟರ್ಪೋಲ್ಸ್. ಹೌದು, ಇಂಟರ್ಪೋಲ್ಸ್ ನಾವು ಯೂಸ್ ಮಾಡೋದು ಆರ್ಮೇಚರ್ ರಿಯಾಕ್ಷನ್ ಇಂಪ್ರೂವ್ ಮಾಡಕ್ಕೆ. ಬೈ ಯೂಸಿಂಗ್ ಕಂಪನ್ಸೇಟಿಂಗ್ ವೈಂಡಿಂಗ್. ಹೌದು, ಇವೆರಡೂ ನಾವು ಇಂಪ್ರೂವ್ ಮಾಡಕ್ಕೆ ಯೂಸ್ ಮಾಡ್ತೀವಿ. ಸೊ ದ ಆನ್ಸರ್ ಶುಡ್ ಬಿ ಬೋತ್ A and B. ಓಕೆ, ನನ್ ಆಫ್ ದಿ ಅಬೌವ್ ಅನ್ನೋದು ರಾಂಗ್ ಆನ್ಸರ್. ಈಗ ಇದು ನೋಡಿ, ಇದು ತುಂಬಾ ಜನ ಸಾಲ್ವ್ ಮಾಡಿಲ್ಲ. ಯಾರೋ ಒಬ್ರು ಮಾತ್ರ 4/29 ಅಂತ ಬರೆದಿದ್ದಾರೆ, ಇನ್ನೊಬ್ರು 0.9 ಅಂತ ಬರೆದಿದ್ದಾರೆ. ಅದು ಬಿಟ್ರೆ ಇನ್ ಯಾರ ಅಡ್ರೆಸ್ ಇಲ್ಲಪ್ಪ. ಏನೇನ್ ಬರ್ದಿರೋದೇ ಗೊತ್ತಾಗ್ತಿಲ್ಲ ನನಗೆ. ಇಂಪಿಡೆನ್ಸ್ ಬಂದ್ಬಿಟ್ಟು ಇಷ್ಟಿದ್ದಾಗ ಪವರ್ ಫ್ಯಾಕ್ಟರ್ ಎಷ್ಟು ಅಂತಂದ್ರೆ ಪವರ್ ಫ್ಯಾಕ್ಟರ್ ಫಾರ್ಮುಲಾ ನಿಮ್ಗೆ ಹೇಳಿದ್ದೆ ನಾನು. R/Z ಅನ್ನೋದು ಸಹ ಪವರ್ ಫ್ಯಾಕ್ಟರ್ ಫಾರ್ಮುಲಾ ಅಂತ. ಇದರಲ್ಲಿ ಈ ತರ ಇಂಪಿಡೆನ್ಸ್ ಕೊಟ್ಟಿದ್ದಾರೆ ಅಂತಂದ್ರೆ Z ಬಂದ್ಬಿಟ್ಟು R ಪ್ಲಸ್ JX ಕಾಂಪೊನೆಂಟ್ ಇರುತ್ತೆ ಅಂತ ಅರ್ಥ. JX ಕಾಂಪೊನೆಂಟ್ ಇರುತ್ತೆ. ಹಾಗಿದ್ದಾಗ ಏನ್ ಮಾಡ್ಬೇಕು? ಇಂಪಿಡೆನ್ಸ್ ಬರ್ಬೇಕಂತಂದ್ರೆ ನೀವೇನ್ ಮಾಡ್ಬೇಕು? ಸ್ಕ್ವೇರ್ ರೂಟ್ ಆಫ್ R² ಪ್ಲಸ್ X² ಮಾಡ್ಬೇಕು. ಸ್ಕ್ವೇರ್ ರೂಟ್ ಆಫ್ R² ಪ್ಲಸ್ X² ಮಾಡಿದೆ ನಿಮ್ಗೆ ಇಂಪಿಡೆನ್ಸ್ ವ್ಯಾಲ್ಯೂ ಬರುತ್ತೆ. Z ಬಂದ್ಬಿಟ್ಟು R² ಅಂತಂದ್ರೆ ಎಷ್ಟು? 4².
4 ಸ್ಕ್ವೇರ್ ಅಂತಂದ್ರೆ 16. ಮತ್ತೆ 5 ಅಂತಂದ್ರೆ 5 ಸ್ಕ್ವೇರ್ ಮಾಡಿದೆ ಎಕ್ಸ್ ಅಲ್ಲಿ ಏನಾಗುತ್ತೆ 5 5 ಜೆ 25 ಬರುತ್ತೆ. ಆಗ ಏನಾಗುತ್ತೆ ಸ್ಕ್ವೇರ್ ರೂಟ್ ಆಫ್ 16 ಪ್ಲಸ್ 25 ಅಂತಂದ್ರೆ 41 ಆಗುತ್ತೆ. ಆಗ ಆರ್ ಬಂದ್ಬಿಟ್ಟು ಏನು ನಮ್ಗೆ ಗೊತ್ತು 4 ಡಿವೈಡೆಡ್ ಬೈ ರೂಟ್ ಆಫ್ 41 ಇಷ್ಟೇ ಇಡಬೇಕು ಆನ್ಸರ್. ಇದನ್ನ ನೀವು ಡೆಸಿಮಲ್ ಅಲ್ಲಿ ಮಾಡಿಟ್ರು ಓಕೆ ಫೈನ್. ಡೆಸಿಮಲ್ ಅಲ್ಲಿ ಯಾರೋ ಒಬ್ರು ಮಾತ್ರ ಮಾಡಿದ್ರು ಪಾಯಿಂಟ್ ಸಮಥಿಂಗ್ ಅಂತ 0.9 ಅಂತ ಬರೆದಿದ್ರು. ಓಕೆ, ಅದೇ ದಟ್ ಯಾರು ಅಟೆಂಡ್ ಮಾಡಿಲ್ಲ ಇದು. ಈ ತರ ಪ್ರಾಬ್ಲಮ್ ಬಂದ್ರೆ ಈ ತರ ಅಟೆಂಡ್ ಮಾಡಬೇಕು. ಓಕೆ, ದ ವ್ಯಾಲ್ಯೂ ಆಫ್ ಫಾರ್ಮ್ ಫ್ಯಾಕ್ಟರ್ ಫಾರ್ ಸೈನ್ ವೇವ್ ಈಸ್ ಎಷ್ಟು? ಯಾರೋ ಒಬ್ರು 1.58 ಅಂತ ಹಾಕಿದ್ದಾರೆ. 1.58 ಈಸ್ ಹಾಫ್ ವೇವ್ ರೆಕ್ಟಿಫೈಯರ್ ಫಾರ್ಮುಲಾ. ಹಾಫ್ ವೇವ್ ರೆಕ್ಟಿಫೈಯರ್ ಅಲ್ಲಿ ಫಾರ್ಮ್ ಫ್ಯಾಕ್ಟರ್ ಅಂತ ಕೇಳಿದ್ರೆ ಮಾತ್ರ ನೀವು ಏನಾಗಬೇಕು 1.58 ಅಂತ ಹಾಕ್ಬೇಕು. 1 ಬಂದ್ಬಿಟ್ಟು ನಿಮಗೆ ರೆಕ್ಟ್ಯಾಂಗುಲರ್ ವೇವ್ ಆಗುತ್ತೆ. ರೆಕ್ಟ್ಯಾಂಗುಲರ್ ವೇವ್ ಫಾರ್ಮ್ ಅಂದ್ರೆ 1.11 ಅಂತ ಅಂದ್ರೆ ಸೈನ್ ವೇವ್ ಆಗುತ್ತೆ. 1.37 ನಾನು ಸುಮ್ಮನೆ ಡಮ್ಮಿ ಕೊಟ್ಟಿದ್ದೀನಿ, ದಟ್ಸ್ ನಾಟ್ ಎ ಪಾಯಿಂಟ್. ಬಟ್ ಈ ಕ್ವಶನ್ ತುಂಬಾ ಸಲ ಕೇಳಿದ್ದಾರೆ. ಇದ್ರಲ್ಲಿ ನಾನು ಕೊಟ್ಟಿರೋ ಕ್ವಶನ್ಸ್ ಎಲ್ಲಾನು ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಕೇಳಿರೋಂಥ ಕ್ವಶನ್ಸ್. ದ ಫೋರ್ ಪೋಲ್ ಮೋಟರ್ ಈಸ್ ಹ್ಯಾವಿಂಗ್ ಎ ಸ್ಟೇಟರ್ ಸ್ಪೀಡ್ ಆಫ್ ಎಷ್ಟು? ಸ್ಟೇಟರ್ ಸ್ಪೀಡ್ ಎಷ್ಟಿದೆ ಅಂತ ಕೊಟ್ಟಿದ್ದೀನಿ, 1800 RPM ಅಲ್ಲಿ ರೊಟೇಟ್ ಆಗ್ತಾ ಇದೆ. ಅಂಡ್ ದೆನ್ ಫೈಂಡ್ ಇಟ್ಸ್ ಫ್ರೀಕ್ವೆನ್ಸಿ ಅಂತ ಕೇಳಿದ್ದೀನಿ. ಪೋಲ್ಸ್ ಎಷ್ಟು? ಪೋಲ್ಸ್ ಆರ್ ನಥಿಂಗ್ ಬಟ್ 4 ಪೋಲ್. ಸೊ ಇನ್ ದಿಸ್ ಕೇಸ್ ಎಫ್ is question mark. I know the formula ns is equals to 120 f by p. ಸೊ ಇವಾಗ ನಾನು ಎಫ್ ನ ಅಷ್ಟೇ ಕಂಡುಹಿಡಿದ್ರೆ ಏನಾಗುತ್ತೆ? ಎಫ್ ನ ಅಷ್ಟೇ ಕಂಡುಹಿಡಿದ್ರೆ ns ಇಂಟು ಪಿ ಡಿವೈಡೆಡ್ ಬೈ 120 ಆಗುತ್ತೆ. ಸೊ ns ಅಂತ ಅಂದ್ರೆ ಎಷ್ಟು? 1800 ಇಂಟು 4 ಪೋಲ್ಸ್ ಡಿವೈಡೆಡ್ ಬೈ 120 ಮಾಡಿದ್ರೆ 4 1 ಜಾ 4, 4 3 ಜಾ 12, 0 0 ಕ್ಯಾನ್ಸಲ್, 3 1 ಜಾ 3, 3 6 ಜಾ 18, 60 ಹರ್ಟ್ಸ್ ಬರುತ್ತೆ. ಓಕೆ, ತುಂಬಾ ಜನ ರೈಟ್ ಆನ್ಸರ್ ಹಾಕಿದ್ದಾರೆ. ಐ ಫೆಲ್ಟ್ ವೆರಿ ಹ್ಯಾಪಿ. 60 ಹರ್ಟ್ಸ್ ಇಸ್ ದ ರೈಟ್ ಆನ್ಸರ್. ಯಾರ್ಯಾರು ರಾಂಗ್ ಆನ್ಸರ್ ಹಾಕಿದಿರಾ ನೋಡ್ಕೊಳ್ಳಿ ಒಂದ್ಸಲ. ಓಕೆ, ಅಂಡ್ ದ ಎಂಡ್ಸ್ ಆಫ್ ದಿ ಸ್ಕ್ವಿರಲ್ ಗೇಜ್ ಇಂಡಕ್ಷನ್ ಮೋಟರ್ ಏನಾಗಿರುತ್ತೆ? ಸ್ಕ್ವಿರಲ್ ಗೇಜ್ ಇಂಡಕ್ಷನ್ ಮೋಟರ್ ಅಲ್ಲಿ ರೋಟರ್ ಎಂಡ್ಸ್ ನಾವು ಶಾರ್ಟ್ ಸರ್ಕ್ಯೂಟೆಡ್ ಮಾಡಿರ್ತೀವಿ. ಓಕೆ, ಶಾರ್ಟ್ ಸರ್ಕ್ಯೂಟ್ ಮಾಡಿರ್ತೀವಿ. ಯಾರೋ ಕೆಲವೊಬ್ರು ಕಂಪನ್ಸೇಟಿಂಗ್ ವೈಂಡಿಂಗ್ ಅಂತ ಹಾಕೋರೆ. ವೈಂಡಿಂಗ್ ಹಾಕಕ್ಕೆ ಚಾನ್ಸೇ ಇಲ್ಲ ಅಲ್ಲಿ. ಶಾರ್ಟ್ ಸರ್ಕ್ಯೂಟ್ ಆದ್ಮೇಲೆ ನಾವು ಎಕ್ಸ್ಟ್ರಾ ವೈಂಡಿಂಗ್ ಹಾಕಿದ್ರೆ ಅಲ್ಲ ರೆಸಿಸ್ಟೆನ್ಸ್ ಆಡ್ ಆಗಲ್ಲ. ಸೊ ಹಾಗಾಗಿ ನಾವು ಎಕ್ಸ್ಟ್ರಾ ವೈಂಡಿಂಗ್ ಏನು ಹಾಕಕ್ ಬರಲ್ಲ. ಹ್ಯಾಸ್ ಡಮ್ಮಿ ಕಾಯಿಲ್ ವೈಂಡಿಂಗ್ ಅಂದ್ರೆ ಡಮ್ಮಿ ಕಾಯಿಲ್ ವೈಂಡಿಂಗ್ ಯಾವಾಗ ಯೂಸ್ ಮಾಡಬೇಕು? ಮೆಕ್ಯಾನಿಕಲ್ ಇಂಬ್ಯಾಲೆನ್ಸ್ ಇದೆ, ಹಂಟಿಂಗ್ ಆಗ್ತಾ ಇದೆ ಎಫೆಕ್ಟ್ ಅಂದಾಗ ನಾವು ಡಮ್ಮಿ ಕಾಯಿಲ್ ವೈಂಡಿಂಗ್ ಯೂಸ್ ಮಾಡ್ತೀವಿ. ಫಾರ್ ಅದರ್ ದೆನ್ ದಟ್ ರೀಸನ್ ಡಮ್ಮಿ ಕಾಯಿಲ್ ವೈಂಡಿಂಗ್ ಯೂಸ್ ಮಾಡೋದು ಬೇಕಾಗಿಲ್ಲ. ಕಂಪನ್ಸೇಟಿಂಗ್ ವೈಂಡಿಂಗ್ ಯಾವಾಗ ಯೂಸ್ ಮಾಡ್ತೀವಿ ಅಂದ್ರೆ ಇಟ್ ಈಸ್ ಇನ್ ಸೀರೀಸ್ ವಿತ್ ಆರ್ಮೇಚರ್ ಫೀಲ್ಡ್ ವೈಂಡಿಂಗ್ ಜೊತೆ ಇದರಲ್ಲಿ ಇರುತ್ತೆ, ಫೀಲ್ಡ್ ವೈಂಡಿಂಗ್ ಜೊತೆ ಸೀರೀಸ್ ಅಲ್ಲಿ ಇರುತ್ತೆ. ಇಟ್ ಈಸ್ ಇನ್ ಸೀರೀಸ್ ವಿತ್ ದ ಫೀಲ್ಡ್ ವೈಂಡಿಂಗ್ ಫಾರ್ ಆರ್ಮೇಚರ್ ಇಂಪ್ರೂವ್ಮೆಂಟ್, ಆರ್ಮೇಚರ್ ರಿಯಾಕ್ಷನ್ ನ ಇಂಪ್ರೂವ್ ಮಾಡಕ್ ಯೂಸ್ ಮಾಡ್ತೀವಿ. ವಾಟ್ ವೈಂಡಿಂಗ್ ವಿ ಯೂಸ್? compensating winding. But short circuit is the case where the ends of the squirrel cage winding will be short circuited. Okay, open circuit is wrong answer. The reactive power is measured in dash. Reactive power is always measured in kilovolt ampere reactive. So many of the people have done the right answer, but only one guy has put this wasteful power anta. ವೇಸ್ಟ್ಫುಲ್ ಪವರ್ ಅನ್ನೋದು ಬರೀ ಹೆಸರು, ಯೂನಿಟ್ ಅಂತ ಆಗಲ್ಲ. ಸೊ ಅಲ್ಲೇ ನೀವು ತಿಳ್ಕೊಬೇಕು. ಈಸ್ ಮೆಜರ್ಡ್ ಇನ್ ಅಂತ ಕೇಳಿದ್ದೀನಿ ನಾನು, ಅಂದ್ರೆ ಅದ್ರದ್ದು ಯೂನಿಟ್ ಕೇಳ್ತಾ ಇದ್ದೀನಿ. ಈಸ್ ಮೆಜರ್ಡ್ ಇನ್ ಏನು ಅಂತಂದ್ರೆ ನೀವು ಹೆಸರೇ ಬರ್ದಿದ್ದೀರ. ಸೊ ದಟ್ ಈಸ್ ನಾಟ್ ಎ ರೈಟ್ ಆನ್ಸರ್. ನೀವು ಕ್ವಶನ್ ಅರ್ಥ ಮಾಡ್ಕೋಬೇಕು, ಸಿಂಪಲ್ ಆಗಿ ನೀಟಾಗಿ ಓದ್ಕೊಳ್ಳಿ. ಅವಾಗ ಮೆಜರ್ಡ್ ಇನ್ ಅಂತ ಕೇಳಿದಾಗ ಯೂನಿಟ್ ಕೇಳಿದಂಗೆ. ಸೊ ಹಾಗಾಗಿ ನೀವು ಯೂನಿಟ್ ನ ಟಿಕ್ ಮಾಡ್ಬೇಕಾಗುತ್ತೆ. ಕಿಲೋವ್ಯಾಟ್ ಅವರ್ ಅನ್ನೋದು ಆಕ್ಟಿವ್ ಪವರ್ ಯೂನಿಟ್. ಓಕೆ, ಅಲ್ಲ ಸಾರಿ, ಕಿಲೋವ್ಯಾಟ್ ಅನ್ನೋದು ಆಕ್ಟಿವ್ ಪವರ್ ಯೂನಿಟ್ ಅಲ್ಲ, ಕಿಲೋವ್ಯಾಟ್ ಅವರ್ ಅನ್ನೋದು ಎನರ್ಜಿ. ಓಕೆ, ಕಿಲೋವ್ಯಾಟ್ ಅನ್ನೋದು ನಿಮಗೆ ಆಕ್ಟಿವ್ ಪವರ್ ಯೂನಿಟ್. ಆಕ್ಟಿವ್ ಪವರ್ ಅಂತಂದೇನು? VI cos phi ಅಂತ ಅರ್ಥ. ಇದು ಕಿಲೋ ವೋಲ್ಟ್ ಆಂಪರ್ ರಿಯಾಕ್ಟಿವ್ ಅಂದೇನು? ರಿಯಾಕ್ಟಿವ್ ಪವರ್ ಏನಾಗುತ್ತೆ? VI sin phi ಅಂತ ಬರೀಕೋಬಹುದು. ಓಕೆ, ಇನ್ನೊಂದು ಬರುತ್ತೆ ಅಪರೆಂಟ್ ಪವರ್ ಅಂತ ಬರುತ್ತೆ. ಅಪರೆಂಟ್ ಪವರ್ ಅಂದ್ರೆ ನಥಿಂಗ್ ಬಟ್ VI ಆಗಿರುತ್ತೆ. ಓಕೆ, and next, the efficiency of transformer is maximum when what? The efficiency of transformer is maximum when
ಇದರಲ್ಲಿ ತುಂಬಾ ಜನ ಕನ್ಫ್ಯೂಷನ್ ಆಗ್ಬಿಟ್ಟಿದ್ದಾರೆ. ನಾನು ಫಸ್ಟ್ ಇದು ಹೇಳಕ್ಕಿಂತ ಮುಂಚೆ ಒಂದು ಕ್ಲಾರಿಟಿ ಕೊಡ್ತೀನಿ ನಿಮಗೆ. ವೇರಿಯೇಬಲ್ ಲಾಸ್ ಅಂತ ಅಂದ್ರೆ, ಓಕೆ, ವೇರಿಯೇಬಲ್ ಲಾಸ್ ಅಂತ ಅಂದ್ರೆ ನಥಿಂಗ್ ಬಟ್ ಕಾಪರ್ ಲಾಸ್. ಓಕೆ, ಇದು ಅನದರ್ ಹೆಸರು ಅಷ್ಟೇ. ವೇರಿಯೇಬಲ್ ಲಾಸ್ ಅಂತ ಆದ್ರೂ ಕರಿಬಹುದು, ಕಾಪರ್ ಲಾಸ್ ಅಂತ ಕರಿಬಹುದು. ಯಾಕೆ ಅಂದ್ರೆ ಕಾಪರ್ ಇಸ್ ಡಿಪೆಂಡೆಂಟ್ ಆನ್ ಲೋಡ್ ಕರೆಂಟ್. ಹಾಗಾಗಿ ನಾನು ವೇರಿಯೇಬಲ್ ಲಾಸ್ ಅಂತ ಒಂದು ಕ್ಲಾರಿಟಿ ನಿಮ್ಗೆ ಬೇಕಿದೆ. ವೇರಿಯೇಬಲ್ ಲಾಸ್ ಅಂತ ಅಂದ್ರೆ ಇಟ್ ಈಸ್ ಅನದರ್ ನೇಮ್ ಆಫ್ ಕಾಪರ್ ಲಾಸ್. ಓಕೆ, ಸೆಕೆಂಡ್ ಬಂದು ಕಾನ್ಸ್ಟೆಂಟ್ ಲಾಸ್. ಏನು ಕಾನ್ಸ್ಟೆಂಟ್ ಲಾಸ್ ಅಂತ ಅಂದ್ರೆ ಇದನ್ನ ನಾವು ಕೋರ್ ಲಾಸ್ ಅಂತ ಸಹ ಕರಿತೀವಿ. ಇದು ಫಸ್ಟ್ ಯಾರಿಗೆ ಕ್ಲಾರಿಟಿ ಗೊತ್ತಿಲ್ಲ ಅವರೆಲ್ಲರೂ ಮಿಸ್ಟೇಕ್ ಮಾಡಿದ್ದಾರೆ. ಓಕೆ, ಯಾರು ಗೊತ್ತಿಲ್ಲ ಅವ್ರೆಲ್ಲರೂ ಮಿಸ್ಟೇಕ್ ಮಾಡಿದ್ರೆ, ಎಲ್ಲಾನು ಈಕ್ವಲ್ ಅಂತಾನೆ ಬರ್ದಿದ್ದೀನಿ, ಬಟ್ ಟರ್ಮ್ಸ್ ಅಲ್ಲಿ ಬೇರೆ ಕೊಟ್ಟಿದ್ದೀನಿ. ಇಲ್ಲಿ ನೋಡಿ, ವೇರಿಯೇಬಲ್ ಲಾಸ್ ಈಕ್ವಲ್ಸ್ ಟು ಕಾಪರ್ ಲಾಸ್ ಅಂತ ಕೊಟ್ಟಿದ್ದೀನಿ. ಎರಡು ಒಂದೇ. ಹಾಗಂದಾಗ ದಿಸ್ ಈಸ್ ನಾಟ್ ದ ಯೂನಿಟ್. ಅಂದ್ರೆ ಎಫಿಷಿಯನ್ಸಿ ಕಂಡೀಷನ್ ಇದಲ್ಲ. ಮ್ಯಾಕ್ಸಿಮಮ್ ಎಫಿಷಿಯನ್ಸಿ ಇರ್ಬೇಕಂದ್ರೆ ಏನಿರ್ಬೇಕು, ಇವು ಎರಡು ಈಕ್ವಲ್ ಇರಬೇಕು. ಯಾವುದು ವೇರಿಯೇಬಲ್ ಈಕ್ವಲ್ ಕಾನ್ಸ್ಟೆಂಟ್ ಆದ್ರೂ ಇರ್ಬೋದು, ಕಾಪರ್ ಈಕ್ವಲ್ ಕೋರ್ ಲಾಸ್ ಆದ್ರೂ ಇರ್ಬೋದು. ಓಕೆ, ಅಥವಾ ವೇರಿಯೇಬಲ್ ಈಕ್ವಲ್ಸ್ ಕೋರ್ ಲಾಸ್ ಇರ್ಬೋದು, ಕಾಪರ್ ಲಾಸ್ ಈಕ್ವಲ್ಸ್ ಕಾನ್ಸ್ಟೆಂಟ್ ಲಾಸ್ ಇರ್ಬೋದು. ಯಾವ್ದು ಅಂದ್ರೆ ಬೇರೆ ಹೆಸರಿನ ಮಾತ್ರ ಡಿಫ್ರೆನ್ಸ್ ಅಷ್ಟೇ. ವೇರಿಯೇಬಲ್ ಲಾಸ್ ಈಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಲಾಸ್. ಇದು ಆಕ್ಚುಲಿ ರೈಟ್ ಆನ್ಸರ್. ನೋಡಿ, ವೇರಿಯೇಬಲ್ ಲಾಸ್ ಈಕ್ವಲ್ಸ್ ಕಾನ್ಸ್ಟೆಂಟ್ ಲಾಸ್, ಇವೆರಡು ಈಕ್ವಲ್ ಇದೆ. ಓಕೆ, ವೇರಿಯೇಬಲ್ ಲಾಸ್ ಶುಡ್ ಬಿ ಈಕ್ವಲ್ಸ್ ಟು ಕಾನ್ಸ್ಟೆಂಟ್ ಲಾಸ್. ನೋಡಿ, ಬೇರೆದ್ ನೋಡಿ, ಕಾನ್ಸ್ಟೆಂಟ್ ಲಾಸ್ ಈಸ್ ಈಕ್ವಲ್ ಟು ಕೋರ್ ಲಾಸ್ ಅಂತ ಕೊಟ್ಟಿದ್ದೀನಿ. ಓಕೆ, ಏನು ಕಾನ್ಸ್ಟೆಂಟ್ ಲಾಸ್ ಈಸ್ ಈಕ್ವಲ್ ಟು ಕೋರ್ ಲಾಸ್ ಅಂತ ಕೊಟ್ಟಿದ್ದೀನಿ. ದಿಸ್ ಈಸ್ ಆಲ್ಸೋ ರೈಟ್, ರಾಂಗ್ ಆನ್ಸರ್. ದಿಸ್ ಇಸ್ ಆಲ್ಸೋ ರಾಂಗ್ ಆನ್ಸರ್. ಕಾನ್ಸ್ಟೆಂಟ್ ಲಾಸ್ ಈಸ್ ಈಕ್ವಲ್ಸ್ ಟು ಕೋರ್ ಲಾಸ್, ದಿಸ್ ಇಸ್ ಆಲ್ಸೋ ರಾಂಗ್ ಆನ್ಸರ್. ಇನ್ನೊಂದು ಏನ್ ಕೊಟ್ಟಿದ್ದೀನಿ, ಕೋರ್ ಲಾಸ್ ಈಸ್ ನಾಟ್ ಈಕ್ವಲ್ ಟು ಅಂತ ಕೊಟ್ಟಿದ್ದೀನಿ. ಕೋರ್ ಲಾಸ್ ಈಸ್ ನಾಟ್ ಈಕ್ವಲ್ ಟು ವೇರಿಯೇಬಲ್ ಲಾಸ್ ಅಂತ ಕೊಟ್ರೆ ದಟ್ ಈಸ್ ನಾಟ್ ಎ ರೈಟ್ ಕಂಡೀಷನ್. ಕೋರ್ ಲಾಸ್ ಶುಡ್ ಬಿ ಈಕ್ವಲ್ ಟು ವೇರಿಯೇಬಲ್ ಲಾಸ್. ಓಕೆ, ಅವಾಗ ಇದನ್ನು ಬರ್ತಿತ್ತು. ಸೊ ಇದನ್ನು ಇವಾಗ ರಾಂಗ್ ಆನ್ಸರ್. ಓನ್ಲಿ ದ ರೈಟ್ ಆನ್ಸರ್ ಇಸ್ ವೇರಿಯೇಬಲ್ ಲಾಸ್ ಈಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಲಾಸ್. ಓಕೆ, ಟರ್ಮ್ಸ್ ನ ನೀಟಾಗಿ ಓದ್ಬೇಕು ಫಸ್ಟ್, ಆದ್ಮೇಲೆ ಟಿಕ್ ಮಾಡ್ಬೇಕು. ಓಕೆ, ಕನ್ಫ್ಯೂಷನ್ ಇದ್ರೆ ಬಿಟ್ಬಿಡಿ, ಕನ್ಫ್ಯೂಷನ್ ಇದೆ ಬಿಟ್ಬಿಡಿ. ಸ್ಕಿಪ್ ದ ಕ್ವಶನ್, ಬೆಟರ್ ಸ್ಕಿಪ್ ದ ಕ್ವಶನ್. ವಿಚ್ ಟೈಪ್ ಆಫ್ ಟ್ರಾನ್ಸ್ಫಾರ್ಮರ್ ಡಸ್ ನಾಟ್ ಐಸೋಲೇಟ್ ದ ಸೆಕೆಂಡ್ರಿ? ನೋಡಿ, ಸೆಕೆಂಡ್ರಿನ ಐಸೋಲೇಟ್ ಅಂತ ಎಂದೇನು, ಸಪರೇಟ್ ಮಾಡಿರ್ಬೇಕು. ಇವಾಗ ನಾವು ಟೂ ವೈಂಡಿಂಗ್ ಟ್ರಾನ್ಸ್ಫಾರ್ಮರ್ ತಗೊಂಡ್ರೆ ಏನಾಗುತ್ತೆ, ಟೂ ವೈಂಡಿಂಗ್ ಟ್ರಾನ್ಸ್ಫಾರ್ಮರ್ ಅಲ್ಲಿ ಸಪರೇಟ್ ಆಗಿ ಐಸೋಲೇಟ್ ಆಗಿದೆ. ನೋಡಿ, ಇದಕ್ಕೆ ಎಲೆಕ್ಟ್ರಿಕಲ್ ಕನೆಕ್ಟೆಡೇ ಇಲ್ಲ. ಹಂಗಂದಾಗ ಐಸೋಲೇಟ್ ಆಗಿದೆ ಅಂತ ಅರ್ಥ. ಐಸೋಲೇಟ್ ಮೀನಿಂಗ್ ಯಾರ್ಯಾರು ಗೊತ್ತಿದೆ ಅವ್ರು ಮಾತ್ರ ಕರೆಕ್ಟ್ ಹಾಕಿದ್ದಾರೆ. ಅದ್ರಲ್ಲಿ ನಾನು ನೋಡಿರೋ ಪ್ರಕಾರ ಒಬ್ಬನಿಗೆ ಅರ್ಥ ಆಗಿದೆ, ಇನ್ನು ಎಲ್ಲರಿಗೂ ಯಾರಿಗೂ ಅರ್ಥ ಆಗಿಲ್ಲ. ಓಕೆ, ಪೊಟೆನ್ಷಿಯಲ್ ಟ್ರಾನ್ಸ್ಫಾರ್ಮರ್ ಅಂದ್ರೂ ಸಹ ಟೂ ವೈಂಡಿಂಗ್ ಟ್ರಾನ್ಸ್ಫಾರ್ಮರೇ, ಕರೆಂಟ್ ಟ್ರಾನ್ಸ್ಫಾರ್ಮರ್ ಅಂದೇ ಸಹ ಟೂ ವೈಂಡಿಂಗ್ ಟ್ರಾನ್ಸ್ಫಾರ್ಮರೇ, ಡಿಸ್ಟ್ರಿಬ್ಯೂಷನ್ ಟ್ರಾನ್ಸ್ಫಾರ್ಮರ್ ಅಂದೇ ಸಹ ಇಟ್ ಈಸ್ ಆಲ್ಸೋ ಟೂ ವೈಂಡಿಂಗ್ ಟ್ರಾನ್ಸ್ಫಾರ್ಮರ್. ಟೂ ವೈಂಡಿಂಗ್ ಟ್ರಾನ್ಸ್ಫಾರ್ಮರ್ ಅಲ್ಲಿ ನಾವು ಐಸೋಲೇಟ್ ಮಾಡಿರ್ತೀವಿ. ನೋಡಿ, ಇಲ್ಲಿ ಫಸ್ಟ್ ವೈಂಡಿಂಗ್ ಈಸ್ ಐಸೋಲೇಟೆಡ್ ವಿತ್ ಸೆಕೆಂಡರಿ ವೈಂಡಿಂಗ್. ಬಟ್ ಆಟೋ ಟ್ರಾನ್ಸ್ಫಾರ್ಮರ್ ಅಲ್ಲಿ ಮಾತ್ರ ಡೈರೆಕ್ಟ್ ಆಗಿ ಕನೆಕ್ಟೆಡ್ ಇರುತ್ತೆ, ಓಕೆ, ಡೈರೆಕ್ಟ್ ಆಗಿ ಕನೆಕ್ಟೆಡ್ ಇರುತ್ತೆ. ಹಾಗಾಗಿ ದಿಸ್ ಈಸ್ ನಾಟ್ ಐಸೋಲೇಟೆಡ್. ಸೆಕೆಂಡರಿ ವೈಂಡಿಂಗ್ ಅಂದ್ರೆ ಈ ವೈಂಡಿಂಗ್ ನ ನಾವು ಸೆಕೆಂಡರಿ ವೈಂಡಿಂಗ್ ಅಂತ ಕರಿತೀವಿ. ಸೆಕೆಂಡರಿ ವೈಂಡಿಂಗ್ ಇಸ್ ನಾಟ್ ಡೈರೆಕ್ಟ್ಲಿ ಕನೆಕ್ಟೆಡ್. ಹಾಗಾಗಿ ಆಟೋ ಟ್ರಾನ್ಸ್ಫಾರ್ಮರ್ ಇಸ್ ದ ರೈಟ್ ಆನ್ಸರ್. ನಾಟ್ ಐಸೋಲೇಟ್ ದ ಸೆಕೆಂಡರಿ ಅಂತ ಕೇಳಿದ್ದಾರೆ. ಓಕೆ, ವಿಚ್ ಟೈಪ್ ಆಫ್ ಟ್ರಾನ್ಸ್ಫಾರ್ಮರ್ ಡಸ್ ನಾಟ್ ಐಸೋಲೇಟ್? ಓಕೆ, ಡಸ್ ನಾಟ್ ಐಸೋಲೇಟ್ ದ ಸೆಕೆಂಡರಿ ಅಂತಂದ್ರೆ ಯಾವ್ದು ಐಸೋಲೇಟ್ ಮಾಡಲ್ಲ ಅಂತ. ಓಕೆ, ಈ ಪರ್ಟಿಕ್ಯುಲರ್ ವೈಂಡಿಂಗ್ ಐಸೋಲೇಟ್ ಮಾಡಲ್ಲ, ಇದು ಆಟೋ ಟ್ರಾನ್ಸ್ಫಾರ್ಮರ್ ಆಗಿರುತ್ತೆ. ಇನ್ನು ಎಲ್ಲ ಈ ಪೊಟೆನ್ಷಿಯಲ್ ಟ್ರಾನ್ಸ್ಫರ್ ಅಂದ್ರೆ ವೋಲ್ಟೇಜ್ ಮೆಷರ್, ವೋಲ್ಟೇಜ್ ನ ಸ್ಟೆಪ್ ಡೌನ್ ಮಾಡ್ತೀವಿ. ಕರೆಂಟ್ ಟ್ರಾನ್ಸ್ಫರ್ ಅಂದ್ರೆ ಕರೆಂಟ್ ನ ಸ್ಟೆಪ್ ಡೌನ್ ಮಾಡುತ್ತೆ. ಡಿಸ್ಟ್ರಿಬ್ಯೂಷನ್ ಟ್ರಾನ್ಸ್ಫರ್ ಅಂದ್ರೆ ನಮಗೆ ಬೇಕಾಗಿರೋ ತರ ವೋಲ್ಟೇಜ್ ನ ಸ್ಟೆಪ್ ಡೌನ್ ಮಾಡುತ್ತೆ, 11 kV to 440 volts ಆ ತರ. ಬಟ್ ಪೊಟೆನ್ಷಿಯಲ್ ಅಂಡ್ ಕರೆಂಟ್ ಟ್ರಾನ್ಸ್ಫಾರ್ಮರ್ಸ್ ಬೋತ್ ಆರ್ ಮೆಜರಿಂಗ್ ಇನ್ಸ್ಟ್ರೂಮೆಂಟ್ಸ್, ಮೆಜರಿಂಗ್ ಟ್ರಾನ್ಸ್ಫಾರ್ಮರ್ಸ್. ಓಕೆ, ಏನು ಮೆಜರಿಂಗ್ ಆರ್ ಇನ್ಸ್ಟ್ರೂಮೆಂಟ್ ಟ್ರಾನ್ಸ್ಫರ್ಸ್ ಅಂತ ಕರೀತಾರೆ. ಇನ್ಸ್ಟ್ರೂಮೆಂಟ್ ಟ್ರಾನ್ಸ್ಫರ್ಸ್ ಅಂತ ಕರಿತೀವಿ. ಇದು ಮಾತ್ರ ನಮಗೆ ಪವರ್ ಟ್ರಾನ್ಸ್ಫಾರ್ಮರ್. ಆಟೋ ಟ್ರಾನ್ಸ್ಫರ್ ಅನ್ನೋದು ನಾರ್ಮಲ್ ಯೂಸೇಜ್ ಟ್ರಾನ್ಸ್ಫಾರ್ಮರ್. ಓಕೆ, ದಿಸ್ ಈಸ್ ಇದರಲ್ಲಿ ಮಾತ್ರ ನಮಗೆ ಎಲೆಕ್ಟ್ರಿಕಲಿ ಕನೆಕ್ಟೆಡ್ ಇರುತ್ತೆ. ದಟ್ ಈಸ್ ವೈ ಇಟ್ ಈಸ್ ನಾಟ್ ಐಸೋಲೇಟೆಡ್. ಸೆಕೆಂಡರಿ ವೈಂಡಿಂಗ್ ಈಸ್ ನಾಟ್ ಐಸೋಲೇಟೆಡ್. ಇಲ್ಲಿ ಬರೀತೀನಿ, ಸೆಕೆಂಡರಿ ವೈಂಡಿಂಗ್ ಈಸ್ ನಾಟ್ ಐಸೋಲೇಟೆಡ್. ಓಕೆ, ಈಗ ನೆಕ್ಸ್ಟ್ ಕ್ವಶನ್ ಬಂದ್ರೆ ಈ ಪ್ರಾಬ್ಲಮ್ ಸಹ ಯಾರು ಸಾಲ್ವ್ ಮಾಡಿಲ್ಲ, ಕೆಲವೊಬ್ರು ಮಾತ್ರ ಅಟೆಂಡ್ ಮಾಡಿದ್ದಾರೆ. ಬರೀ ಟರ್ನ್ಸ್ ರೇಷಿಯೋ ಇಟ್ಟಿದ್ದಾರೆ. ಇಲ್ಲಿ ನೋಡಿ, ಫಸ್ಟ್ ಏನ್ ಕೇಳಿದ್ದೀನಿ, ದ 110/66 kV ಟ್ರಾನ್ಸ್ಫಾರ್ಮರ್ ಹ್ಯಾಸ್ ಡ್ಯಾಶ್ ಟರ್ನ್ಸ್ ರೇಷಿಯೋ. ಟರ್ನ್ಸ್ ರೇಷಿಯೋ ಅಂತ ಏನು, ಕೆ ಇಸ್ ಈಕ್ವಲ್ಸ್ ಟು ಏನು, N2/N1 ಅಥವಾ V2/V1 ಅಥವಾ I1/I2. ಫಸ್ಟ್ ಈ ಫಾರ್ ಟ್ರಾನ್ಸ್ಫಾರ್ಮೇಶನ್ ಬರ್ಕೋಬೇಕು ನೀವು.
ಆದ್ಮೇಲೆ ಏನ್ ಕೊಟ್ಟಿದ್ದಾನೆ ನೋಡಿ, ವೋಲ್ಟೇಜ್ ಕೊಟ್ಟಿದ್ದಾನೆ. ಸೊ ಆಗ ಫಸ್ಟ್ ವೋಲ್ಟೇಜ್ ನ ಹೊರಗೆ ತಗೊಳ್ಳಿ ಇದರಿಂದ. V2/V1 ಕರೆಕ್ಟಾ? ಈಗ ವೋಲ್ಟೇಜ್ ಎಷ್ಟು, V2 ಬಂದ್ಬಿಟ್ಟು ಎಷ್ಟು, 66. ಸೊ 66 kV/110 kV. 6 6 ಜಾ 11 1 ಜಾ ಕರೆಕ್ಟಾ? 3/5. ಓಕೆ, 3/5 ಇದ್ರ ಆ ಕೆ ಬಂದ್ಬಿಟ್ಟು ಟ್ರಾನ್ಸ್ಫಾರ್ಮೇಶನ್ ರೇಷಿಯೋ ಕೆ 3/5 ಅಂತ ಬಂತು. ಈಗ ನೆಕ್ಸ್ಟ್ ಏನಿದೆ, ನೆಕ್ಸ್ಟ್ ಏನ್ ಕೇಳಿದಾನೆ, ಇಫ್ ದ ಕರೆಂಟ್ ಇನ್ ದ ಪ್ರೈಮರಿ ವೈಂಡಿಂಗ್ I1 ಬಂದು 10 ಆಂಪ್ಸ್ ಇದೆ, 10 ಆಂಪ್ಸ್ ಇಸ್ ದ ಪ್ರೈಮರಿ ವೈಂಡಿಂಗ್ ಕರೆಂಟ್, ಫೈಂಡ್ ದ ಸೆಕೆಂಡರಿ ವೈಂಡಿಂಗ್ ಕರೆಂಟ್ ಅಂತ ಕೇಳಿದಾನೆ. I2 ಬಂದು ಕ್ವಶನ್ ಮಾರ್ಕ್. ನಮ್ಗೆ I1 I2ಗೆ ಟ್ರಾನ್ಸ್ಫಾರ್ಮೇಶನ್ ರೇಷಿಯೋಗೆ ರಿಲೇಷನ್ ಏನಿದೆ ನೋಡಿ, K ಈಕ್ವಲ್ಸ್ I1/I2. ಅದನ್ನ ಸಪರೇಟ್ ಬರ್ಕೊಳ್ಳಿ. K ಈಕ್ವಲ್ಸ್ I1/I2. ಓಕೆ, ಆಗ I1 ನಮ್ಗೆ ಕೊಟ್ಟಿದ್ದಾನೆ, ನಮ್ಗೆ Kನು ಸಹ ಗೊತ್ತು. ಏನು K ಎಷ್ಟು, 3/5. I1 ಎಷ್ಟು, 10 ಆಂಪ್ಸ್ ಕೊಟ್ಟಿದ್ದಾನೆ. I2 ನಮ್ಗೆ ಗೊತ್ತಿಲ್ಲ. ಓಕೆ, ಇವಾಗ ನಾನು ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀನಿ. ಕ್ರಾಸ್ ಮಲ್ಟಿಪ್ಲೈ 3 ಇಂಟು 3 ಟೈಮ್ಸ್ ಆಫ್ I2 ಈಕ್ವಲ್ಸ್ 5 ಇಂಟು 10 ಅಂತ ಬರಿತೀನಿ. ಮಲ್ಟಿಪ್ಲೈ ಮಾಡಿಟ್ಟೆ. ಈಗ I2 ಮಾತ್ರ ಫೈಂಡ್ ಔಟ್ ಮಾಡ್ಬೇಕಂದ್ರೆ 5 ಇಂಟು 10 ಡಿವೈಡೆಡ್ ಬೈ 3. ಓಕೆ, 5 10 ಜಾ ಎಷ್ಟು, 50/3 ಇಸ್ ದ ಆನ್ಸರ್. 50/3 ಆಂಪೇರ್ಸ್. ಓಕೆ, ಈ ತರ ನೀವು ಸಾಲ್ವ್ ಮಾಡಿ ಇಡ್ಬೇಕಿತ್ತು. ಯಾರು ಸಾಲ್ವ್ ಮಾಡಿಲ್ಲ. ಡೆಸಿಮಲ್ ಇಡ್ಬೋದು, ತೊಂದರೆ ಇಲ್ಲ. ಡೆಸಿಮಲ್ ಸಹ ಇಡ್ಬೋದು. 50/3 ಅಂತಂದ್ರೆ ಎಷ್ಟು ಬರುತ್ತೆ ಡೆಸಿಮಲ್, ನೀವು ನೋಡಿ ಕ್ಯಾಲ್ಕುಲೇಟ್ ಮಾಡಿ. 50/3 ನಾನಿಲ್ಲಿ ಕ್ಯಾಲ್ಸಿ ಯೂಸ್ ಮಾಡ್ತೇನೆ, ನಿಮ್ಗೆ ಅಲ್ಲಿ ಕ್ಯಾಲ್ಸಿ ಇರಲ್ಲ. 16.66 ಅಂತ ಬರುತ್ತೆ. ಏನು, 16.66 ಆಂಪೇರ್ಸ್. ಓಕೆ, ನೀವು ಇಲ್ಲಿ ಆನ್ಸರ್ ಬರೀಬೇಕಿದ್ದು 16.66 ಆಂಪೇರ್ಸ್ ಅಂತ ಬರೀಬೇಕಿತ್ತು. ಯಾರು ಈ ಆನ್ಸರ್ ಬರ್ದಿಲ್ಲ, ಎಲ್ಲರೂ 1.53 ಅಂತ ಯಾರೋ ಒಬ್ರು ಬರ್ದಿದ್ರು. ಏನೋ ಸ್ವಲ್ಪ ಅಪ್ರಾಕ್ಸಿಮೇಟ್ ನಿಯರ್ ಬೈ ಬಂದಿದ್ರು ಅಂತ ಕಾಣುತ್ತವ್ರು. ವೆನ್ ಟೂ ಟ್ರಾನ್ಸ್ಫಾರ್ಮರ್ಸ್ ಆರ್ ಇನ್ ಪ್ಯಾರಲಲ್ ದೇ ವಿಲ್ ಶೇರ್ ಲೋಡ್ ಡಿಪೆಂಡಿಂಗ್ ಆನ್ ದ ಡ್ಯಾಶ್ ಅಂತ ಕೇಳಿದ್ವಿ. ಎರಡು ಟ್ರಾನ್ಸ್ಫಾರ್ಮರ್ಸ್ ಪ್ಯಾರಲಲ್ ಅಲ್ಲಿ ಇದೆ, ಅವು ಲೋಡ್ ನ ಶೇರ್ ಮಾಡ್ತಾವೆ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿ, ಪರ್ ಯೂನಿಟ್ ಇಂಪಿಡೆನ್ಸ್. ಪರ್ ಯೂನಿಟ್ ಇಂಪಿಡೆನ್ಸ್ ಅಂದ್ರೆ PU ಇಂಪಿಡೆನ್ಸ್ ಅನ್ನೋದು ಇಂಪಾರ್ಟೆಂಟ್ ಟರ್ಮ್. ಇದ್ರ ಮೇಲೆ ಲೋಡ್ ಶೇರ್ ಮಾಡುತ್ತೆ. ಓಕೆ, KVA ರೇಟಿಂಗ್ ಮೇಲಲ್ಲ ಲೋಡ್ ಶೇರ್ ಮಾಡೋದು. ಮ್ಯಾಗ್ನಿಟೈಸಿಂಗ್ ಕರೆಂಟ್ ಅಲ್ಲ, ಮ್ಯಾಗ್ನಿಟೈಸಿಂಗ್ ಕರೆಂಟ್ ಅಂದ್ರೆ IM, ಅದ್ರ ಮೇಲೂ ಸಹ ಅಲ್ಲ. ಲೀಕೇಜ್ ರಿಯಾಕ್ಟೆನ್ಸ್ ಅಂತ ಏನು, XL ಅಂದ್ರೆ ಈ ತರ ಎಲ್. ಓಕೆ, ನಾಟ್ ಇಂಡಕ್ಟಿವ್ ರಿಯಾಕ್ಟೆನ್ಸ್ ಎಲ್, ಇದು XL, ಈ ತರ ಲೀಕೇಜ್ ರಿಯಾಕ್ಟೆನ್ಸ್ ಎಲ್. ಪರ್ ಯೂನಿಟ್ ಇಂಪಿಡೆನ್ಸ್ ಮೇಲೆನೆ ಲೋಡ್ ಶೇರ್ ಆಗೋದು. ಇನ್ ಕೇಸ್ ನಿಮಗೆ ಡಿಪೆಂಡಿಂಗ್ ಆನ್ ದ ಟೈಪ್ ಆಫ್ ದಿ ಲೋಡ್ ಅಪ್ಲೈಡ್ ಅಂತ ಕ್ವಶನ್ ಆನ್ಸರ್ ಅಲ್ಲಿ ಇದ್ದಿದ್ದೆ, ಅದನ್ನ ಟಿಕ್ ಮಾಡ್ಬೋದಿತ್ತು. ಬಟ್ ಇಲ್ಲಿ ಯೂನಿಟ್ಸ್ ಅಲ್ಲಿ ಕೇಳಿದ್ದಾರೆ. ಸೊ ಯು ಗೈಸ್ ಶುಡ್ ಟಿಕ್ ಪರ್ ಯೂನಿಟ್ ಇಂಪಿಡೆನ್ಸ್. ಓಕೆ, ಪರ್ ಯೂನಿಟ್ ಇಂಪಿಡೆನ್ಸ್ ನ ಟಿಕ್ ಮಾಡಬೇಕು. ಓಕೆ, ರಿಮೆಂಬರ್ ಇಟ್, ಇದು ತುಂಬಾ ಇಂಪಾರ್ಟೆಂಟ್ ಟರ್ಮ್. ನೆಕ್ಸ್ಟ್, ದ ಕಲರ್ ಆಫ್ ಸಿಲಿಕಾ ಜೆಲ್ ಇನ್ ಡೇ ಕಂಡೀಷನ್ ಅನ್ಕೊಂಡು, ಇದು ಆಕ್ಚುಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ. ದಿಸ್ ಇಸ್ ಡ್ರೈ ಕಂಡೀಷನ್. ಡ್ರೈ ಕಂಡೀಷನ್ ಅಲ್ಲಿ ಯಾವ ತರ ಇರುತ್ತೆ ಅಂತ, ದಿಸ್ ಈಸ್ ಬ್ಲೂ ಇನ್ ಕಲರ್, ಬ್ಲೂಯಿಶ್ ಇನ್ ಕಲರ್ ಇರುತ್ತೆ. ಪಿಂಕ್, ಇಟ್ಸ್ ನಾಟ್ ರೈಟ್. ಗ್ರೀನ್ ಅಲ್ಲ, ರೆಡ್ ಅಲ್ಲ. ಓಕೆ, ನೆಕ್ಸ್ಟ್. ಹೌದು, ಸಿಲಿಕಾ ಜೆಲ್ ಫಂಕ್ಷನ್ ಏನಂತಂದ್ರೆ ಮಾಯಿಶ್ಚರ್ ಅಬ್ಸರ್ವ್ ಮಾಡಕ್ ಯೂಸ್ ಮಾಡ್ತಾರೆ. ಕರೆಕ್ಟ್, ಸಿಲಿಕಾ ಜೆಲ್ ಈಸ್ ಯೂಸ್ಡ್ ಫಾರ್ ಅಬ್ಸಾರ್ಬಿಂಗ್ ಮಾಯಿಶ್ಚರ್ಸ್. ಫ್ರೆಶ್ ಆಗಿ ತಗೊಂಡ್ಬಂದಾಗ ಇದು ಆಕ್ಚುಯಲ್ ಕಲರ್ ಹೇಗಿರುತ್ತೆ, ವೈಟ್ ಕಲರ್ ಅಲ್ಲಿ ಇರುತ್ತೆ. ಫ್ರೆಶ್ ಆಗಿ ನೀವು ಜೆಲ್ ನ ತಗೊಂಡ್ಬರ್ತೀರಿ, ಪ್ಯಾಕೆಟ್ ಅಲ್ಲಿ ತಗೊಂಡ್ಬರ್ತೀರಾ, ಅದು ವೈಟ್ ಕಲರ್ ಅಲ್ಲಿ ಇರುತ್ತೆ. ಅದನ್ನ ನಾವೇನ್ ಮಾಡ್ತೀವಿ, ಹೀಟ್ ಮಾಡಬೇಕು. ಹಾಟ್ ಗನ್ ಇಂದ ಹೀಟ್ ಮಾಡ್ತೀವಿ. ಹೀಟ್ ಮಾಡದೆ ಅದೇನಾಗುತ್ತೆ, ಬ್ಲೂ ಕಲರ್ ಅಲ್ಲಿ ಟರ್ನ್ ಆಗುತ್ತೆ. ಇದು ಆಕ್ಚುಲಿ ಫಸ್ಟ್ ಕಲರ್, ಬ್ಲೂಯಿಶ್ ಕಲರ್. ಓಕೆ, ಬ್ಲೂ ಕಲರ್ ಅಲ್ಲಿ ಟರ್ನ್ ಆಗುತ್ತೆ. ಒನ್ಸ್ ಎಲ್ಲ ಕನ್ವರ್ಟ್ ಎಲ್ಲ ಆದ್ಮೇಲೆ, ಅಬ್ಸಾರ್ಬ್ ಎಲ್ಲ ಮಾಡಿದ್ದಾದ್ಮೇಲೆ ಇಟ್ ಟರ್ನ್ಸ್ ಇನ್ ಟು ದ ಪಿಂಕ್ ಇನ್ ಕಲರ್. ಓಕೆ, ಓಕೆ. ಬ್ಲೂ ಟು ಏನಾಗುತ್ತೆ, ಬ್ಲೂ ಕಲರ್ ಅಲ್ಲಿ ಇರುತ್ತೆ, ಅದು ಪಿಂಕ್ ಗಾದ್ರೂ ಕನ್ವರ್ಟ್ ಆಗುತ್ತೆ ಫುಲ್ಲಿ ಅಬ್ಸಾರ್ಬ್ ಆದಾಗ. ಆರ್ ಎಲ್ಸ್ ಇಟ್ ಟರ್ನ್ಸ್ ಇನ್ ಟು ಪರ್ಪಲ್ ಕಲರ್, ಪಿಂಕ್ ಆರ್ ಪರ್ಪಲ್. ಓಕೆ, ನೆಕ್ಸ್ಟ್, ದ ವ್ಯಾಲ್ಯೂ ಆಫ್ ಆಪರೇಟರ್ ಜೆ ಅನ್ನೋದು ಏನಕ್ಕೆ ಯೂಸ್ ಮಾಡ್ತೀವಿ, ಸ್ಕ್ವೇರ್ ರೂಟ್ ಆಫ್ -2 ಅಂತ ಹಾಕಿದ್ದಾರೆ ಯಾರು. -2 ನಮ್ ಗ್ರಾಫ್ ಅಲ್ಲೇ ಬರಲ್ಲ. ನಾನು ಗ್ರಾಫ್ ಹಾಕಿ ತೋರಿಸಿದ್ದೆ ನಿಮ್ಗೆ ನೀಟಾಗಿ. ಇದು ಜೆ, ಇದು ಜೆ ಸ್ಕ್ವೇರ್, ಇದು ಜೆ ಕ್ಯೂಬ್, ಇದು J⁴ ಅಂತ. ಜೆ ಅಂತಂದ್ರೆ ಸ್ಕ್ವೇರ್ ರೂಟ್ ಆಫ್ -1, ಜೆ ಸ್ಕ್ವೇರ್ ಅಂತಂದ್ರೆ ಬರೀ -1.
ಈ ಜೆ ಕ್ಯೂಬ್ ಅಂತಂದ್ರೆ ಮೈನಸ್ ಆಫ್ ಸ್ಕ್ವೇರ್ ರೂಟ್ ಆಫ್ -1, ಜೆ ಪವರ್ 4 ಅಂತಂದ್ರೆ +1 ಅಂತ ಬರುತ್ತೆ ಅಂತ. ಇದೆಲ್ಲ ಕ್ಯಾಲ್ಕುಲೇಷನ್ ಮಾಡಿ ತೋರಿಸಿದ್ದೆ, ಬಟ್ ನೀವು ರೀಡ್ ಮಾಡಿಲ್ಲ, ನೋಟ್ಸ್ನ ರೀಡ್ ಮಾಡಿಲ್ಲ. ಓಕೆ, ನೋಟ್ಸ್ನ ರೀಡ್ ಮಾಡಿಲ್ಲ ಅಂದ್ರೆ ತುಂಬಾ ಕ್ವಶನ್ಸ್ ಮಿಸ್ ಮಾಡ್ಬಿಡ್ತೀರಾ. ಬಟ್ ಮೆನಿ ಆಫ್ ದ ಪೀಪಲ್ ಸ್ಕ್ವೇರ್ ರೂಟ್ ಆಫ್ -1 ಅಂತ ಹಾಕಿದ್ದಾರೆ. ಗುಡ್. ವಿಚ್ ಆಫ್ ದೀಸ್ ಈಸ್ ಫ್ರೀ ಫ್ರಮ್ ಹಿಸ್ಟೆರಿಸಿಸ್ ಲಾಸ್? ಹಿಸ್ಟೆರಿಸಿಸ್ ಲಾಸ್ ಇಂದ ಫ್ರೀ ಇರುತ್ತಂತಂದ್ರೆ ನೀವು ಎಲ್ಲರೂ ಏನಕ್ಕೆ ಹೋಗಿದ್ದೀರಾ, ಬರೀ ಫ್ರೀಕ್ವೆನ್ಸಿ ಟರ್ಮ್ ಅನ್ನೋದಕ್ಕೆ ಹೋಗಿದ್ದೀರಾ. ಓಕೆ, ಫ್ರೀಕ್ವೆನ್ಸಿ ಕರೆಕ್ಟ್, ಫ್ರೀಕ್ವೆನ್ಸಿ ಟರ್ಮ್ಗೆ ಹೋಗ್ಬೇಕು. ಬಟ್ ಆದ್ರೆ ಹಿಸ್ಟೆರಿಸಿಸ್ ಲಾಸ್ ಅನ್ನೋದು ನಮಗೆ ಮೂವಿಂಗ್ ಕಾಯಿಲಲ್ಲಿ ಬಿಟ್ ಆಫ್ ಐರನ್ ಇರುತ್ತೆ. ದಟ್ ಈಸ್ ವೈ ಹಿಸ್ಟೆರಿಸಿಸ್ ಲಾಸ್ ಸ್ವಲ್ಪ ಪ್ರಮಾಣದಲ್ಲಿ ಇರುತ್ತೆ. ಬಟ್ ಎಲೆಕ್ಟ್ರೋಸ್ಟ್ಯಾಟಿಕ್ ಅಲ್ಲಿ ಮಾತ್ರ ಏನು ಇರಲ್ಲ. ಇಟ್ ಈಸ್ ನಾಟ್ ಎ ಫ್ರೀಕ್ವೆನ್ಸಿ ಡಿಪೆಂಡೆಂಟ್, ಇಟ್ ಈಸ್ ಫ್ರೀಕ್ವೆನ್ಸಿ ಇಂಡಿಪೆಂಡೆಂಟ್. ಹಾಗಾಗಿ ಇದು ನಾವು ಟಿಕ್ ಮಾಡಬೇಕು. ಎಲೆಕ್ಟ್ರೋಸ್ಟ್ಯಾಟಿಕ್ ಇಂಡಕ್ಷನ್ ತುಂಬಾ ಜನ ಹಾಕಿದ್ದಾರೆ. ಗುಡ್. ಓಕೆ, ಡೈನಮೋಮೀಟರ್ ಅದು ಎ ಸಿ ಆರ್ ಡಿ ಸಿ ಮೆಜರಿಂಗ್ ಇನ್ಸ್ಟ್ರೂಮೆಂಟ್, ಏನು ಪವರ್ನ ಮೆಜರ್ ಮಾಡುತ್ತೆ. ಮೂವಿಂಗ್ ಕಾಯಿಲ್ ಇಟ್ಸ್ ಎ ಡಿ ಸಿ ಮೆಜರಿಂಗ್ ಇನ್ಸ್ಟ್ರೂಮೆಂಟ್, ಏನಕ್ಕೆ ಅದು ಯೂಸ್ ಮಾಡ್ಬೋದು, ವೋಲ್ಟೇಜ್, ಕರೆಂಟ್, ಪವರ್, ಎನಿಥಿಂಗ್. ವೋಲ್ಟೇಜ್, ಕರೆಂಟ್ ಯೂಸ್ ಮಾಡ್ಬೋದು. ಮೂವಿಂಗ್ ಕಾಯಿಲ್ ಡಿ ಸಿ, ಮೂವಿಂಗ್ ಕಾಯಿಲ್ ಅಂದ್ರೆ ಡಿ ಸಿ, ಮೂವಿಂಗ್ ಐರನ್ ಅಂದ್ರೆ ಎ ಸಿ. ಪಿ ಎಂ ಎಂ ಸಿ ಯಾವುದು, ಪಿ ಎಂ ಎಂ ಸಿ ಅಂತಂದ್ರೆ ಡಿ ಸಿ ಮೆಜರಿಂಗ್. ಪಿ ಎಂ ಎಂ ಸಿ ಅಂದ್ರೆ ಪರ್ಮನೆಂಟ್ ಮ್ಯಾಗ್ನೆಟ್ ಮೂವಿಂಗ್ ಕಾಯಿಲ್ ಅಂತ. ಓಕೆ, ಪರ್ಮನೆಂಟ್ ಮ್ಯಾಗ್ನೆಟ್ ಮೂವಿಂಗ್ ಕಾಯಿಲ್ ಅಂತಂದ್ರೆ ದಟ್ ಈಸ್ ಫಾರ್ ಡಿ ಸಿ ಮೆಜರಿಂಗ್. ಮೂವಿಂಗ್ ಐರನ್ ಅಂತಂದ್ರೆ ಮಾತ್ರ ಎ ಸಿ. ಈ ಮೂವಿಂಗ್ ಐರನ್ ಎರಡಕ್ಕೂ ಬರುತ್ತೆ, ಎ ಸಿ ಅಂಡ್ ಡಿ ಸಿ ಎರಡಕ್ಕೂ ಬರುತ್ತೆ. ಕರೆಕ್ಟ್, ಎರಡಕ್ಕೂ ಮೆಜರ್ ಮಾಡ್ಬೋದು. ಓಕೆ, ಮೂವಿಂಗ್ ಕಾಯಿಲ್ ಮೆಜರ್ ಮಾಡೋದು ಓನ್ಲಿ ಆವರೇಜ್ ವ್ಯಾಲ್ಯೂನ ಮಾತ್ರ ಮೆಜರ್ ಮಾಡುತ್ತೆ. ಎ ವಿ ಆರ್ ಎ ಜಿ ಆವರೇಜ್ ವ್ಯಾಲ್ಯೂನ ಮಾತ್ರ ಮೆಜರ್ ಮಾಡುತ್ತೆ. ವೇರ್ ಆಸ್ ಮೂವಿಂಗ್ ಐರನ್ ಇಟ್ ರೀಡ್ಸ್ ಬೋತ್ ಆವರೇಜ್ ಆಸ್ ವೆಲ್ ಆಸ್ ಆರ್ ಎಂ ಎಸ್ ವ್ಯಾಲ್ಯೂ. ಓಕೆ, ನೆಕ್ಸ್ಟ್, ಎ ರೆಸಿಸ್ಟೆನ್ಸ್ ಥರ್ಮಾಮೀಟರ್ ಈಸ್ ಬೇಸಿಕಲಿ ಎ ಡ್ಯಾಶ್ ಇನ್ಸ್ಟ್ರೂಮೆಂಟ್. ನೋಡಿ, ಫಸ್ಟ್ ನೀವು ಹೆಸರು ನೋಡ್ಬೇಕು. ಏನು ರೆಸಿಸ್ಟೆನ್ಸ್ ಮೆಜರ್ ಮಾಡ್ತಾ ಇದೆ, ಏನು ಥರ್ಮಾಮೀಟರ್ ಅಂದ್ರೆ ಏನು, ಟೆಂಪರೇಚರ್ನ ಮೆಜರ್ ಮಾಡ್ತಾ ಇದೆ. ಟೆಂಪರೇಚರ್ನ ಮೆಜರ್ ಮಾಡೋದು ಒಂದು ರೆಸಿಸ್ಟೆನ್ಸ್ ಥರ್ಮೋಮೀಟರ್ ಅನ್ನೋದು ಏನ್ ಇನ್ಸ್ಟ್ರೂಮೆಂಟ್ ಅಂತಂದ್ರೆ ಇದು ಆಕ್ಟಿವ್ ಟ್ರಾನ್ಸ್ಡ್ಯೂಸರ್. ನೀವು ಫಸ್ಟ್ ಹೆಸರುಗಳು ಮೀನಿಂಗ್ ತಿಳ್ಕೋಬೇಕು. ಆಕ್ಟಿವ್ ಡಿವೈಸಸ್ ಅಲ್ಲಿ ಆಕ್ಟಿವ್ ಟ್ರಾನ್ಸ್ಡ್ಯೂಸರ್ ಬರುತ್ತೆ. ಆಕ್ಟಿವ್ ಡಿವೈಸ್ ಅಂದ್ರೆ ಏನ್ ಮಾಡ್ಬೇಕು ಅಂತ ಹೇಳಿದ್ದೆ ನಾನು, ಒಂದು ಪವರ್ ಆದ್ರೂ ಕೊಡಬೇಕು ಆರ್ ಪವರ್ ಗೇನ್ ಮಾಡಬೇಕು. ಯೂಶುವಲಿ ಪವರ್ನ ಜಾಸ್ತಿ ಮಾಡಿ ಕೊಡ್ಬೇಕು ಅದು. ಓಕೆ, ಅಂದ್ರೆ ಒಂದ್ ಕಡೆ ಪವರ್ ಕೊಟ್ರೆ ಅದನ್ನ ಜಾಸ್ತಿ ಮಾಡ್ಕೊಡ್ಬೇಕು. ಬರೀ ನಮಗೆ ವೋಲ್ಟೇಜ್ ನ ಜಾಸ್ತಿ ಮಾಡ್ಕೊಟ್ರೆ ಅದು ಆಕ್ಟಿವ್ ಡಿವೈಸ್ ಆಗಲ್ಲ. ಓಕೆ, ಅವ್ರು ಬರೀ ವೋಲ್ಟೇಜ್ ನ ಜಾಸ್ತಿ ಮಾಡ್ಕೊಟ್ರೆ ಆಕ್ಟಿವ್. ಇವಾಗ ಟ್ರಾನ್ಸ್ಫಾರ್ಮರ್ ಆಕ್ಟಿವ್ ಡಿವೈಸ್ ಅಂದ್ರೆ ಇಲ್ಲ, ಅದೊಂಥರ ಪ್ಯಾಸಿವ್ ಡಿವೈಸ್. ಯಾಕೆ ಅಂತಂದ್ರೆ ಬಂದಿರೋ ಪವರ್ನೇ ಕೊಡುತ್ತೆ, ಏನ್ ಮಾಡುತ್ತೆ, ಏನು ಚೇಂಜ್ ಮಾಡಲ್ಲ ಅದು. ಇಟ್ ಗಿವ್ಸ್ ದ ಸೇಮ್ ಪವರ್. ಓಕೆ, ಪವರ್ ಚೇಂಜ್ ಆಗಲ್ಲ, ಇಟ್ ಇಸ್ ಎ ಕಾನ್ಸ್ಟೆಂಟ್ ಟರ್ಮ್ ಪವರ್. ಓಕೆ, ಓನ್ಲಿ ವೇರಿಯಬಲ್ ಟರ್ಮ್ ಟ್ರಾನ್ಸ್ಫಾರ್ಮರ್ ಅಲ್ಲಿ ಏನು, ಇಟ್ ಇಸ್ ಎ ವೋಲ್ಟೇಜ್. ಓಕೆ, ಆಕ್ಟಿವ್ ಟ್ರಾನ್ಸ್ಡ್ಯೂಸರ್ ಅಂತಂದ್ರೆ ಪವರ್ ಗೇನ್ ಕೊಡುತ್ತೆ. ಸೊ ಇಲ್ಲಿ ನಮಗೆ ಗೇನ್ ಅನ್ನೋದು ಏನ್ ಕೊಡ್ತಾ ಇಲ್ಲ, ರೆಸಿಸ್ಟೆನ್ಸ್ ಥರ್ಮೋಮೀಟರ್ ಇದು. ಇದಕ್ಕೆ ನಾವು ವೋಲ್ಟೇಜ್ ಕೊಡ್ತೀವಾ, ಇಲ್ಲ ಟೆಂಪರೇಚರ್ ಕೊಡ್ತೀವಾ ಇನ್ಸ್ಟ್ರೂಮೆಂಟ್ಗೆ. ಟೆಂಪರೇಚರ್ ಕೊಟ್ಟಾಗ ಏನ್ ಮಾಡುತ್ತೆ, ರೆಸಿಸ್ಟೆನ್ಸ್ ಚೇಂಜ್ ಮಾಡುತ್ತೆ. ಆ ರೆಸಿಸ್ಟೆನ್ಸ್ ಚೇಂಜ್ ಆಗೋದ್ರಿಂದ ನಾವು ಬ್ರಿಡ್ಜ್ ಕನೆಕ್ಟ್ ಮಾಡಿರುತ್ತೆ, ಆ ಬ್ರಿಡ್ಜ್ ಇಂದ ವೋಲ್ಟೇಜ್ ಬರುತ್ತೆ. ಸೊ ಇಟ್ ಈಸ್ ನಾಟ್ ಎ ಆಕ್ಟಿವ್ ಟ್ರಾನ್ಸ್ಡ್ಯೂಸರ್. ಪ್ಯಾಸಿವ್ ಟ್ರಾನ್ಸ್ಡ್ಯೂಸರ್ ಅದು, ಇಟ್ ಈಸ್ ಎ ಪ್ಯಾಸಿವ್ ಡಿವೈಸ್. ಯಾಕಂದ್ರೆ ರೆಸಿಸ್ಟೆನ್ಸ್ ಎಲಿಮೆಂಟ್ ಇದೆ, ಇಟ್ ಈಸ್ ಎ ಪ್ಯಾಸಿವ್ ಟ್ರಾನ್ಸ್ಡ್ಯೂಸರ್. ಸೆಲ್ಫ್ ಜನರೇಟಿಂಗ್ ಟ್ರಾನ್ಸ್ಡ್ಯೂಸರ್ ಅಂತ ಕೊಟ್ಟಿದ್ದಾನೆ. ನೋ, ಸೆಲ್ಫ್ ಆಗಿ ಜನರೇಟ್ ಮಾಡಂಗಿದ್ದೇನೆ, ಟೆಂಪರೇಚರ್ ಏನಕ್ಕೆ ಕೊಡೋದು, ಟೆಂಪರೇಚರ್ ಮೇಲೆ ಡಿಪೆಂಡೆಂಟ್ ಡಿವೈಸ್ ಇದು. ಸೊ ಇಟ್ ಇಸ್ ನಾಟ್ ಎ ಸೆಲ್ಫ್ ಜನರೇಟಿಂಗ್ ಡಿವೈಸ್. ಪೊಟೆನ್ಶಿಯೋಮೀಟರ್ ಅಂತ ಕೊಟ್ಟವನೆ, ಪೊಟೆನ್ಶಿಯೋಮೀಟರ್ ಅಂದ್ರೆ ಬರೀ ರೆಸಿಸ್ಟೆನ್ಸ್ ಇರುತ್ತೆ, ಅದು ಟೆಂಪರೇಚರ್ ಮೇಲೆ ಎಫೆಕ್ಟ್ ಇರಲ್ಲ. ಸೊ ದಿಸ್ ಇಸ್ ಆಲ್ಸೋ ರಾಂಗ್ ಆಪ್ಷನ್. ಓನ್ಲಿ ದ ರೈಟ್ ಆನ್ಸರ್ ಇಸ್ ಪ್ಯಾಸಿವ್ ಟ್ರಾನ್ಸ್ಡ್ಯೂಸರ್. ಓಕೆ, ಕರೆಕ್ಷನ್ ಮಾಡ್ಕೊಳ್ಳಿ ಯಾರ್ಯಾರು ಚೇಂಜ್ ಮಾಡ್ತಿದ್ರಿ. ಓಕೆ, ನೆಕ್ಸ್ಟ್, ದ ಅನ್ನೋನ್ ವ್ಯಾಲ್ಯೂ ಆಫ್ ಇಂಡಕ್ಟೆನ್ಸ್ ಈಸ್ ಮೆಷರ್ಡ್ ಬೈ ಯಾವ ಬ್ರಿಡ್ಜ್. ವೀಟ್ಸ್ಟೋನ್ ಬ್ರಿಡ್ಜ್ ಅಂದ್ರೆ ರೆಸಿಸ್ಟೆನ್ಸ್ ಮೆಷರ್ಮೆಂಟ್, ಅದರಲ್ಲಿ ಯಾವುದು ಮೀಡಿಯಂ ರೆಸಿಸ್ಟೆನ್ಸ್ ಮೆಷರ್ಮೆಂಟ್. ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂದೆ ಸಹ ನಾನು ಹೇಳಿದ್ದೆ, ಇದನ್ನು ಸಹ ನಮಗೆ ರೆಸಿಸ್ಟೆನ್ಸ್ ಮೆಷರ್ಮೆಂಟ್, ಸೇಮ್ ಮೀಡಿಯಂ ರೆಸಿಸ್ಟೆನ್ಸ್ ಮೆಷರ್ ಮಾಡಕ್ಕೆ ಯೂಸ್ ಮಾಡ್ತೀವಿ ಸಬ್ಸ್ಟಿಟ್ಯೂಷನ್ ಮೆಥಡ್. ಶಿರಿಂಗ್ ಬ್ರಿಡ್ಜ್ ಅಂದ್ರೆ ಏನು, ಕೆಪಾಸಿಟೆನ್ಸ್ ಮೆಷರ್ ಮಾಡಕ್ಕೆ ಯೂಸ್ ಮಾಡ್ತೀವಿ. ಹೇಸ್ ಬ್ರಿಡ್ಜ್ ಮಾತ್ರ ಇಂಡಕ್ಟೆನ್ಸ್ ಯೂಸ್ ಮಾಡ್ತೀವಿ. ಯಾರೋ ಶಿರಿಂಗ್ ಬ್ರಿಡ್ಜ್ ಅಂತ ಹಾಕಿಟ್ಟಿದಾರ, ನೋ, ಓನ್ಲಿ ಬ್ರಿಡ್ಜ್ ಇಸ್ ಹೇಸ್ ಬ್ರಿಡ್ಜ್. ಹೇಸ್ ಬ್ರಿಡ್ಜ್ ಏನಕ್ಕೆ ಯೂಸ್ ಮಾಡ್ತೀವಿ, ವೆನ್ ಕ್ವಾಲಿಟಿ ಫ್ಯಾಕ್ಟರ್ ಕಾಯಿಲ್ ಇಸ್ ಗ್ರೇಟರ್ ದೆನ್ 10 ಇದ್ದಾಗ. ಓಕೆ, ಕ್ರಿಟಿಕಲ್ ರೆಸಿಸ್ಟೆನ್ಸ್ ಇದೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, RISTNC. ಕ್ರಿಟಿಕಲ್ ರೆಸಿಸ್ಟೆನ್ಸ್ ಆಫ್ DC ಜನರೇಟರ್ ಈಸ್ ರೆಸಿಸ್ಟೆನ್ಸ್ ಆಫ್ ಯಾವ ಮೆಟೀರಿಯಲ್. ಕ್ರಿಟಿಕಲ್ ರೆಸಿಸ್ಟೆನ್ಸ್ ಅಂದ್ರೆ ನಾವು ಮಾತಾಡೋದು ಫೀಲ್ಡ್ ವೈಂಡಿಂಗ್ ಬಗ್ಗೆ, ಆರ್ಮೇಚರ್ ವೈಂಡಿಂಗ್ ಅಲ್ಲ, ಲೋಡ್ ವೈಂಡಿಂಗ್ ಅಲ್ಲ, ಕಂಪನ್ಸೇಟಿಂಗ್ ವೈಂಡಿಂಗು ಸಹ ಅಲ್ಲ, ಓನ್ಲಿ ಫೀಲ್ಡ್ ವೈಂಡಿಂಗ್. ಓಕೆ, ಫೀಲ್ಡ್ ವೈಂಡಿಂಗ್ ಕ್ರಿಟಿಕಲ್ ರೆಸಿಸ್ಟೆನ್ಸ್ ನಾವು ಮಾತಾಡ್ತೀವಿ. ಓಕೆ, ಅದು ಯಾವಾಗ್ಲೂ ಏನಿರಬೇಕು, ಕ್ರಿಟಿಕಲ್ ರೆಸಿಸ್ಟೆನ್ಸ್ ಗಿಂತ ಜಾಸ್ತಿ ಇರಬೇಕು. ಓಕೆ, ಫೀಲ್ಡ್ ವೈಂಡಿಂಗ್ ರೆಸಿಸ್ಟೆನ್ಸ್
ಕ್ರಿಟಿಕಲ್ ರೆಸಿಸ್ಟೆನ್ಸ್ಗಿಂತ ಜಾಸ್ತಿ ಇದ್ದಾಗಲೇ ನಮಗೆ ವೋಲ್ಟೇಜ್ ಬಿಲ್ಡ್ ಆಗುತ್ತೆ. ಓಕೆ, ದ ನಂಬರ್ ಆಫ್ ಪ್ಯಾರಲಲ್ ಪಾತ್ಸ್ ಇನ್ ವೇವ್ ವೈಂಡಿಂಗ್ ಅಂತ ಏನಂತ ಅಂದಿದ್ದೆ, ಪ್ಯಾರಲಲ್ ಪಾತ್ಸ್ ಎರಡೇ ಇರುತ್ತೆ ಅಂತ ಅಂದಿದ್ದೆ, ಕರೆಕ್ಟಾ? ಪ್ಯಾರಲಲ್ ಪಾತ್ಸ್ ಎರಡಿರುತ್ತೆ ಅಂತ ಅಂದಿದ್ದೆ. ಅಂದೇನು, ನಥಿಂಗ್ ಬಟ್ ಎ ಇಸ್ ಈಕ್ವಲ್ಸ್ ಟು 2. ಎ ಇಸ್ಕೋಸ್ 2 ಯಾರು ಹಾಕಿದ್ರೆ ಎಲ್ಲ ರೈಟ್. ಕೆಲವೊಬ್ರು ಎ ಇಸ್ಕೋಸ್ ಟು ಪಿ ಹಾಕಿದ್ದಾರೆ, ಅದು ಲ್ಯಾಪ್ ವೈಂಡಿಂಗ್ ಬರುತ್ತೆ. ಎ ಇಸ್ಕೋಲ್ಸ್ ಟು ಪಿ ಅಂದ್ರೆ ನಂಬರ್ ಆಫ್ ಆರ್ಮೇಚರ್ ಪ್ಯಾರಲಲ್ ಪಾತ್ಸ್ ಈಸ್ ಈಕ್ವಲ್ಸ್ ಟು ಪೋಲ್ಸ್ ಅಂತ ಅರ್ಥ. ಓಕೆ, ಎಷ್ಟು ಪೋಲ್ಸ್ ಇರುತ್ತೆ ಅಷ್ಟು ಪ್ಯಾರಲಲ್ ಪಾತ್ಸ್ ಇರುತ್ತೆ, ಅದು ಲ್ಯಾಪ್ ವೈಂಡಿಂಗ್ ಅಲ್ಲಿ ಬರುತ್ತೆ. ಇವು ಎರಡು ರಾಂಗ್. ಓಕೆ, an ideal DC generator has voltage regulation of dash ಅಂತ ಕೊಟ್ಟಿದೆ. ಐಡಿಯಲ್ ಡಿಸಿ ಜನರೇಟರ್ ಅಂದ್ರೆ ವೋಲ್ಟೇಜ್ ಅಲ್ಲಿ ರೆಗ್ಯುಲೇಷನ್ ಇರಬಾರ್ದು. ಅಂದೇನು, ನೋ ಲೋಡ್ ಇಂದ ಫುಲ್ ಲೋಡ್ಗೆ ಬೈ ಫುಲ್ ಲೋಡ್ ಹಾಕಿದ್ರೆ ರೆಗ್ಯುಲೇಷನ್ ಪರ್ಸೆಂಟೇಜೇ ಇರಬಾರ್ದು, 0 ಇರಬೇಕು. ಅದು ದಟ್ ಈಸ್ ಎ ಗುಡ್ ವೋಲ್ಟೇಜ್ ರೆಗ್ಯುಲೇಷನ್. ವೋಲ್ಟೇಜ್ ರೆಗ್ಯುಲೇಷನ್ ಆಗ್ಬಾರ್ದು. ಆಕ್ಚುಲಿ ವೋಲ್ಟೇಜ್ ರೆಗ್ಯುಲೇಷನ್ ಅನ್ನೋದು ಒಂದು ಡ್ರಾಬ್ಯಾಕ್ ಇದ್ದಂಗೆ. ನಮಗೆ 2% 3% ವೋಲ್ಟೇಜ್ ರೆಗ್ಯುಲೇಷನ್ ಇದೆ ಅಂತಂದ್ರೆ ಅದು ಒಂದು ಡ್ರಾಬ್ಯಾಕ್. ಯಾರೋ ಕೆಲವೊಬ್ರು 25%, ಕೆಲವೊಬ್ರು 100% ಹಾಕ್ಬಿಟ್ಟಿದಾರ. ನಾನು ಪರೇಶಾನ್ ಆಗ್ಬಿಟ್ಟೆ ಅದು ನೋಡಿ. 100% ಹಾಕಿದಾರ ಅಂತಂದ್ರೆ ಏನು, ಇನ್ಪುಟ್ ಅಲ್ಲಿ ನಮಗೆ ವೋಲ್ಟೇಜ್ ಕೊಟ್ಟಿರೋದು, ಔಟ್ಪುಟ್ ಅಲ್ಲಿ ವೋಲ್ಟೇಜೇ ಇಲ್ಲ, 0. 100% ರೆಗ್ಯುಲೇಷನ್ ಇದೆ ಅಂದ್ರೆ ಚೇಂಜ್ ಓವರೇ 100% ಇದೆ. ನಮಗೆ ನೋ ಲೋಡ್ ಟು ಫುಲ್ ಲೋಡ್ ರೆಗ್ಯುಲೇಷನ್ ಒಂದು ವೋಲ್ಟೇಜ್ ಡ್ರಾಪ್ ಇರಬಾರ್ದು. ದಟ್ ಈಸ್ ಎ ವೆರಿ ಗುಡ್ ರೆಗ್ಯುಲೇಷನ್ ಅಂತ ಕರಿತೀವಿ. ಓಕೆ, ರೆಗ್ಯುಲೇಷನ್ ರೆಡ್ಯೂಸ್ ಮಾಡೋದು ಒಂದು ಅಡ್ವಾಂಟೇಜ್, ಜಾಸ್ತಿ ಮಾಡೋದು ಡಿಸ್ಅಡ್ವಾಂಟೇಜ್. ಓಕೆ, ಅಷ್ಟು ತಿಳ್ಕೊಳ್ಳಿ, ಅವಾಗ ನೀವು ಇದು ಕರೆಕ್ಟ್ ಆಗಿ ಆಗ್ತೀರಾ. ಈಗ ಪವರ್ ಫ್ಯಾಕ್ಟರ್ ಆಫ್ ಅನ್ ಆಲ್ಟರ್ನೇಟರ್ ಈಸ್ ವೇರಿಡ್ ಬೈ ಡ್ಯಾಶ್. ಪವರ್ ಫ್ಯಾಕ್ಟರ್ ಆಫ್ ಆಲ್ಟರ್ನೇಟರ್ ವೇರಿ ಮಾಡ್ಬೇಕಂದ್ರೆ ನಾವೇನ್ ಮಾಡ್ಬೇಕು, ಎಕ್ಸೈಟೇಷನ್ ವೇರಿ ಮಾಡ್ಬೇಕು. ದಿಸ್ ಈಸ್ ರೈಟ್. ಬ್ಯಾಕ್ ಇ ಎಂ ಎಫ್ ಅಂತ ಹಾಕಿದಾರೆ ಕೆಲವೊಬ್ರು. ಬ್ಯಾಕ್ ಇ ಎಂ ಎಫ್ ಅನ್ನೋ ಟರ್ಮು ನಾವು ಡಿ ಸಿ ಮೋಟರ್ ಅಲ್ಲಿ ಬರುತ್ತೆ. ಯಾವ ಟರ್ಮು ಯಾವ್ದ್ರಲ್ಲಿ ಬರುತ್ತೆ ಅನ್ನೋದು ಸ್ವಲ್ಪ ನೀವು ಯೋಚನೆ ಮಾಡ್ಬೇಕು. ಬ್ಯಾಕ್ ಇ ಎಂ ಎಫ್ ಬರೀ ಡಿ ಸಿ ಮೋಟರ್ ಅಲ್ಲಿ ಬರುತ್ತೆ. ರೆಸ್ಪಾನ್ಸ್ ಅನ್ನೋದು ಡಮ್ಮಿ, ಲೋಡ್ ಅನ್ನೋದು ಲೋಡ್ ಮೇಲೂ ಹಾಕಿದ್ದಾರೆ. ಲೋಡ್ ವೇರಿ ಆದಂಗೆ ಪವರ್ ಫ್ಯಾಕ್ಟರ್ ನಮಗೆ ಡಿಪೆಂಡೆಂಟ್ ಲೋಡ್ ಪವರ್ ಫ್ಯಾಕ್ಟರ್ ಇರುತ್ತೆ, ಲೋಡ್ ಪವರ್ ಫ್ಯಾಕ್ಟರ್ ಇರುತ್ತೆ. ನಾವು ಕೇಳ್ತಿರೋದು ಆಲ್ಟರ್ನೇಟರ್ ಪವರ್ ಫ್ಯಾಕ್ಟರ್. ಓಕೆ, ಲೋಡ್ ನಾವು ಇಂಡಕ್ಟಿವ್ ಲೋಡ್ ಹಾಕಿ ಅಂದ್ರೆ ಇಂಡಕ್ಟಿವ್ ಪವರ್ ಫ್ಯಾಕ್ಟರ್ ಇರುತ್ತೆ, ಅದು ಇಂಡಕ್ಟಿವ್ ಲೋಡ್ಗೆ ಇರುತ್ತೆ, ಲೋಡ್ಗೆ ಪವರ್ ಫ್ಯಾಕ್ಟರ್ ಇರುತ್ತೆ. ಇಂಡಕ್ಟಿವ್ ಲೋಡಾ ಆಯ್ತು ಲೀಡಿಂಗ್ ಲೋಡಾ ಯೂನಿಟಿ ಲೋಡಾ ಅಂತ. ಬಟ್ ಆಲ್ಟರ್ನೇಟರ್ ಬಗ್ಗೆ ಪವರ್ ಫ್ಯಾಕ್ಟರ್ ಮಾತಾಡ್ಬೇಕಾದಾಗ ಡಿಪೆಂಡ್ಸ್ ಆನ್ ಎಕ್ಸೈಟೇಷನ್. ಓವರ್ ಎಕ್ಸೈಟೇಷನ್, ಅಂಡರ್ ಎಕ್ಸೈಟೇಷನ್, ಕ್ರಿಟಿಕಲ್ ಎಕ್ಸೈಟೇಷನ್, ನಾರ್ಮಲ್ ಎಕ್ಸೈಟೇಷನ್, ಈ ಎಕ್ಸೈಟೇಷನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಈಗ ಓವರ್ ಎಕ್ಸೈಟೆಡ್ ಸಿಂಕ್ರನಸ್ ಮೋಟರ್ ವರ್ಕ್ಸ್ ಆಸ್ ಡ್ಯಾಶ್. ಓವರ್ ಎಕ್ಸೈಟೆಡ್ ಸಿಂಕ್ರನಸ್ ಮೋಟರು ವರ್ಕ್ ಯಾವ ತರ ವರ್ಕ್ ಮಾಡುತ್ತೆ ಅಂತಂದ್ರೆ, ಒಂದು ಮೋಟರ್ನ ನಾವು ಓವರ್ ಎಕ್ಸೈಟ್ ಮಾಡಿದೀವಿ ಅಂತಂದ್ರೆ ಏನು, ಓವರ್ ಎಕ್ಸೈಟ್ ಮಾಡಿದ್ವಿ ಅಂದ್ರೆ ಗ್ರೇಟರ್ ದ್ಯಾನ್ ನಾರ್ಮಲ್ ಸಪ್ಲೈ ವೋಲ್ಟೇಜ್ಗಿಂತ ಜಾಸ್ತಿ ಇದೆ ಅಂತ. ಏನು, ಎಕ್ಸೈಟೇಷನ್ ವೋಲ್ಟೇಜ್ ಇನ್ ಸಿಂಕ್ರನಸ್ ಮೋಟರ್ ಇಸ್ ಗ್ರೇಟರ್ ದೆನ್ ಇದು ಅಂತಂದ್ರೆ ಇಟ್ ಆಕ್ಟ್ಸ್ ಲೈಕ್ ಎ ಲೀಡಿಂಗ್ ಪವರ್ ಫ್ಯಾಕ್ಟರ್. ಲೀಡಿಂಗ್ ಪವರ್ ಫ್ಯಾಕ್ಟರ್ ತರ ವರ್ಕ್ ಮಾಡುತ್ತೆ. ನಮಗೆ ಲ್ಯಾಗಿಂಗ್ ತರ ವರ್ಕ್ ಮಾಡ್ಬೇಕಂದ್ರೆ ಅಂಡರ್ ಎಕ್ಸೈಟೇಷನ್ ಇರಬೇಕು, ಯೂನಿಟಿ ಇರ್ಬೇಕಂದ್ರೆ ನಾರ್ಮಲ್ ಎಕ್ಸೈಟೇಷನ್. ಓಕೆ, ಅಂಡ್ ನೆಕ್ಸ್ಟ್ ದ ಫ್ರೇಮ್ ಆಫ್ ದ ಮೋಟರ್ ಈಸ್ ಮೇಡ್ ಅಪ್ ಆಫ್ ಡ್ಯಾಶ್ ಅಂದ್ರೆ ಕ್ಯಾಸ್ಟ್ ಐರನ್ ಹಾಕಿದ್ರೆ ವೆರಿ ಗುಡ್. ಎವ್ರಿಬಡಿ ಕ್ಯಾಸ್ಟ್ ಐರನ್ ಹಾಕಿದ್ರೆ ದಟ್ಸ್ ಗುಡ್. ಅಂಡ್ ದ ಬೇಸ್ ಲೋಡ್ ಪ್ಲಾಂಟ್ಸ್ ಯಾವುದು, ಬೇಸ್ ಲೋಡ್ ಪ್ಲಾಂಟ್ಸ್ ಆರ್ ಹೈಲಿ ಎಫಿಷಿಯಂಟ್ ಪ್ಲಾಂಟ್ಸ್. ಓಕೆ, ಎಂ ಸಿ ಬಿ ಯಾವ್ದ್ರ ಮೇಲೆ ವರ್ಕ್ ಮಾಡುತ್ತೆ ಅಂತಂದ್ರೆ ಎಂ ಸಿ ಬಿ ವರ್ಕ್ಸ್ ಆನ್ ಪ್ರಿನ್ಸಿಪಲ್ ಆಫ್ ಮ್ಯಾಗ್ನಿಟೋಥರ್ಮಿಕ್ ರಿಲೀಸ್. ಇದು ನಾನು ಹೇಳಿದ್ದೆ, ಮ್ಯಾಗ್ನಿಟೋಥರ್ಮಿಕ್ ರಿಲೀಸ್ ಮೇಲೆ ವರ್ಕ್ ಆಗುತ್ತೆ. ಯಾವುದು, ಎಂ ಸಿ ಬಿ ಮಿನಿಯೇಚರ್ ಸರ್ಕ್ಯೂಟ್ ಬ್ರೇಕರ್ ಅನ್ನೋದು ಮ್ಯಾಗ್ನಿಟೋಥರ್ಮಿಕ್ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗುತ್ತೆ. ಎಲೆಕ್ಟ್ರೋಮ್ಯಾಗ್ನೆಟ್ ಮೇಲೆ ವರ್ಕ್ ಆಗೋದು ರಿಲೇ. ಓಕೆ, ಥರ್ಮಲ್ ರಿಲೀಸ್ ಅಲ್ಲ, ಅಯಾನಿಕ್ ರಿಲೀಸ್ ಅಷ್ಟಲ್ಲ, ಅಯಾನ್ಸೇ ಇರಲ್ಲ ಅದರಲ್ಲಿ, ಅಯಾನಿಕ್ ರಿಲೀಸ್ ಅನ್ನೋದು ಬರಲ್ಲ. ಫೇಸ್ ಟು ಗ್ರೌಂಡ್ ಫಾಲ್ಟ್ ಈಸ್ ಕಾಮನ್ ಇನ್, ಏನ್ ಹೇಳಿ, ಫೇಸ್ ಟು ಗ್ರೌಂಡ್ ಫಾಲ್ಟ್ ಅನ್ನೋದು ಹೇಳಿ, ಯಾವ ಕ್ವಶನ್ ಕೇಳ್ತಾ ಇದೆ, ಮೋಟ್ರ್ ಆ ತರ ಕೇಳ್ತಾ ಇದ್ರ. ಫೇಸ್ ಟು ಗ್ರೌಂಡ್ ಫಾಲ್ಟ್ ಅನ್ನೋದು ನಮಗೆ ಮ್ಯಾಕ್ಸಿಮಮ್ ಆಗಿ ಬರೋದು ಟ್ರಾನ್ಸ್ಮಿಷನ್ ಲೈನ್ ಅಲ್ಲಿ. ಯಾಕೆ ಅಂತಂದ್ರೆ ಟ್ರಾನ್ಸ್ಮಿಷನ್ ಲೈನ್ಸ್ ಅಲ್ಲಿ
ನಮಗೆ ಒಂದು ಫೇಸ್ ಗ್ರೌಂಡ್ ಆಗೋದನ್ನ ಜಾಸ್ತಿ ಕಾಣ್ತೀವಿ. ಬಟ್ ಮೋಟರ್ಸ್ ಅಲ್ಲಿ ನಮಗೆ ಫೇಸ್ ಟು ಗ್ರೌಂಡ್ ಅನ್ನೋದಕ್ಕನ್ನ ಬರೀ ಗ್ರೌಂಡ್ ಅಂತ ಕರಿತೀವಿ. ಬರೀ ಗ್ರೌಂಡ್. ಅದು ನಾವು ಮೋಟರ್ ಒಳಗಡೆ ವೈಂಡಿಂಗ್ ಫೇಸ್ ಆಗಿದೆ, ಎರಡೆರಡು ವೈಂಡಿಂಗ್ ಫೇಸ್ ಆಗಿದೆ, ಎರಡೆರಡು ವೈಂಡಿಂಗ್ ಗ್ರೌಂಡ್ ಆಗಿದೆ ಗೊತ್ತಾಗಲ್ಲ. ಮೋಟರ್ ಒಳಗೆ ವೈಂಡಿಂಗ್ ನ ನಾವು ಸೆಗ್ರಿಗೇಟ್ ಮಾಡಕ್ಕಾಗಲ್ಲ. ಇಟ್ಸ್ ಜಸ್ಟ್ ಎ ಗ್ರೌಂಡ್ ಫಾಲ್ಟ್, ಡಿಕ್ಲೇರ್ಡ್ ಆಸ್ ಗ್ರೌಂಡ್ ಫಾಲ್ಟ್ ಅಷ್ಟೇ. ಅದು ಫೇಸ್ ಟು ಗ್ರೌಂಡ್ ಅಂತ ನಾವು ಹೇಳಕ್ಕಾಗಲ್ಲ. ಬಟ್ ಟ್ರಾನ್ಸ್ಮಿಷನ್ ಲೈನ್ಸ್ ಅಲ್ಲಿ ಮ್ಯಾಕ್ಸಿಮಮ್ ಆಗಿ ನಮಗೆ ಫೇಸ್ ಟು ಗ್ರೌಂಡ್ ಫಾಲ್ಟ್ ನಾವು ಕಾಣ್ತೀವಿ. ಓಕೆ, ಜನರೇಟರ್ಸ್ ಬರಲ್ಲ, ಬಸ್ ಬಾರ್ಸ್ ಬರಲ್ಲ. ಓಕೆ, ಮೋಟರ್ಸ್ ಆಲ್ಸೋ ಇಟ್ಸ್ ನಾಟ್. ಸೆಮಿಕಂಡಕ್ಟರ್ ಈಸ್ ಡ್ಯಾಶ್ ಟೆಂಪರೇಚರ್ ಕೋಎಫಿಷಿಯಂಟ್ ಆಫ್ ರೆಸಿಸ್ಟೆನ್ಸ್. ತುಂಬಾ ಜನ ಕರೆಕ್ಟ್ ಹಾಕಿದ್ರ. ಇಟ್ಸ್ ಎ ನೆಗೆಟಿವ್ ಟೆಂಪರೇಚರ್ ಕೋಎಫಿಷಿಯಂಟ್ ಆಫ್ ರೆಸಿಸ್ಟೆನ್ಸ್, NTC ಮೆಟೀರಿಯಲ್ ಆಗುತ್ತೆ. ಓಕೆ, ಗುಡ್. ದ ಲಾಸ್ಟ್ ಕ್ವಶನ್, ಇನ್ ಅನ್ ಇಂಟಿಗ್ರೇಟರ್ ಫೀಡ್ಬ್ಯಾಕ್ ಎಲಿಮೆಂಟ್ ಇಸ್ ಡ್ಯಾಶ್. ಇಂಟಿಗ್ರೇಟರ್ ಅಲ್ಲಿ ಫೀಡ್ಬ್ಯಾಕ್ ಎಲಿಮೆಂಟ್ ಏನಿರುತ್ತೆ, ಕೆಪಾಸಿಟರ್ ಇರುತ್ತೆ. ಇದನ್ನು ತುಂಬಾ ಜನ ಕರೆಕ್ಟ್ ಹಾಕಿದ್ದಾರೆ. ಗುಡ್. ಡಯೋಡ್ ಯಾವ್ದ್ರಲ್ಲಿ ಇರುತ್ತೆ, ಆಂಟಿಲಾಗ್ ಅಂಡ್ ಆಂಟಿಲಾಗ್ ಅಲ್ಲಿ ಇರುತ್ತೆ. ಲಾಗ್ಯಾರಿಥಮ್ ಒಪ್ಯಾಂಪ್ ಅಲ್ಲಿ ಇರಲ್ಲ, ಆಂಟಿಲಾಗ್ ಒಪ್ಯಾಂಪ್ ಅಲ್ಲಿ ಡಯೋಡ್ ಇರುತ್ತೆ ಫೀಡ್ಬ್ಯಾಕ್ ಅಲ್ಲಿ. ರೆಜಿಸ್ಟರ್ ಫೀಡ್ಬ್ಯಾಕ್ ಅಲ್ಲಿ ನಾರ್ಮಲ್ ಆಗಿ ಇನ್ವರ್ಟಿಂಗ್ ನಾನ್ ಇನ್ವರ್ಟಿಂಗ್ ಅಲ್ಲಿ ರೆಜಿಸ್ಟರ್ ಇರುತ್ತೆ ಫೀಡ್ಬ್ಯಾಕ್ ಅಲ್ಲಿ. ಸೀನರ್ ಡಯೋಡ್ ಅಂತೂ ಬರೋದೇ ಇಲ್ಲ. ಇದು ಈಸ್ ರಾಂಗ್. ಓಕೆ, ಸೊ ಹೋಪ್ ಯು ಗೈಸ್ ಗಾಟ್ ಆಲ್ ದ ಆನ್ಸರ್ಸ್. ಬಟ್ ಇನ್ನೊಂದದು ನಾನು ಯಾವ್ದಂತೀರಾ, ಅದು ರಿಲೇಟೆಡ್ ಟು ಟ್ಯಾಬ್ಲೆಟ್ಸ್ ಅಂತ ಅಂದ್ರಲ್ಲ, ನನಗೂ ಸ್ವಲ್ಪ ಡೌಟ್ ಬರ್ತಾ ಇದೆ. ಸೊ ಲೆಟ್ ಮಿ ಚೆಕ್. ಓಕೆ, ನಾನು ಚೆಕ್ ಮಾಡ್ತೀನಿ ಒಂದ್ಸಲ. ಅದು ಆಕ್ಚುಲಿ ಫಸ್ಟ್ ಏಡ್ ಬಾಕ್ಸ್ ಅಲ್ಲಿ ನೀವು ಹೇಳಿದ್ಮೇಲೆ ನನಗೂ ಸ್ವಲ್ಪ ಡೌಟ್ ಬರ್ತಾ ಇದೆ. ಬಿಕಾಸ್ ಫಸ್ಟ್ ಏಡ್ ಬಾಕ್ಸ್ ಅಲ್ಲಿ ಟ್ಯಾಬ್ಲೆಟ್ಸ್ ನಾನು ತುಂಬಾ ಕಡಿಮೆ ನೋಡಿದ್ದೀನಿ. ಅದೇ ಅಂದ್ರೆ ಇರುತ್ತೆ, ಬಟ್ ಅದೇ ತುಂಬಾ ಬೇಸಿಕ್ ಆಗಿ ಇರುತ್ತೆ. ಒಂದ್ಸಲ ವೆರಿಫೈ ಮಾಡೋಣ ಅಂತ. ಓಕೆ, ತೊಂದ್ರೆ ಇಲ್ಲ. ನೋಡಿದ್ದೀರಾ? ನಿಮ್ಮವ್ರು ಯಾರನ್ನ ತಗೊಂಬಂದು ಇಟ್ಟಿದ್ದಾರೆ? ಆತರ ಇಲ್ವಾ? ಆ? ಅಂದ್ರೆ ಸರ್ಚ್ ಹೌದು, ಒಂದು ಅಟ್ಲೇ ಇಲ್ಲ ಪೋಸ್ಟ್ ಮಾಡ. ಹೌದು, 12650 ಇರುತ್ತೆ. ಬೇಸಿಕ್ ಟ್ಯಾಬ್ಲೆಟ್ಸ್ ಇಟ್ಟಿರ್ತಾರೆ, ಕರೆಕ್ಟ್. ಅಂದ್ರೆ ನಾನು ನೋಡಿದ್ದೀನಿ, ಬಟ್ ಅಂದ್ರೆ ಮ್ಯಾಕ್ಸಿಮಮ್ ಕಡೆ ಟ್ಯಾಬ್ಲೆಟ್ಸ್ ನಾನು ಸಹ ನೋಡಿಲ್ಲ. ಅದು ಎಷ್ಟನೇ ಕ್ವಶನ್ ಇತ್ತು? ಇಲ್ಲಿದೆಲ್ಲ 15th ಕ್ವಶನ್. ಫಸ್ಟ್ ಏಡ್ ಕಿಟ್ ಅಲ್ಲಿ ಯಾವುದು ಟ್ಯಾಬ್ಲೆಟ್ಸ್ ಇಲ್ಲ ಅಂತ. ಓಕೆ, ಇದು ಐ ಡ್ರೆಸ್ಸಿಂಗ್. ಕರೆಕ್ಟ್ ಕರೆಕ್ಟ್. ಓಕೆ, ಇಲ್ಲ ನಾನು ಒಂದ್ಸಲ ಕನ್ಫರ್ಮ್ ಮಾಡ್ತೀನಿ ಇದನ್ನ. ಓಕೆನಾ? 15th ಕ್ವಶನ್, ಬಟ್ ರೆಸ್ಟ್ ಆಫ್ ದಿ ಕ್ವಶನ್ಸ್ ಆಲ್ ಆರ್ ಕ್ಲಿಯರ್. ಓಕೆ, ಸೊ ಯಾವುದು ಮಿಸ್ಟೇಕ್ ಮಾಡ್ಕೋಬೇಡಿ, ಓದಿ ಫಸ್ಟ್. ಆಕ್ಚುಲಿ ಸಿಲೆಬಸ್ ಅಲ್ಲಿ ಕೊಟ್ಟಿರೋ ಟಾಪಿಕ್ಸ್ ನ ಎಲ್ಲ ನೀಟಾಗಿ ಓದ್ರಿ. ನಾನು ಮಾಡಿಸಿದನಲ್ಲ ನೋಟ್ಸ್ ನ ನೀಟಾಗಿ ಓದಿ ಆದ್ಮೇಲೆ ಕೆಲವು ನೀವು ಥಿಂಕ್ ಮಾಡ್ಬೇಕು. ಎಲ್ಲ ಡೈರೆಕ್ಟ್ ಆಗಿ ಬರೀ ನೋಟ್ಸ್ ಅಲ್ಲಿ ಇಂದಾನೆ ಅಂತಲ್ಲ, ನಾನು ಕೊಟ್ಟಿರೋ ಎಕ್ಸ್ಪ್ಲನೇಷನ್ ಅಲ್ಲಿ ತುಂಬಾ ಕವರ್ ಮಾಡಿದ್ದೀನಿ. ಎಕ್ಸ್ಪ್ಲನೇಷನ್ ಮತ್ತೆ ಮತ್ತೆ ತಿರ್ಗಾ ನೋಡಿ. ಓಕೆನಾ? ಸ್ವಲ್ಪ ಸ್ಪೀಡ್ ಆಗಿ ಹೇಳ್ಕೊಂಡು ಹೋಗಿದ್ದೀನಿ. ಓಕೆ, ಬಟ್ ಆದ್ರೆ ಏನಂದ್ರೆ ಟೈಮ್ ಕನ್ಸಿಸ್ಟೆನ್ಸಿನಿಂದ ನಾನು ಸ್ವಲ್ಪ ಸ್ಪೀಡ್ ಆಗಿ ಮಾಡಿದ್ದೀನಿ. ಸೊ ನಾಳೆನಿಂದ ನಿಮಗೆ ಕಂಪ್ಯೂಟರ್ ಸೈನ್ಸ್ ಸ್ಟಾರ್ಟ್ ಮಾಡೋಣ. ಓಕೆ.